ಸ್ನೇಹಿತರೆ, ಈ ದಿನ ಇತಿಹಾಸ ದರ್ಪಣ ಪತ್ರಿಕೆಯವರು ಮತ್ತು ಬೆಂಗಳೂರು ಇತಿಹಾಸಕಾರರ ವೇದಿಕೆ ಜಂಟಿಯಾಗಿ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಂಡಿದೆ. ಬಹಳ ಸಂತಸದ ಒಂದು ವಿಷಯ. ಇವತ್ತು ಹಂಗು ರಾಜೇಶ್ ಅವರು ಮತ್ತು ಎಸ್ ಕೆ ಅರುಣ್ ಅವರು ದಕ್ಷಿಣ ಭಾರತದಲ್ಲಿ ರಾಜ್ಯ ಸ್ಥಾಪನೆ ಒಂದು ಮೊದಲ ಹಂತದ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಹೇಳಿದ್ರು. ಅದ್ರ ಪ್ರಕಾರ ಒಂದು ಅರ್ಧ ಮುಕ್ಕಾಲು ತಾಸು ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ರಾಜೇಶ್ ಅವರು ಒಂದು ಮಾತು ಹೇಳಿದ್ರು, ಈ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗವಹಿಸುವಂತಹ ಜನ ಏನಿದ್ದಾರೆ ಅವರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ನಾತಕೋತ್ತರ ಒಂದು ಹಂತದಲ್ಲಿ ಇತಿಹಾಸದ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ PhD ಕೈಗೊಂಡಿರುವಂತಹ ಸಂಶೋಧಕರು, ಯುವ ಸಂಶೋಧಕರು. ಸೊ ಅವರಿಗೆ ಹೊಸ ವಿಚಾರಗಳನ್ನು ಮುಟ್ಟಿಸುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಂತ ಅವರು. ಆದ್ರಿಂದ ನಾನು ನೇರವಾಗಿ ವಿಷಯಕ್ಕೆ ಚರ್ಚೆಗೆ ಬರೋದಿಲ್ಲ, ಬದಲಿಗೆ ಇದರ ಸ್ವಲ್ಪ ಹಿನ್ನೆಲೆಗಳನ್ನ ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ರಾಜ್ಯ ಸ್ಥಾಪನೆ ಕುರಿತಂತೆ ಆದಂತಹ ಸೈದ್ಧಾಂತಿಕ ಚರ್ಚೆಗಳೇನಿವೆ 19ನೇ ಶತಮಾನದ ಒಂದು ಕೊನೆ ಹಂತದಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿಂದ ಈವರೆಗೆ ಇರುವಂತಹ ಚರ್ಚೆಗಳ ಒಂದು ಸ್ಥೂಲವಾದ ಚಿತ್ರವನ್ನ ನಿಮಗೆ ತರ್ಕೊಡ್ತೇನೆ. ಇದಾದ್ಮೇಲೆ ಈ ಒಂದು ಚರ್ಚೆಗಳ ಪ್ರೇರಣೆಯಿಂದ ಭಾರತದಲ್ಲಿ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಆದಂತಹ ಅಧ್ಯಯನಗಳು, ರಾಮ್ ಚರಣ್ ಶರ್ಮಾ ಆಗ್ಬೋದು ಅಥವಾ ಕುಂಕುಮ್ ರಾಯ್ ಇರ್ಬೋದು, ರೋಮಿಲಾ ಥಾಪರ್ ಇರ್ಬೋದು, ಇಂತಹ ಸಂಶೋಧಕರು ಮಾಡಿದಂತಹ ಅಧ್ಯಯನಗಳ ಒಂದು ಸ್ಥೂಲವಾದ ಚಿತ್ರವನ್ನ ತರ್ಕೊಡ್ತೇನೆ. ಇಷ್ಟಾದ ಮೇಲೆ ನಾನು ದಕ್ಷಿಣ ಭಾರತಕ್ಕೆ ಈಗ ರಾಜ್ಯ ಅಂದರೆ ಏನು, ರಾಜ್ಯ ಸ್ಥಾಪನೆ ಆಗುವಂತಹ ಒಂದು ಐತಿಹಾಸಿಕ ಸಂದರ್ಭ ಯಾವುದು, ರಾಜ್ಯ ಇಲ್ಲದಂತ ನೆಲೆಗಟ್ಟುಗಳೇನಿದೆ, ಅಲ್ಲಿಂದ ರಾಜ್ಯ ಅನ್ನೋ ನೆಲೆಗಟ್ಟಿಗೆ ಆಗುವಂತಹ ಪರಿವರ್ತನೆ ಹಿಂದೆ ಯಾವ ತರಹದ ಪ್ರಕ್ರಿಯೆಗಳು ಕೆಲಸ ಮಾಡ್ತವೆ, ಈ ಕುರಿತು ಬಹುಶಃ ಮೊಟ್ಟ ಮೊದಲ ಸಲ ಚರ್ಚೆ ಮಾಡಿದಂತ ವ್ಯಕ್ತಿ ಫ್ರೆಡ್ರಿಕ್ ಹೆಂಗಲ್. ಈತನ ಕೃತಿ 1884ರಲ್ಲಿ ಪ್ರಕಟವಾದಂತಹ ದಿ ಆರಿಜಿನ್ ಆಫ್ ದ ಫ್ಯಾಮಿಲಿ, ಪ್ರೈವೇಟ್ ಪ್ರಾಪರ್ಟಿ ಅಂಡ್ ದ ಸ್ಟೇಟ್ ಅನ್ನೋ ಕೃತಿಯಲ್ಲಿ ಈ ವಿಷಯವಾಗಿ ಸಾಕಷ್ಟು ದೀರ್ಘವಾಗಿ ಆತ ಚರ್ಚೆ ಮಾಡಿದ್ದಾನೆ. ಇದರ ಅರ್ಥ ಇದಕ್ಕಿಂತ ಹಿಂದೆ ರಾಜ್ಯದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತಲ್ಲ, ಆದ್ರೆ ಈ ನೆಲೆಯ ಒಂದು ಚರ್ಚೆ, ರಾಜ್ಯವಿಲ್ಲದ ಒಂದು ಸಮುದಾಯಗಳೇನಿದ್ವು ಐತಿಹಾಸಿಕವಾಗಿ, ಅಲ್ಲಿಂದ ರಾಜ್ಯ ಸ್ಥಾಪನೆ ಕಡೆಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಹೆಂಗಲ್ಗಿಂತ ಹಿಂದೆ ಯಾವುದೂ ಆಗಿರಲಿಲ್ಲ. 16ನೇ ಶತಮಾನದಲ್ಲೇನೆ ಮ್ಯಾಕಿಯಾವೆಲ್ಲಿ ತನ್ನ 2 ಕೃತಿಗಳಲ್ಲಿ, ಪ್ರಿನ್ಸ್ ಅಲ್ಲಿ ಮತ್ತು ಡಿಸ್ಕೋರ್ಸ್ ಅಲ್ಲಿ ರಾಜ್ಯ ಅಂದ್ರೆ ಏನು, ಸಾರ್ವತ್ರಿಕ ಸ್ವರೂಪ ಏನು, ಈ ವಿಚಾರವಾಗಿ ಚರ್ಚೆಗಳನ್ನ ಮಾಡಿದ್ದಾನೆ. 2 ಭಿನ್ನವಾದ ನಿಲುವುಗಳನ್ನ ತನ್ನ ಕೃತಿಗಳಲ್ಲಿ ತಗೋತಾನೆ. ಹೆಚ್ಚು ರಿಪಬ್ಲಿಕನ್ ಅಂತ ಕರೆಯುವಂತಹ ಅಥವಾ ಗಣ ಕರೆಯುವಂತಹ ಒಂದು ಸಂರಚನೆಯ, ರಾಜಕೀಯ ಸಂರಚನೆಯ ಚಿತ್ರವನ್ನ ಡಿಸ್ಕೋರ್ಸ್ ನಲ್ಲಿ ಕಟ್ಕೊಡ್ತಾನೆ. ಪ್ರಿನ್ಸ್ ನಲ್ಲಿ ಒಂದು ಚಿತ್ರವನ್ನು ಕಾಣ್ತೀವಿ. ಅದೇ ಶತಮಾನದ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಫ್ರಾನ್ಸ್ ನಲ್ಲಿದ್ದಂತಹ ಬೋಧ ಅನ್ನುವ ತಜ್ಞ ಸಾರ್ವಭೌಮತ್ವದ ಅಂದ್ರೆ ಸಾವರೇನಿಟಿಯ ಸ್ವರೂಪದ ಬಗ್ಗೆ ಸಾಕಷ್ಟು ದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾನೆ ತನ್ನ ಕೃತಿಯಲ್ಲಿ. ಇಲ್ಲಿ ಎಲ್ಲೂ ಈ ಆರಂಭ ಕಾಲದ ಕೃತಿಗಳಲ್ಲಿ ಎಲ್ಲೂ ರಾಜ್ಯ ಇಲ್ಲ ಇದಾಗುವಂತಹ ಪ್ರದೇಶದ ಕಡೆಗಿನ ಒಂದು ಪರಿವರ್ತನೆ ಕುರಿತು ಯಾವುದೇ ನಡೆಯೋದಿಲ್ಲ. 17ನೇ ಶತಮಾನದಲ್ಲಿ ಈ ಒಂದು ಚರ್ಚೆ ನಾವು ತನ್ನಲ್ಲಿ ಮೊದಲ ಬಾರಿಗೆ ಕಾಣ್ತೇವೆ. ಲೆವಿಯಥನ್ ನಮ್ಗೆ ನಾವಿವತ್ತು ಯಾವುದನ್ನ ಕಾಂಟ್ರಾಕ್ಟ್ ಥಿಯರಿ ಅಂತ ಕರಿತೇವೆ, ಇಲ್ಲಿ ಥಾಮಸ್ ಹಾಬ್ ಒಂದು ಸ್ಟೇಟ್ ಆಫ್ ನೇಚರ್ ಅಂದ್ರೆ ಒಂದು ಪ್ರಾಕೃತಿಕವಾದ, ಒಂದು ನೈಸರ್ಗಿಕವಾದ ಒಂದು ಹಂತ ಏನಿದೆ, ಒಂದು ಅವಸ್ಥೆ ಏನಿದೆ, ಆ ಅವಸ್ಥೆಯಿಂದ ಮಾನವರು ಪರಿವರ್ತನೆ ಹೊಂದಿದ್ರು ಅನ್ನೋದನ್ನ ಚರ್ಚೆ ಮಾಡ್ತಾನೆ. ಈ ಚರ್ಚೆ
18ನೇ ಶತಮಾನದವರೆಗೆ ಮುಂದುವರಿತಾರೆ. ಅಲ್ಲಿ ಜಾನ್ ಲಾಕ್ ಆಗ್ಬೋದು ಅಥವಾ ರೂಸೋ ಆಗ್ಬೋದು, ಇವರೆಲ್ಲ ಈ ಕಾಂಟ್ರಾಕ್ಟ್ ಥಿಯರಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತು ನೀಡುತ್ತಾ ಅದನ್ನ ಮುಂದಕ್ಕೆ ಬೆಳೆಸಲಿಕ್ಕೆ ಪ್ರಾರಂಭಿಸ್ತಾರೆ. ಎಲ್ಲರೂ ಒಂದೇ ನಿಲುವನ್ನ ತಾಳ್ತಿದ್ರು ಅಂತ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಹಾಬ್ಸ್ ಏನ್ ಬರೀತಾನೆ, ನಮ್ಮ ಲಾಕ್ಗೆ ಬಂದಾಗ ಅದರ ಒಂದು ಗಾಢವಾದ ವಿಮರ್ಶೆಯನ್ನ ಅಲ್ಲಿ ಕಾಣ್ತೀವಿ. ಯಾಕಂದ್ರೆ ಲಾಕ್ ನಲ್ಲಿ ಬಂದಾಗ ಹಾಬ್ಸ್ ಹೇಳೋ ತರದಲ್ಲಿ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಕೊಡುವಂತ ಒಂದು ವಾತಾವರಣ ಏನಿದೆ ಅದು ಇಲ್ಲ ಅನ್ನುವಂತ ಒಂದು ಸ್ಥಿತಿ ಬರ್ತದೆ. ಯಾಕೆಂದ್ರೆ ಹಾಗೆ ನಾವು ಸಾಧ್ಯವಾಗದಂತ ಕೆಲವು ಇದೆ. ಅದರಲ್ಲಿ ಒಂದು ರೈಟ್ ಟು ಲೈಫ್, ಮತ್ತೊಂದು ರೈಟ್ ಟು ಪ್ರಾಪರ್ಟಿ, ಮೂರನೇದು ರೈಟ್ ಟು ಅಂತ ಲಾಕ್ ಹೇಳ್ತಾನೆ. ಸೊ ಇದು ಒಂದೇ ತರಹದ ಚರ್ಚೆಗಳು ನಡೆದಿಲ್ಲ ಕಾಂಟ್ರಾಕ್ಟ್ ಥಿಯರಿಯಲ್ಲಿ ಕೂಡ. ಆದರೂ ಈ ಗ್ರಂಥಗಳನ್ನು ನೋಡಿದಾಗ ರಾಜ್ಯ ಇಲ್ಲದಂತ ಒಂದು ಸ್ಥಿತಿ, ಒಂದು ವಾತಾವರಣ ಹಿಂದೆ ಅದು ಮುಂದಕ್ಕೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಒಂದು ಒಪ್ಪಂದದ ಮೂಲಕ ಅಥವಾ ಒಂದು ಕಾಂಟ್ರಾಕ್ಟ್ ನ ಮೂಲಕ ರಾಜ್ಯ ಉಂಟಾಯಿತು ಅನ್ನುವಂಥ ಚಿತ್ರವನ್ನು ಕಾಣ್ತೇವೆ. ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಒಂದು ಮಾನವಶಾಸ್ತ್ರ ಪರವಾದ ಅಂದ್ರೆ ಆಂಥ್ರೋಪಾಲಜಿಕಲ್ ಅನ್ನೋದಾದ ಒಂದು ನಿಲುವು ಕೂಡ ಇದೆ. ಅದೇ ತರದಲ್ಲಿ ಐತಿಹಾಸಿಕ ಕಾಣ್ತೇವೆ. ಈ ತರಹದ ಚರ್ಚೆಗಳು 19ನೇ ಶತಮಾನದ ಆರಂಭದಲ್ಲಿ ಕೂಡ ನಾವು ಕಾಣ್ತೇವೆ. ವಿಶೇಷವಾಗಿ ಈಗ ಹೆಗಲ್ನ ಕೃತಿ ತಗೊಂಡಾಗ ಹೆಗಲ್ನ 3 ಹಂತಗಳಲ್ಲಿ ಮಾನವ ಸಮುದಾಯವನ್ನ ಅವನು ವಿಂಗಡಿಸ್ಕೊತಾನೆ. ಒಂದು ಕುಟುಂಬ, ಫ್ಯಾಮಿಲಿ; ಎರಡನೇದು ಸಾರ್ವಜನಿಕ ಸಮಾಜ, ಸಿವಿಲ್ ಸೊಸೈಟಿ; ಮೂರನೇದು ರಾಜ್ಯ, ಸ್ಟೇಟ್. ಈ 3 ಹಂತಗಳಲ್ಲಿ ಅಥವಾ ಮೂರು ಸಂರಚನೆಗಳಾಗಿ, ವಿಭಿನ್ನ ಸಂರಚನೆಗಳಾಗಿ, ಆದರೆ ಪರಸ್ಪರ ಸಂಬಂಧ ಇರುವಂತಹ ಸಂರಚನೆಗಳಾಗಿ ರೂಪುಗೊಳ್ಳುವ ಈ ನೆಲೆಯ ಚರ್ಚೆ ಕೂಡ ಸೈದ್ಧಾಂತಿಕವಾದ ಒಂದು ಪ್ರಶ್ನೆ. ಆದರೆ ಹೆಚ್ಚು ಐತಿಹಾಸಿಕವಾದ ಮಾಹಿತಿಯನ್ನ ಸಂಗ್ರಹಿಸಿ ಅವುಗಳ ಮೂಲಕ ಮತ್ತು ಆ ಕಾಲದಲ್ಲಿ ಏನು ಬುಡಕಟ್ಟುಗಳ ಅಧ್ಯಯನ ನಡೆಸಿತ್ತು ಇವುಗಳ ಮೂಲಕ ಕ್ಷೇತ್ರ ಕಾರ್ಯ ನಡೆಸಿ ನಾವು ಪಡ್ಕೊಂಡಂತಹ ಒಂದು ಚಿತ್ರವನ್ನ ಇದರಲ್ಲಿ ಮಾತ್ರ ನಾವು ಅದರ ಪ್ರಥಮ ಉಲ್ಲೇಖವನ್ನ ಕಾಣ್ತೇವೆ. ಎಂಗಲ್ಸ್ನ ಕೃತಿಗೆ 2 ಪ್ರಮುಖವಾದ ಪ್ರೇರಣೆಗಳಿವೆ. ಒಂದನ್ನ ನಾವು ಒಂದು ಪರೋಕ್ಷ ಪ್ರೇರಣೆ ಅಂತ ಕರಿಬಹುದು, ಯಾಕೆಂದ್ರೆ ಅವನ ಕೃತಿಯಲ್ಲಿ ಇದರ ಬರೋದಿಲ್ಲ. ಅದು ಡಾರ್ವಿನ್ನ 1859ರಲ್ಲಿ ಪ್ರಕಟವಾದಂತಹ ಕೃತಿ ದಿ ಆರಿಜಿನ್ ಆಫ್ ಸ್ಪೀಷೀಸ್. ಆರಿಜಿನ್ ಆಫ್ ಸ್ಪೀಷೀಸ್ ನಲ್ಲಿ ಆತ ಮಂಡಿಸುವಂತ ವಿಕಾಸವಾದ ಏನಿದೆ ಅದರ ಒಂದು ಬೆಂಬಲಿಸಿದನೆ ಅದೇ ತರದ ಒಂದು ಚರ್ಚೆ ನಡೆಸಿಕೊಂಡೇನೆ ಮಾನವ ಜೀವನದಲ್ಲಿ, ಮಾನವನ ಇತಿಹಾಸದಲ್ಲಿ ರಾಜ್ಯೇತರ ಅಥವಾ ರಾಜ್ಯ ಪೂರ್ವ ನೆಲೆಗಳಿಂದ ರಾಜ್ಯದ ಕಡೆಗೆ ಯಾವ ತರದಲ್ಲಿ ಉಂಟಾಯಿತು ಅನ್ನೋದನ್ನ ಆತ ಅದರಲ್ಲಿ ತೋರಿಸ್ಕೊಳ್ತಾನೆ. ಪ್ರತ್ಯಕ್ಷವಾದ ಪ್ರೇರಣೆ ಮಾರ್ಗನ್ನ ಕೃತಿ, ಲೆವಿಸ್ ಮಾರ್ಗನ್ನ 1877ರಲ್ಲಿ ಪ್ರಕಟವಾದಂತಹ ಏನ್ಷಿಯಂಟ್ ಸೊಸೈಟಿ ಅನ್ನೋ ಕೃತಿಯ ಒಂದು ಪ್ರಭಾವವನ್ನ ಕಾಣ್ತೇವೆ. ಏನ್ಷಿಯಂಟ್ ಸೊಸೈಟಿಯಲ್ಲಿ ಮಾರ್ಗನ್ಗಿದ್ದಂತ ಕಾಳಜಿ ಅನ್ನೋದು ವಿವಾಹ ಸಂಬಂಧಗಳ ಸ್ವರೂಪ. ಆದಿಮ ಕಾಲದಲ್ಲಿ ಹೇಗೆ ಗ್ರೂಪ್ ಮ್ಯಾರೇಜಸ್ ಅನ್ನೋ ಒಂದು ಸಿಚುವೇಶನ್ ಇಂದ ನಂತರ ಏನು ಮೊನೋಗ್ಯಾಮಿವರೆಗೆ ಬಂತು, ಇದರಲ್ಲಿ ಉಂಟಾದಂತಹ ಹಲವು ತರಗಳ ಪರಿವರ್ತನೆ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನ ಒಂದು ವಿಕಾಸವಾದದ ನೆಲೆಯಲ್ಲಿ ಇಟ್ಟು ಚರ್ಚೆ ಮಾಡುವಂತ ಕೃತಿ ಏನ್ಷಿಯಂಟ್ ಸೊಸೈಟಿ. ಎಂಗಲ್ಸ್ನ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರಿದಂತ ಒಂದು ಕೃತಿ ಅಂತ. ಇನ್ಫ್ಯಾಕ್ಟ್ ಅವನ ಕೃತಿಗೆ ಅವನ ಆರಿಜಿನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ, ಫ್ಯಾಮಿಲಿ ಪ್ರೈವೇಟ್ ಪ್ರಾಪರ್ಟಿ ಅಂಡ್ ಸ್ಟೇಟ್ ಏನಿದೆ ಅದಕ್ಕೆ ಒಂದು ಸಬ್ಟೈಟಲ್ ಕೂಡ ಇದೆ, ಇನ್ ದ ಲೈಟ್ ಆಫ್ ದಿ ರಿಸರ್ಚರ್ಸ್ ಆಫ್ ಲೆವಿಸ್ ಎಚ್ ಮಾರ್ಗನ್. ಸೊ ಅಷ್ಟರ ಮಟ್ಟಿಗೆ ಅದರ ಪ್ರಭಾವ ಅದರಲ್ಲಿ ನಾವು ಕಾಣ್ತೇವೆ. ಎಂಗಲ್ಸ್ ಒತ್ತು ನೀಡುವಂತಹ ಒಂದು ಅಂಶ, ಇದರ ಮೂಲಕ ಹಲವು ಸ್ತರಗಳಲ್ಲಿ, ಹಲವು ಹಂತಗಳಲ್ಲಿ ಈ ಮಾನವ ಜನಜೀವನ ಏನಿದೆ ಸಂಕೀರ್ಣಗೊಳ್ಳುತ್ತಾ ಹೋಗೋದನ್ನ ಅವನು ತೋರಿಸ್ತಾನೆ. ಸೊ ಈ ಸಂಕೀರ್ಣತೆಯ ಒಂದು ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ಡಿವಿಷನ್ ಆಫ್ ಲೇಬರ್ ಉಂಟಾದಾಗ ರಾಜ್ಯಕ್ಕೆ ಬೇಕಾದಂತಹ ಒಂದು ಫಂಡಮೆಂಟಲ್ ಕೆಲವು ಅಗತ್ಯಗಳು ಇದು ಪೂರೈಸ್ತವೆ ಅಂತ. ಅದೇನು, ಕೆಲವು ವೃತ್ತಿಗಳು, ಕೆಲವು ಫಾರ್ಮ್ಸ್ ಆಫ್ ಲೇಬರ್ ಏನಿದೆ ಅದು ಹೆಚ್ಚು ಅಧಿಕಾರವನ್ನ ತನ್ನಲ್ಲಿ ಅಳವಡಿಸಿಕೊಂಡಿದೆ.
ಆದರೆ ಇತರ ವೃತ್ತಿಗಳಲ್ಲಿ ಆ ತರದ ಒಂದು ಈ ಕಾರಣದಿಂದಾಗಿ ಈ ಡಿವಿಷನ್ ಆಫ್ ಲೇಬರ್ ಏನಿದೆ ಅದರ ಮೂಲಕ ಈ ವೃತ್ತಿಗಳಲ್ಲಿ ಉಂಟಾಗುವಂತಹ ಈ ಒಂದು ಭಿನ್ನತೆಗಳ ಮೂಲಕ ಒಂದು ಶ್ರೇಣೀಕರಣ ಉಂಟಾಗೋದನ್ನ ನಾವು ಕಾಣ್ತೀವಿ ಅಂತ ಎಂಗಲ್ಸ್ ಹೇಳ್ತಾನೆ. ಈ ಆಳುವ ವರ್ಗ, ಆಳಿಸಿಕೊಳ್ಳುವ ವರ್ಗ ಅಥವಾ ಮಾಸ್ಟರ್ ಅಂಡ್ ಸ್ಲೇವ್ ಅಂತ ಏನ್ ಕರೀತಾರೆ, ಈ ತರದಲ್ಲಿ ಮತ್ತು ಒಂದು ಮಾರ್ಕ್ಸಿಸ್ಟ್ ಒಂದು ಪರಿಭಾಷೆಯಲ್ಲಿ ಹೇಳೋದಾದ್ರೆ ಆ ಮೋಡ್ ಆಫ್ ಪ್ರೊಡಕ್ಷನ್ ಮತ್ತು ಮೀನ್ಸ್ ಆಫ್ ಪ್ರೊಡಕ್ಷನ್ ಮೇಲೆ, ಉತ್ಪಾದನೆಯ ವಿಧಾನ ಏನಿದೆ ಅದರ ಮೇಲೆ ನಿಯಂತ್ರಣ ಸಹ ಮತ್ತು ನಿಯಂತ್ರಣ ಹೊಂದಿರದಂತಹ ಈ ತರದ ಶ್ರೇಣೀಕರಣ ಉಂಟಾದಾಗ ಆ ಶ್ರೇಣೀಕೃತವಾದ ಒಂದು ವ್ಯವಸ್ಥೆ, ಆ ಶ್ರೇಣೀಕೃತವಾದಂತಹ ಒಂದು ಜೀವನ ಇದನ್ನ ಕ್ರಮಬದ್ಧಗೊಳಿಸೋದಕ್ಕೆ, ಇದನ್ನ ರೆಗ್ಯುಲೇಟ್ ಮಾಡೋ ಸಲುವಾಗಿ ರಾಜ್ಯ ಅನ್ನುವಂತ ಒಂದು ಸಂರಚನೆ ಉಂಟಾಗ್ತದೆ ಅಂತ ಎಂಗಲ್ಸ್ ಹೇಳ್ತಾನೆ. ಇದರ ನಂತರ ಸುಮಾರು 6-7 ದಶಕಗಳ ಕಾಲ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಆಗಿದ್ರು ಕೂಡ ಮೌಲಿಕವಾದಂತಹ ಕೊಡುಗೆಗಳು ಯಾವುದು ನಾವು ಕಾಣೋದಿಲ್ಲ. ಅದು ಕಾಣೋದು ಸುಮಾರು 1950ರ ದಶಕದಿಂದ ಈಚೆಗೆ. ಅದಕ್ಕೆ ಒಂದು ಕಾರಣ ಕೂಡ ಇದೆ. 50ರ ದಶಕದಲ್ಲಿ ಹೊಸ ರೀತಿಯ ಪ್ರೇರಣೆಯಾಗೋದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಅಂದ್ರೆ 1920ರ ದಶಕದಿಂದ ಈ ಮೊದಲ ಮಹಾಯುದ್ಧ ಕೊನೆಗೊಂಡು ಒಂದು ವಸಾಹತು ವ್ಯವಸ್ಥೆ ಶಿಥಿಲಗೊಳ್ಳುವಂತ ಒಂದು ಹಂತ ಏನಿದೆ, ಆ ವರೆಗಿನ ಒಂದು 3-4 ದಶಕಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ವರೂಪ ಬದಲಾಗ್ತಾ ಇದೆ. ಈ ಬದಲಾವಣೆಗೆ ಹಲವು ಕಾರಣಗಳಿದೆ. ಮೊದಲನೇದು, ಈಗ ಮೊದಲ ಮಹಾಯುದ್ಧ ಕೊನೆಗೊಳ್ತದೆ 1818ರಲ್ಲಿ. ಅದೇ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ನಾವೇನು ಕೋವಿಡ್-19 ಕಾಣ್ತಾ ಇದ್ದೇವೆ, ಇದೇ ತರಹದ ಒಂದು ಮಹಾಮಾರಿ, ಒಂದು ಪ್ಯಾಂಡಮಿಕ್ ಎಲ್ಲ ಕಡೆಗಳಲ್ಲೂ ತಲೆಮುಟ್ಟಿ. ಅದನ್ನ ಸ್ಪ್ಯಾನಿಷ್ ಫ್ಲೂ ಅಂತ, ಸ್ಪ್ಯಾನಿಷ್ ಇನ್ಫ್ಲೂಯೆನ್ಸಾ ಅಂತ ಕೂಡ ಕರೀತಾರೆ. ಇದು ಬಹುಶಃ ಮಾನವನ ಇತಿಹಾಸದಲ್ಲೇ ಆದಂತ ಬಹಳ ದೊಡ್ಡ, ಅತಿ ದೊಡ್ಡ ಪ್ಯಾಂಡಮಿಕ್ ಅಂತ ಇದನ್ನು ಕರಿಬಹುದು. ಇದರಿಂದ ಪೀಡಿತರಾದವರು ಸುಮಾರು 20 ಕೋಟಿ ಜನ, ಸಾವನ್ನಪ್ಪಿದವರು ಸುಮಾರು 5 ಕೋಟಿ. ಇತಿಹಾಸಕಾರರು ಹೇಳ್ತಾರೆ ಭಾರತದಲ್ಲೇನೆ ಸುಮಾರು 2 ಕೋಟಿ ಜನ ಕಳ್ಕೊಂಡಿದ್ರು ಅಂತ. ಸೊ ಅಂತ ಒಂದು ಜಾಗತಿಕ ಮಟ್ಟದ ಪ್ಯಾಂಡಮಿಕ್. ಈ ಪ್ಯಾಂಡಮಿಕ್ ನಿಂದಾಗಿ ಆವರೆಗೆ ಪಡೆದಿದ್ದಂತಹ ಒಂದು ಲೇಸರ್ ಫೇರ್ ಅಥವಾ ಮುಕ್ತ ಮಾರುಕಟ್ಟೆಗೆ ಒತ್ತು ನೀಡುವಂತಹ ವ್ಯವಸ್ಥೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತದೆ ಅಂತ ಮಾತ್ರವಲ್ಲ, ಅದರ ಬುನಾದಿ ಏನಿತ್ತು ಐತಿಹಾಸಿಕವಾಗಿ ಅದು ಕಟ್ಟಿಕೊಂಡು ಬಂದಂತಹ ಬುನಾದಿ ಅದು ತದೆ. ಈ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲೇನೆ ಮುಂದಿನ ದಶಕದಲ್ಲಿ 20ರ ದಶಕದಲ್ಲಿ ಒಂದು ಆರ್ಥಿಕ ಸ್ಥಿತಿ ದುರ್ಬಲತೆಯನ್ನು ನಾವು ಕಾಣ್ತೇವೆ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಪ್ರಮುಖ ಸೈದ್ಧಾಂತಿಕವಾದ ಒಂದು ಮುನ್ನಡೆ ಅನ್ನೋದು ಈ ಕಿರಿಯ ಪ್ರೇರಣೆಯಿಂದ ಮತ್ತು ಅಮೆರಿಕದಲ್ಲಿ ಉಂಟಾದಂತಹ ಕೆಲವು ಚರ್ಚೆಗಳ ಅಂಗವಾಗಿ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಏನೋ ಒಂದು ಹೊಸ ನೀತಿಯನ್ನು ತರ್ತಾನೆ, ಹೊಸ ಆರ್ಥಿಕ ನೀತಿ, ನ್ಯೂ ಡೀಲ್ ಅಂತ ಕರೀತಾರೆ. ಇದು ಹೊಸ ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಹುಟ್ಟುಹಾಕ್ತದೆ. ಹಿಂದೆ ಇದ್ದಕ್ಕಿಂತ ಸಾಕಷ್ಟು ಅಂತರ ಇದೆ. ಯಾಕೆಂದ್ರೆ ಇದಕ್ಕೆ ಒಂದು ನೆಲೆಯಲ್ಲಿ ಅದು ಮುಕ್ತ ಮಾರುಕಟ್ಟೆಯ ಮುಕ್ತ ಮಾರುಕಟ್ಟೆಗಿಂತ ಹೆಚ್ಚಿನ ಒಲವು ತೋರಿದ್ರು ಕೂಡ ರಾಜ್ಯದ ಅಗತ್ಯ ಇತ್ತು ಅದಕ್ಕೆ. ಯಾಕಂದ್ರೆ ಅಲ್ಲಿ ಬೇಕಾದಂತಹ ಮೌಲಿಕವಾದ ಏನೇನಿದೆ ಅದಕ್ಕೆ, ಉದಾಹರಣೆಗೆ ಅದು ರಸ್ತೆಗಳಾಗ್ಬೋದು ಅಥವಾ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಲೈನ್ಗಳಾಗ್ಬೋದು ಅಥವಾ ಸೇತುವೆಗಳಾಗ್ಬೋದು, ಇವುಗಳ ನಿರ್ಮಾಣಕ್ಕೆ ಅದು ರಾಜ್ಯವನ್ನೇ ಅವಲಂಬಿಸಿಕೊಂಡಿತ್ತು. ನೆಪೋಲಿಯನ್ ಎಲ್ಲ ಇದಕ್ಕೆ ಉತ್ತಮವಾದ ಉದಾಹರಣೆಯನ್ನು ನಮಗೆ ಒದಗಿಸಿದ್ದಾರೆ. ಆ ಒಂದು ರಾಜ್ಯಕ್ಕೆಲ್ಲ ಒಂದು ಪ್ರಾಮುಖ್ಯತೆ ಇದ್ರೂ ಕೂಡ ವ್ಯಾಪಾರ ನಡೆಸುತ್ತಿತ್ತು ಅನ್ನುವಂತ ಒಂದು ಚರ್ಚೆ. ಹೊಸ ವ್ಯವಸ್ಥೆಯಲ್ಲಿ ಈ ನ್ಯೂ ಡೀಲ್ ನಂತರದ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ ಅದು ಹೆಚ್ಚು ರಾಜ್ಯದ ಹಿಡಿತದಲ್ಲಿರುವಂತಹ ಒಂದು ಬಂಡವಾಳಶಾಹಿ ವ್ಯವಸ್ಥೆ, ಹೆಚ್ಚು ರೆಗ್ಯುಲೇಟರಿ ಆದಂತಹ, ಈಗ ಭಾರತದಲ್ಲಿ ಆದಂತಹ ಲೈಸೆನ್ಸ್ ಕೋಟಾ ರಾಜ್ಯ ಏನಿದೆ ಅದನ್ನ ಹೋಲುವಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೀವಿ. ಹೀಗೆ ರಾಜ್ಯಕ್ಕೆ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆದಾಗ
ರಾಜ್ಯ ಅನ್ನುವ ಒಂದು ಸಂರಚನೆಯ ಸ್ವರೂಪ ಕೂಡ ಅದರೊಂದಿಗೆ ಬದಲಾವಣೆಯನ್ನು ಕಾಣ್ತದೆ. ಈ ಬದಲಾವಣೆ ಒಂದು 30, 40, 50ರ ದಶಕದ ಒಳಗೆ ಜಾಗತಿಕ ಮಟ್ಟದಲ್ಲೇನೆ ರಾಜ್ಯ ಅನ್ನುವ ಒಂದು ವ್ಯವಸ್ಥೆಯ ಬಗ್ಗೆ ಹೊಸ ಚಿಂತನೆಗೆ ಪ್ರೇರಣೆ ನೀಡುವಂತ ಒಂದು ರೀತಿಯಲ್ಲಿ ಸಂರಚನೆಯನ್ನ ಬದಲಾಯಿಸ್ತದೆ. ಮತ್ತೊಂದು ಘಟನೆ ಇದೇ ಸಂದರ್ಭದಲ್ಲಿ ಆಗೋದು ನಮ್ಮ ರಷ್ಯನ್ ಕ್ರಾಂತಿ. ರಷ್ಯನ್ ಕ್ರಾಂತಿಯ ಒಂದು ಮೊದಲ ಹಂತ ಗ್ರೇಟ್ ಡಿಪ್ರೆಷನ್ ಕಾಲ ಆಗಷ್ಟಕ್ಕೆ ಕೊನೆಗೊಳ್ತದೆ, ಅದು ಲೆನಿನ್ನ ಒಂದು ಹಂತ. ನಂತರದ ಸ್ಟಾಲಿನ್ನ ಹಂತದಲ್ಲಿ ಅಲ್ಲಿನ ಒಂದು ಸೋವಿಯತ್ ಒಕ್ಕೂಟದಲ್ಲಿದ್ದಂತ ಒಂದು ಪ್ರಭುತ್ವ ಏನಿದೆ, ಈ ಪ್ರಭುತ್ವ ಒಂದು ಟೋಟಾಲಿಟೇರಿಯನ್ ಒಂದು ರೀತಿಯಲ್ಲಿ ಅದು ಪರಿವರ್ತನೆ ಹೊಂದುತ್ತದೆ. ಈ ಸಾರ್ವಭೌಮತ್ವದಿಂದ ಸರ್ವಾಧಿಕಾರದ ಕಡೆಗೆ ನಡೆಯುವಂತ ಒಂದು ತಿರುವು. ಈ ತಿರುವು ಬಹಳ ಮಹತ್ವದ ತಿರುವು. ಯಾಕೆಂದ್ರೆ ಎರಡನೇ ಮಹಾಯುದ್ಧದ ನಂತರ ಏನು ಹೆಚ್ಚೆಚ್ಚು ರಾಜ್ಯಗಳು ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಸ್ವಾತಂತ್ರ್ಯ ಪಡ್ಕೊಳ್ತವೆ, ಇವುಗಳು ಆ ಕಾಲದಲ್ಲಿ ಆದಂತಹ ಆರ್ಥಿಕ ಹಿನ್ನಡೆಯಿಂದಾಗಿ ಆರ್ಥಿಕದ ಬೆಳವಣಿಗೆ ಬಹುತೇಕ ವಸಾಹತುಗಳಲ್ಲಿ ಚಿತ್ರಗೊಂಡಿತ್ತು ಅಂತ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಅದು ಕೂಡ ಸಾಧಿಸಿತ್ತು. ಈ ಹಿನ್ನಡೆ ಬಗ್ಗೆ ಆಕ್ಚುಲಿ ಹೇಳೋದು, ಇದು ಕೆಲವು ಎಕನಾಮಿಕ್ಸ್ ನಲ್ಲಿ ಇದನ್ನ ಡೆವಲಪ್ಮೆಂಟ್ ಆಫ್ ಅಂಡರ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಅವಿಕಾಸದ ವಿಕಾಸ. ಈ ಸಂದರ್ಭದಲ್ಲಿ ಹೊಸದಾಗಿ ಸ್ವಾತಂತ್ರ್ಯ ಪಡ್ಕೊಳ್ಳುವಂತ ರಾಜ್ಯಗಳೇನಿದೆ, ಅದು ಭಾರತ ಆಗ್ಬೋದು ಅಥವಾ ಯುರೋಪಿನ ನಮ್ಮ ಏಷ್ಯಾದ ಮತ್ಯಾವುದೇ ರಾಜ್ಯಗಳಾಗ್ಬೋದು, ಆಫ್ರಿಕನ್ ಭೂಖಂಡಗಳಿರುವಂತ ರಾಜ್ಯ ಆಗ್ಬೋದು, ಇವುಗಳಿಗೆ ಒಂದು ಮಾಡ್ಕೊಳ್ಳೋದು ಅನಿವಾರ್ಯ ಆಗ್ತದೆ. ನೀವು ಒಂದು ಕೇಂದ್ರಿತವಾದಂತ ನ್ಯಾಟೋ ರಾಜ್ಯಗಳ ಜೊತೆ ಹೋಗ್ತೀರಿ ಅಥವಾ ರಷ್ಯಾದ ನಿಯಂತ್ರಣದಲ್ಲಿರುವಂತ ಶಾಸಕ ರಾಜ್ಯಗಳೇನಿದೆ ಅವುಗಳ ಜೊತೆ ಹೋಗಬೇಕಾಗುತ್ತೆ. ಇದೊಂದು ಅನಿವಾರ್ಯವಾದ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ಒಂದು 40ರ ದಶಕದ ಕೊನೆಯಲ್ಲಿ ಮತ್ತು 50ರ ದಶಕದ ಆರಂಭದಲ್ಲಿ ಉಂಟಾಗೋದನ್ನ ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಹೊಸದಾಗಿ ರೂಪುಗೊಂಡಂತ ಈ ರಾಜ್ಯಗಳು ಹೆಚ್ಚಾಗಿ ಪ್ರಜಾಪ್ರಭುತ್ವಕ್ಕೆ ಒತ್ತು ನೀಡಿದ್ರು ಕೂಡ ಅಲ್ಲಿಯೂ ಒಂದು ಟೋಟಾಲಿಟೇರಿಯನ್ ಸ್ವಭಾವ ಹಲವು ಹಂತಗಳಿರ್ತದೆ. ಕೆಲವು ರಾಜ್ಯಗಳು ಸೋಷಿಯಲಿಸಂ ಸಮಾಜವಾದದ ಕಡೆಗೆ ಒಲವು ತೋರಿಸುತ್ತದೆ. ಅನೇಕ ರಾಜ್ಯಗಳಲ್ಲಿ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಬಗ್ಗೆ ಹೆಚ್ಚು ಒಲವು ಇರ್ತದೆ. ಇದರಿಂದಾಗಿ ಹೆಚ್ಚು ಸಂಕೀರ್ಣವಾದಂತ ಒಂದು ರಾಷ್ಟ್ರಗಳ ಒಂದು ಪಾದಳಿ ಅಲ್ಲಿ ನಿರ್ಮಾಣ ಆಗ್ತದೆ. ಈ ಸಂದರ್ಭದಲ್ಲಿ 50ನೇ ದಶಕ 1950ರ ನಂತರ ಸಾಕಷ್ಟು ಅಧ್ಯಯನಗಳು ಯುರೋಪ್ನಲ್ಲಿ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ನಡೆಯೋದನ್ನ. ಈ ಅಧ್ಯಯನಗಳ ಅಂಗವಾಗಿ ಬಂದಂತ ಹೊಸ ಮೆಥಡ್ಸ್ ಏನಿದೆ, ಅಧ್ಯಯನದ ಮೆಥಡಾಲಜಿಗಳೇನಿದೆ, ಅವು ವಿಶೇಷವಾಗಿ ಮಧ್ಯ ಆಫ್ರಿಕಾದ ರಾಷ್ಟ್ರಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ರಾಜ್ಯ ಅನ್ನೋ ಪ್ರಶ್ನೆಯೇ ಬಹುಶಃ ಇಂತ ಮುಂಚೆ ನಡೆದಿರಲಿಲ್ಲ ಅನ್ನುವಂತ ಒಂದು ಚಿಂತನೆಗೂ ಹೋಗ್ತದೆ. ಸೊ ಅಲ್ಲಿ ಬಹುಶಃ ಸ್ಥಾಪನೆಯ ಆದಿಮ ಹಂತವೇ ವಸಾಹತುಶಾಹಿ. ಸೊ ಈ ವಸಾಹತುಶಾಹಿಯ ಒಂದು ಸಂದರ್ಭದಲ್ಲಿ ನಾವು ಈ ತರದ ಒಂದು ಪರಿವರ್ತನೆಯನ್ನ ಕಾಣ್ತೀವಿ. ಸೊ ಆದ್ದರಿಂದ ರಾಜ್ಯ ಇಲ್ಲದಂತ ನೆಲೆಗಟ್ಟುಗಳಿಂದ ಇರುವಂತಹ ನೆಲೆಗಟ್ಟುಗಳ ಕಡೆಗಿನ ಈ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಅನ್ನುವಂತ ಒಂದು ವಿಚಾರ 1900ರ ದಶಕದಲ್ಲಿ ನಾವು ಕಾಣಲು ಮಾಡ್ತೇವೆ. ಸೊ ಅಲ್ಲಿಂದ ಆಗುವಂತ ಅಧ್ಯಯನಗಳ ಒಂದು ಪ್ರೇರಣೆ ಏನಿದೆ ಅದನ್ನ ನಾವು ಮುಂಬರುವ ದಶಕಗಳಲ್ಲಿ, ವಿಶೇಷವಾಗಿ 70ರ ದಶಕದಲ್ಲಿ ಕಾಣ್ತೇವೆ. ಎರಡನೇ ಮಹಾಯುದ್ಧ ಮುಗಿದು ಒಂದು 20-25 ವರ್ಷಗಳಲ್ಲಿ ವಸಾಹತುಶಾಹಿ ವ್ಯವಸ್ಥೆ ಅಥವಾ ಕೊಲೋನಿಯಲಿಸಂ ಏನಿತ್ತು ಇದು ಹೆಚ್ಚೆಚ್ಚು ಸಡಿಲಗೊಳ್ಳುತ್ತಾ ಹೋಗ್ತದೆ. ಭಾರತವು ಸೇರಿದಂತೆ ಅನೇಕ ರಾಜ್ಯಗಳು, ಏಷ್ಯಾದ ಮತ್ತು ಆಫ್ರಿಕಾ ಭೂಖಂಡದ ರಾಜ್ಯಗಳು ಸ್ವಾತಂತ್ರ್ಯವನ್ನು ಪಡ್ಕೊಳ್ತದೆ. ಅಂತ ಸಂದರ್ಭದಲ್ಲಿ ಈ ಹೊಸ ರಾಜ್ಯಗಳು, ಈ ಪ್ರಜಾಪ್ರಭುತ್ವದ ಅಥವಾ ಸಮಾಜವಾದದ ನೆಲೆಯಿಂದ ಬೆಳೆದು ಬಂದಂತ ಈ ರಾಜ್ಯಗಳೇನಿದ್ದಾವೆ, ರಾಷ್ಟ್ರವಾದಿ ರಾಜ್ಯಗಳು, ನೇಷನ್ ಸ್ಟೇಟ್ಸ್ ಅಂತ ಏನ್ ಕರಿಬಹುದು ಅಂತವು, ಇವುಗಳ ಸ್ವರೂಪವನ್ನು ಅರ್ಥ ಮಾಡೋ ನಿಟ್ಟಿನಲ್ಲೇನೆ ಆರಂಭ ಕಾಲದಲ್ಲಿನ ರಾಜ್ಯಗಳು ಹೇಗಿದ್ದವು, ಅದರಿಂದ ಆದಂತಹ ಆ ಪ್ರಕ್ರಿಯೆ ಹೇಗೆ, ರಾಜ್ಯ ಇಲ್ಲದಂತ ಒಂದು ಪ್ರದೇಶದಲ್ಲಿ ಯಾವ ಕಾರಣಗಳಿಂದಾಗಿ ರಾಜ್ಯ ಉಂಟಾಯಿತು, ಇದರ ಕುರಿತು ಸಾಕಷ್ಟು ಶೋಧಗಳು ನಡೀಲಿಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಲೆಸ್ಲಿ ವೈಟ್ ಅವರ ಅಧ್ಯಯನ ಬಹಳ ಪ್ರಮುಖವಾದ ಅಧ್ಯಯನ ಅದು. ಹಾಗೆ ಜೂಲಿಯನ್ ಸ್ಟೀವರ್ಟ್ ಅವರ ಅಧ್ಯಯನ ಇದೆ, ಎಲ್ಮನ್ ಸರ್ವಿಸ್ ಅಥವಾ ಮಾರ್ಟನ್ ಫ್ರೀಡರ್ ಅಧ್ಯಯನ, ಮಾರ್ಷಲ್ ಸ್ಯಾಲಿನ್ಸ್, ಈ ತರದ ಇತಿಹಾಸಕಾರರು, ಮಾನವಿಕ ಶಾಸ್ತ್ರ ತಜ್ಞರು, ಆಂಥ್ರೋಪಾಲಜಿಸ್ಟ್, ಇವರ ಅಧ್ಯಯನಗಳು, ಮತ್ತೆ ಇತ್ತೀಚಿನ ದಶಕಗಳಲ್ಲಿ ನಾರ್ಮನ್ ಯಾಫಿ,
ಇದರ ಪರಿಣಾಮವಾಗಿ ಹೇಗೆ ಆದಿಮ ಕಾಲದಲ್ಲಿ ಒಂದು ಬೇಟೆ ಮತ್ತು ಆಹಾರ ಸಂಗ್ರಹದಲ್ಲಿ ತೊಡಗಿದ್ದಂತ ಜನ ಕ್ರಮೇಣ ಜನಾಂಗಗಳಾಗಿ ರೂಪುಗೊಳ್ತವೆ. ಅವರು ಒಂದೇ ಪ್ರದೇಶದಲ್ಲಿ ನೆಲೆ ನಿಲ್ಲೋಕೆ ಕಾರಣ ಏನು ಅಂದ್ರೆ ಕೃಷಿ ಅಂತ. ಇವರು ವಲಸಿಗರು, ಮೂಲತಃ ವಲಸಿಗರಾದಂತ ಇವರು ಕೃಷಿಯ ವಿಸ್ತರಣೆ ಒಂದು ಸಂದರ್ಭದಲ್ಲಿ ಒಂದೇ ನೆಲೆಯಲ್ಲಿ ವಾಸವಾಗುವಂತ ಒಂದು ಕ್ರಮ ಹೇಗೆ ಏಳಿಗೆ ಪಡೀತದೆ, ಅದರಿಂದ ಜನಸಂಖ್ಯೆಯಲ್ಲಿ ಹೆಚ್ಚಳ ಹೇಗೆ ಉಂಟಾಗ್ತದೆ, ಇದು ಕೊನೆಗೆ ಒಂದು ರಾಜ್ಯ ಸ್ಥಾಪನೆ ಅಂತ ವ್ಯವಸ್ಥೆಯ ಕಡೆಗೆ ಹೇಗೆ ನಮ್ಮನ್ನು ಕೊಂಡೊಯ್ತದೆ ಅನ್ನೋದರ ಒಂದು ವಿಶ್ಲೇಷಣೆ ಎಲ್ಲ ಕೃತಿಗಳಲ್ಲಿ ನಾವು ಕಾಣ್ತೀವಿ. ಇದರ ಭಾಗವಾಗಿ 70ರ ದಶಕದಲ್ಲಿ ಬಹಳ ಪ್ರಮುಖವಾದ ಒಂದು ವಿದ್ಯಮಾನ ನಡೆಯಿತು. ವಿಶ್ವದ ಅನೇಕ ಪ್ರದೇಶಗಳಲ್ಲಿರುವಂತಹ ಇತಿಹಾಸಕಾರರು ಮತ್ತು ಆಂಥ್ರೋಪಾಲಜಿಸ್ಟ್, ಮಾನವಿಕ ತಜ್ಞರು ಸೇರಿ ಈ ಆರಂಭ ಕಾಲದ ರಾಜ್ಯಗಳೇನಿದೆ ಅವುಗಳ ಸ್ವರೂಪ ಏನು, ರಾಜ್ಯ ಇಲ್ಲದಂತ ಒಂದು ಪ್ರದೇಶದಲ್ಲಿ ಒಂದು ರಾಜ್ಯ ಉಂಟಾದಾಗ ಅದರಲ್ಲಿ ಕಾಣುವಂತ ಗುಣಗಳು ಏನೇನಿರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಕೆಲವು ಸಂಶೋಧನೆಗಳನ್ನ ಪ್ರಾರಂಭ ಮಾಡ್ತಾರೆ. ಅದರ ಭಾಗವಾಗಿ 2 ಪುಸ್ತಕ ಸಂಕಲನಗಳು ಬಿಡುಗಡೆ ಆಗ್ತವೆ. ಒಂದು ದಿ ಅರ್ಲಿ ಸ್ಟೇಟ್ ಅನ್ನುವಂತ ಪುಸ್ತಕ 1978ರಲ್ಲಿ ಬಂದಂತ ಪುಸ್ತಕ ಇದು. ಆಮೇಲೆ 80ರಲ್ಲಿ ಅಥವಾ 81ರಲ್ಲಿ ಇರಬೇಕು ದಿ ಸ್ಟಡಿ ಆಫ್ ದ ಸ್ಟೇಟ್ ಅಂತ ಇನ್ನೊಂದು ಪುಸ್ತಕ ಬರ್ತದೆ. ಇದೆರಡನ್ನು ಆನ್ರಿ ಕ್ಲಾಸೆನ್ ಮತ್ತು ಪೀಟರ್ ಸ್ಕಾಲ್ನಿಕ್ ಅನ್ನುವ ಇಬ್ಬರು ತಜ್ಞರು ಸಂಪಾದನೆ ಮಾಡುವಂಥದ್ದು. ಈ ಒಂದು ಯೋಜನೆ ಏನಿತ್ತು ಆದಿಮ ರಾಜ್ಯಗಳ ಒಂದು ಶೋಧ, ಅದರಲ್ಲಿ ದಕ್ಷಿಣ ಏಷ್ಯಾದ ಭಾರತದ ಕೆಲವು ವಿದ್ವಾಂಸರು ಕೂಡ ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ರು. ಅವರಲ್ಲಿ ಒಬ್ರು ರೊಮಿಲಾ ಥಾಪರ್ ಅವರ ಒಂದು ಲೇಖನ ಈ ಪುಸ್ತಕಗಳಲ್ಲಿದೆ. ಹಾಗೆ ಎ.ಕೆ. ನಾರಾಯಣ ಅವರು ಇವ್ರ ಬಗ್ಗೆ, ನಮ್ಮ ಕುಶಾಣರ ಬಗ್ಗೆ ಬರೆದಂತ ಒಂದು ಲೇಖನ ಇದ್ರಲ್ಲಿ ಬರ್ತದೆ. ಮತ್ತೊಬ್ಬರು ಇದರಲ್ಲಿ ಭಾಗವಹಿಸಿದಂತ ದಕ್ಷಿಣ ಏಷ್ಯಾದ ತಜ್ಞರು ಅಂದ್ರೆ ಸುದರ್ಶನ್ ಸೆನೆವಿರತ್ನೆ ಅವರು. ಇವರು ಶ್ರೀಲಂಕಾದ ಬಹುದೊಡ್ಡ ಇತಿಹಾಸಕಾರರು. ಅವರು ಜೆಎನ್ಯುದಲ್ಲಿ ಅವರ ಶಿಕ್ಷಣ ಆಗಿತ್ತು. ರೊಮಿಲಾ ಥಾಪರ್ ಅವರ ಒಂದು ಮಾರ್ಗನಿರ್ದೇಶನದಲ್ಲಿ ಅವರು PhD ಮಾಡಿದ್ರು. ಮುಂದೆ ಭಾರತದಲ್ಲಿ ಶ್ರೀಲಂಕಾದ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದಂತವರು ಸುದರ್ಶನ್ ಸೆನೆವಿರತ್ನೆ. ಸೊ ಈ ಒಟ್ಟು ಪ್ರಕ್ರಿಯೆಗಳ ಮೂಲಕ ರಾಜ್ಯ ಸ್ಥಾಪನೆ ಮತ್ತು ಆರಂಭದ ರಾಜ್ಯಗಳ ಬಗ್ಗೆ ಸಾಕಷ್ಟು ಇತಿಹಾಸಕಾರರಲ್ಲಿ ಕಾಳಜಿ ಉಂಟಾದದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಕೂಡ ಒಂದು 60ರ ದಶಕದಲ್ಲೇನೆ ಇದರ ಮೊದಲ ಸೂಚನೆಗಳು ನಮ್ಗೆ ಸಿಗ್ತವೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನಗಳು ಶುರುವಾಗಲು 1970ರ ದಶಕದಲ್ಲಿ. ಇದು ಆರಂಭದಲ್ಲಿ ಕೆಲವು ಲೇಖನಗಳಾಗಿ ಬಂದು ನಂತರ ಕೆಲವು ಪ್ರಮುಖವಾದ ಉದ್ಗ್ರಂಥಗಳಾಗಿ, ಮೋನೋಗ್ರಾಫ್ಗಳಾಗಿ ಪ್ರಕಟಣೆ. 1983ರಲ್ಲಿ ರೊಮಿಲಾ ಥಾಪರ್ ಅವರ ಒಂದು ಪ್ರಮುಖ ಪುಸ್ತಕ ಬರ್ತದೆ, ದಿ ಫ್ರಮ್ ಲಿನಿಯೇಜ್ ಟು ಸ್ಟೇಟ್ ಅಂತ ಹೇಳಿ. ಇದು ನಮ್ಮ ಗಂಗಾ ಸಮತಲ ಪ್ರದೇಶಗಳಲ್ಲಿ ಹೇಗೆ ಹಿಂದೆ ಇದ್ದಂತ ನಿಯೋಲಿಥಿಕ್ ಮತ್ತು ಚಾಲ್ಕೋಲಿಥಿಕ್ ನೆಲೆಗಟ್ಟುಗಳು ವಿಕಾಸ ಹೊಂದಿ ಜನಪದಗಳು ರೂಪುಗೊಳ್ತವೆ. ಈ ಜನಪದಗಳಿಂದ ಮುಂದೆ ರಾಜ್ಯ ಸ್ಥಾಪನೆ ಆಗಿ ಒಂದು ಮಗಧ ಸಾಮ್ರಾಜ್ಯದ ವಿಕಾಸ ಹೇಗೆ ಉಂಟಾಗ್ತದೆ ಅನ್ನೋದರ ಒಂದು ವಿಶ್ಲೇಷಣೆ ಇದೆ. ಅದೇ ವರ್ಷ 83ರಲ್ಲೇನೆ ಬಂದಂತ ಮತ್ತೊಂದು ಪುಸ್ತಕ ರಾಮ್ ಶರಣ್ ಶರ್ಮರ ಒಂದು ಲೇಖನ ಸಂಕಲನ, ಮೆಟೀರಿಯಲ್ ಕಲ್ಚರ್ ಅಂಡ್ ಸೋಷಿಯಲ್ ಫಾರ್ಮೇಶನ್ ಇನ್ ಏನ್ಷಿಯಂಟ್ ಇಂಡಿಯಾ ಅನ್ನೋ. ಇದು ಹೆಚ್ಚು ಕಡಿಮೆ ನಮ್ಮ ಎಂಗಲ್ಸ್ ನ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಒತ್ತು ನೀಡಿ ಅದರಿಂದ ಮುಂದೆ ಕೃಷಿ ವಿಸ್ತರಣೆ ಮೂಲಕ ಹೇಗೆ ಒಂದು ಆಳುವ ವರ್ಗ ಮತ್ತು ಆಳಿಸಿಕೊಳ್ಳುವ ವರ್ಗಗಳ ಒಂದು ನಿರ್ಮಾಣ ಆಗ್ತದೆ, ಆ ರೀತಿಯಲ್ಲಿ ತನ್ನ ಚರ್ಚೆಯನ್ನ ಬೆಳೆಸ್ಕೊತಾ ಹೋಗ್ತದೆ. ಶರ್ಮರ ಇದ್ರ ಬಗ್ಗೆ ಇನ್ನೂ ಹಲವಾರು ಕಡೆಗಳಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ಅವರು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ನೀಡಿದಂತ ಒಂದು ಉಪನ್ಯಾಸ ಇದೆ, ಅದು ದಿ ಆರಿಜಿನ್ ಆಫ್ ಸ್ಟೇಟ್ ಇನ್ ಇಂಡಿಯಾ ಅನ್ನೋ ಹೆಸರಲ್ಲಿ ಬಾಂಬೆಯಿಂದನೇ ಪ್ರಕಟ ಆಗಿದೆ. ಹಾಗೆ ಕಾಶಿಯಲ್ಲಿ ಅವರು ಒಂದು ಶಾರದಾ ಸ್ಮಾರಕ ಉಪನ್ಯಾಸವನ್ನು ನೀಡಿದರು, ಅದು ಕೂಡ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದೆ. ದಿ ಸ್ಟೇಟ್ ಅಂಡ್ ವರ್ಣ ಫಾರ್ಮೇಶನ್ ಇನ್ ಮಿಡ್ ಗಂಗಾ ಪ್ಲೇನ್ಸ್ ಅಂತ ಪುಸ್ತಕ. ಮತ್ತೊಂದು ಗಮನಾರ್ಹವಾದ ಅಧ್ಯಯನ ಅನ್ನೋದು ಕುಂಕುಮ್ ರಾಯ್ ಅವರ ಅಧ್ಯಯನ. ಇದು ರೊಮಿಲಾ ಥಾಪರ್ ಅವರ ಮಾರ್ಗನಿರ್ದೇಶನದಲ್ಲಿ ಕೈಗೊಂಡಂತ ಒಂದು PhD ಥೀಸಿಸ್. ಅದು ನಂತರ ಪುಸ್ತಕವಾಗಿ ಕೂಡ ಬಂತು, ದಿ ಎಮರ್ಜೆನ್ಸ್ ಆಫ್ ಮೊನಾರ್ಕಿ ಇನ್ ನಾರ್ದರ್ನ್ ಇಂಡಿಯಾ ಅನ್ನುವಂತ ಕೃತಿ ಇದು. ಸೊ ಹೀಗೆ ರಾಜ್ಯ ಇಲ್ಲದಂತ ನೆಲೆಗಳಲ್ಲಿ ಹೇಗೆ ರಾಜ್ಯಗಳು ಉಂಟಾಗುತ್ತವೆ, ಅದರ ಸಂದರ್ಭ ಏನು, ಅದನ್ನ ಅನುವು ಮಾಡಿಕೊಳ್ಳುವಂತ ವಿದ್ಯಮಾನಗಳೇನು, ಆರ್ಥಿಕ ವಿದ್ಯಮಾನಗಳು, ಭೌತಿಕ ಪರಿಸರ ಯಾವ ತರ ಇರ್ತದೆ, ಅಲ್ಲಿ ಬರುವಂತ ಒಂದು ವೈಚಾರಿಕ ನೆಲೆ ಏನು, ಐಡಿಯಾಲಜಿಕಲ್ ಆದ ಒಂದು ನೆಲೆ ಏನು, ಇದರ ಬಗ್ಗೆ ವ್ಯಾಪಕವಾದಂತ ಚರ್ಚೆಗಳು ಅಲ್ಲಿ ಉಂಟಾಗಿತ್ತು. ದಕ್ಷಿಣ ಭಾರತಕ್ಕೆ ಬಂದಾಗ ಇದಕ್ಕೆ ಸಮನಾದಂತ ಅಧ್ಯಯನಗಳು ನಡೆದಿಲ್ಲ ಅಂತಾನೆ ಹೇಳಬೇಕು. ಯಾಕೆಂದ್ರೆ ನಾವು ನೋಡ್ತಾ ಹೋದಾಗ ಇದರ ಬಗ್ಗೆ ಒಂದು ಪುಸ್ತಕ ಕಾಣೋದಿಲ್ಲ. ಈಗ ಥಾಪರ್ ಅವರ ಅಥವಾ ಕುಂಕುಮ್ ರಾಯ್ ಅವರ ಅಥವಾ ಶರ್ಮಾ ಅವರು ಏನು ಉತ್ತರ ಭಾರತದ ಸಂದರ್ಭದಲ್ಲಿ ಗ್ರಂಥ ರಚನೆ ಮಾಡಿದ್ದಾರೆ, ಆ ತರದ ಕೃತಿಗಳು ಯಾವುವು ಕಾಣೋದಿಲ್ಲ. ಅದರ ಮಹತ್ವದ ಕೆಲವು ಲೇಖನಗಳಿದ್ದಾವೆ. ಈಗ ಕೇರಳ ಮತ್ತು ತಮಿಳುನಾಡಿನ ಸಂದರ್ಭದಲ್ಲಿ ಈಗ ಚಂಪಕಲಕ್ಷ್ಮಿ ಅವರು ಬರೆದಂತ ಲೇಖನಗಳಿದ್ದಾವೆ, ಕೇಶವನ್ ಬೆಳುತ್ತಾಟ್ ಅವರ ಲೇಖನ ಇದೆ, KN ಗಣೇಶ್ ಅವರು, ರಾಜನ್ ಗುರುಕಳ್, ಸ್ವಲ್ಪ ಮಟ್ಟಿಗೆ MGS ನಾರಾಯಣನ್, ಇವರೆಲ್ಲ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ.
ಹಾಗೆ ಆಂಧ್ರದ ಬಗ್ಗೆ ಕೂಡ ಸ್ವಲ್ಪ ಕೆಲಸ ಆಗಿದೆ. ಅಲ್ಲಿ ವಿಶೇಷವಾಗಿ ಈ ಪ್ರಾಕ್ತನ ನೆಲೆಗಳು, ಈ ನಿಯೋಲಿಥಿಕ್ ಮತ್ತು ಚಾಲ್ಕೋಲಿಥಿಕ್ ನೆಲೆಗಳಿಂದ ಏನು ವಿಕಾಸ ಹೊಂದಿ ಅಲ್ಲಿ ಒಂದು ರಾಜ್ಯದಂತ ವ್ಯವಸ್ಥೆ ಉಂಟಾಯಿತು, ಇದನ್ನ ಅಲ್ಲಿನ ಉತ್ಖನನದ ರಿಪೋರ್ಟ್ಗಳೇನಿದೆ ಅದರ ಒಂದು ಅದನ್ನ ಬೇಸಾಗಿ ಇಟ್ಕೊಂಡು ಮತ್ತೆ ಅಲ್ಲಿ ದೊರೆತಂತ ನಾಣ್ಯಗಳು ಅದನ್ನ ಆಕಾರಗಳಾಗಿ ಇಟ್ಟುಕೊಂಡು ಅಲೋಕ ಪರಾಶರ್ ಸೇನ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕರ್ನಾಟಕದ ಸಂದರ್ಭದಲ್ಲಿ ನೋಡಿದಾಗ ಈ ತರಹದ ಅಧ್ಯಯನಗಳು ಆಗಲಿಲ್ಲ. ಕೆಲವು ಮಹತ್ವದ ವಿಚಾರಗಳನ್ನ ಮಾಲಿನಿ ಅಡಿಗರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ದ ಮೇಕಿಂಗ್ ಆಫ್ ಸದರ್ನ್ ಕರ್ನಾಟಕ ಅನ್ನೋ ಪುಸ್ತಕದಲ್ಲಿ ಕೆಲವು ಚರ್ಚೆ ಬರ್ತದೆ. ಆದ್ರೆ ಅದು ರಾಜ್ಯ ಸ್ಥಾಪನೆ ಕುರಿತ ಅಧ್ಯಯನ ಅಲ್ಲ, ಅದೊಂದು ಪ್ರದೇಶ ನಿರ್ಮಾಣ ಆಗೋದ್ರ ಬಗ್ಗೆ ಇರುವಂತಹ ಒಂದು ಸಮಗ್ರವಾದ ಅಧ್ಯಯನ. ಸೊ ಈ ರಾಜ್ಯ ಅನ್ನೋದು ಅದರ ಒಂದು ಕಾಳಜಿ ಮಾತ್ರ. ಈ ರಾಜ್ಯವನ್ನೇ ನೆಲೆಯಾಗಿಸಿಟ್ಟುಕೊಂಡು ನಡೆದಂತ ಅಧ್ಯಯನಗಳು ಬಹಳ ವಿರಳ ಅಂತ ಹೇಳ್ಬೋದು. ಈಗ ನಾವು ವಿಷಯಕ್ಕೆ ಬರೋಣ. ದಕ್ಷಿಣ ಭಾರತದಲ್ಲಿ ರಾಜ್ಯ ಸ್ಥಾಪನೆ ಆಗುವಂತದ್ದು ಅದು ಯಾವಾಗ ಆಗ್ತದೆ ಅಂದ್ರೆ ಅದು ಸ್ವಲ್ಪ ಗೊಂದಲ ಇರುವಂತ ಪ್ರಶ್ನೆ. ಯಾಕೆಂದ್ರೆ ನಮ್ಗೆ ಆರಂಭ ಕಾಲದ ಶಾಸನಗಳಲ್ಲಿ ಸಾಮಾನ್ಯವಾಗಿ ತೇದಿಗಳು ಕಾಣೋದಿಲ್ಲ. ಒಬ್ಬ ಆಳುವ ರಾಜನ ಆತ ಎಷ್ಟನೇ ವರ್ಷದಲ್ಲಿ ಹೊರಡಿಸಿದ ಶಾಸನ ಅನ್ನೋದು ಸಿಗ್ತದೆ ಹೊರತು ಅನೇಕ ಸಂದರ್ಭಗಳಲ್ಲಿ ಇಂಥ ವರ್ಷ, ಅದು ಶಕವರ್ಷ ಆಗ್ಬೋದು ಅಥವಾ ಮತ್ತೆ ಯಾವುದೇ ಒಂದು ಅಲ್ಲಿ ಆಗಿದ್ದಂತ ಕ್ಯಾಲೆಂಡರ್ ಆಗ್ಬೋದು, ಅದರ ಒಂದು ಅದನ್ನ ಬೇಸಾಗಿ ಇಟ್ಕೊಂಡು ಇಂಥ ವರ್ಷ ಇವರ ಆಳ್ವಿಕೆ ಆರಂಭವಾಯಿತು ಅಂತ ಹೇಳೋದು ಕಷ್ಟ. ಆದ್ರೂ ಕೂಡ ಕೆಲವೊಂದು ಸೂಚನೆಗಳು ನಮ್ಗೆ ಸಿಗ್ತವೆ. ಈ ಸೂಚನೆಗಳ ಮೇರೆಗೆ ನಾವು ಒಂದು ವಿಷಯ ಹೇಳ್ಬೋದು ಏನಂದ್ರೆ, ಕ್ರಿಸ್ತ ಶಕ 150 ಮತ್ತು 200ರ ಆಸ್ಪಾಸಲ್ಲಿ ಪಲ್ಲವರ ರಾಜ್ಯದ ಒಂದು ಆರಂಭ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಹೀಗಿದೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಆತನ ಒಂದು ದಿಗ್ವಿಜಯದ ವರ್ಣನೆ ಬರ್ತದೆ. ನಿಜವಾಗ್ಲೂ ಆತರ ದಿಗ್ವಿಜಯ ನಡೆದಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನಾವು ಅಲ್ಲಿ ಹೇಳಿರುವಂತ ಎಲ್ಲ ವಿಚಾರಗಳನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಇಂಥ ಪ್ರಶಸ್ತಿಗಳನ್ನ ಬರೆಯೋದು ಅಂದ್ರೆ ಆ ರಾಜನ ಆಸ್ಥಾನದಲ್ಲೇ ಇರುವಂತ ಒಬ್ಬ ಹೊಗಳು ಭಟ್ಟ ಬರೆದಿರ್ತಾನೆ. ಈ ಹೊಗಳು ಭಟ್ರು ಎಲ್ಲಾ ಕಾಲದಲ್ಲೂ ಇಲ್ದಿರೋದನ್ನೇ ಹೆಚ್ಚಿಗೆ ಹೇಳ್ತಾರೆ ಇರೋದ್ರಲ್ಲಿ. ಆದ್ರೂ ಈ ಅಲಹಾಬಾದ್ ಶಾಸನ ನಮ್ಗೆ ಯಾಕೆ ಪ್ರಮುಖ ಅಂದ್ರೆ ಅಲ್ಲಿ ಹಲವು ಪ್ರದೇಶಗಳಲ್ಲಿ ಆಗ ಆಳ್ತಿದ್ದಂತ ಅರಸರು ಯಾರು ಅನ್ನೋದ್ರ ಉಲ್ಲೇಖ ಕೂಡ ಬರ್ತದೆ. ಅಂತ ಅರಸರಲ್ಲಿ ಒಬ್ಬ ಕಾಂಚಿಯ ವಿಷ್ಣುಗೋಪ, ಪಲ್ಲವರ ಅರಸ. ವಿಷ್ಣುಗೋಪ ಅನ್ನೋ ಹೆಸರಲ್ಲಿ ಪಲ್ಲವರ ಶಾಸನಗಳಲ್ಲಿ ಇಬ್ಬರಿದ್ದಾರೆ. ಈ ಇಬ್ಬರಲ್ಲಿ ಬಹುಶಃ ಮೊದಲನೆಯ ವಿಷ್ಣುಗೋಪನ ಉಲ್ಲೇಖ ಬಂದಿರಬಹುದು ಈ ಸಮುದ್ರಗುಪ್ತನ ಶಾಸನದಲ್ಲಿ. ಸಮುದ್ರಗುಪ್ತನ ಶಾಸನ ಅದು ಅವನ ಕಾಲದ್ದಲ್ಲ, ಅವನ ಮಗ ಇಮ್ಮಡಿ ಚಂದ್ರಗುಪ್ತನ ಕಾಲದ್ದು. ಬಟ್ ಅಲ್ಲಿ ವರ್ಣನೆ ಆಗಿರುವಂತಹ ಸಂಗತಿಗಳೇನಿದೆ ಅಂದ್ರೆ ಅವನ ದಿಗ್ವಿಜಯ ಅಥವಾ ಅವನ ದಿಗ್ವಿಜಯ ಹೊರಟ ಅಂತ ಏನ್ ಕನಸ್ಕೊಂಡಿರ್ಬೋದು, ಇವು ಕ್ರಿಸ್ತ ಶಕ 350ರ ಆಸುಪಾಸಿನಲ್ಲಿ ನಡೆದಂಥದ್ದು ಅಂತ ಹೇಳ್ಬೋದು. ಕ್ರಿಸ್ತ ಶಕ 350ರ ಆಸುಪಾಸಲ್ಲಿ ನಮ್ಗೆ ಇಲ್ಲಿ ವಿಷ್ಣುಗೋಪ ಕಾಣಿಸ್ಕೊತಾನೆ ಅಂದ್ರೆ ಈ ವಿಷ್ಣುಗೋಪನ ಅಣ್ಣ ಒಬ್ಬ ಇದ್ದಾನೆ, ಮುಮ್ಮಡಿ ಸಿಂಹವರ್ಮನ್. ಈತ ಸುಮಾರು 41 ವರ್ಷಗಳ ಕಾಲ ಆಳ್ವಿಕೆ ನಡೆಸಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಆತನ 41ನೇ ವರ್ಷದ ಒಂದು ಶಾಸನ ನಮ್ಮ ಹತ್ರ ಇದೆ. ಅವನ ತಂದೆ ಮುಮ್ಮಡಿ ಸ್ಕಂದವರ್ಮನ್ ಏನಿದ್ದಾನೆ, ಈತನ 33ನೇ ವರ್ಷದ ಒಂದು ಶಾಸನ ನಮ್ಮ ಹತ್ರ ಇದೆ. ಈ ತಂದೆ ಮಗ ಇಬ್ರುನೇ ಸುಮಾರು 74 ವರ್ಷಗಳ ಕಾಲ ಆಳ್ವಿಕೆ ನಡೆಸಿರುವಂತ ಸಾಧ್ಯತೆ ಇದೆ. ಇದು ಬಿಟ್ಟು ಬೇರೆನೂ ಅನೇಕ ಅರಸರು ಅದಕ್ಕೆ ಹಿಂದೆ ಆಗೋಗಿದ್ದಾರೆ. ಮೊದಲನೇ ಸ್ಕಂದವರ್ಮನ್, ಮತ್ತೆ ಇಮ್ಮಡಿ ಸ್ಕಂದವರ್ಮನ್, ಮೊದಲನೆಯ ನಮ್ಮ ಸಿಂಹವರ್ಮನ್, ಶಿವಸ್ಕಂದವರ್ಮನ್, ನಮ್ಮ ಹಿರೇಹಡಗಲಿ ಶಾಸನದ ಶಿವಸ್ಕಂದವರ್ಮನ್. ಹೀಗೆ ಕುಮಾರ ವಿಷ್ಣು ಅನ್ನೋ ಹೆಸರಲ್ಲಿ ಇಬ್ಬರು ಸಿಗ್ತಾರೆ ನಿಮ್ಗೆ. ಸೊ ಇದನ್ನೆಲ್ಲ ನೋಡಿದಾಗ ಸುಮಾರು 150 ಆಸುಪಾಸಲ್ಲಿ ಪಲ್ಲವರ ರಾಜ್ಯ ಸ್ಥಾಪನೆ ಆಗಿದೆ ಅಂತ ನಾವು ಅಂದಾಜಾಗ್ಬೋದು. ಕದಂಬರ ಮತ್ತು ಗಂಗರ ವಿಚಾರದಲ್ಲಿ 350ರ ನಡುವೆ ಯಾವ ಕಾಲದಲ್ಲಿ ಈ ಎರಡು ರಾಜ್ಯಗಳು ಸ್ಥಾಪನೆ ಆಗಿದ್ವು ಅಂತ. ಈ ಮೂರು ರಾಜಮನೆತನಗಳ ನೆಲೆಗಳನ್ನು ನೋಡಿದಾಗ ಕೆಲವು ಇಂಟ್ರೆಸ್ಟಿಂಗ್ ಆದಂತ ವಿದ್ಯಮಾನಗಳು ನಾವು ಅಲ್ಲಿ ಕಾಣ್ತೀವಿ. ಉದಾಹರಣೆಗೆ ಕಾಂಚಿಗೆ ಹೋದಾಗ ಅಥವಾ ಕೋಲಾರಕ್ಕೆ ಹೋದಾಗ ಗಂಗರ ಮೂಲ ನೆಲೆ ಕೋಲಾರ, ಅಲ್ಲಿಂದ ನಂತರ ಅವರು ತಲಕಾಡಕ್ಕೆ ಬರ್ತಾರೆ. ನೀವು ಕೋಲಾರಕ್ಕೆ ಹೋದಾಗ ಅಥವಾ ಕದಂಬರ ನೆಲೆಯಾದಂತ ಬನವಾಸಿಗೆ ಹೋದಾಗ ಅಲ್ಲಿ ಕೆಲವು ವೈಶಿಷ್ಟ್ಯಗಳನ್ನ ನೀವು ಕಾಣಬಹುದು. ಈಗ ಕೋಲಾರದಲ್ಲಿ ಮತ್ತು ಕಾಂಚೀಪುರದಲ್ಲಿ ಅಥವಾ ಅದರ ಆಸುಪಾಸಿನ ಪ್ರದೇಶಗಳಲ್ಲಿ ಹೆಚ್ಚುವರಿ ಧಾನ್ಯೋತ್ಪಾದನೆ ಸಾಧ್ಯ ಇಲ್ಲ. ಕೃಷಿ ಸಣ್ಣ ಪ್ರಮಾಣದ ಸಾಗುವಳಿ ಮಾಡ್ತಿರುವಂತ ದೊಡ್ಡ ಪ್ರಮಾಣದಲ್ಲಿ ದೇವಾಲಯ ನಿರ್ಮಿತ ಒಂದು ರಾಜ್ಯವನ್ನ ಎತ್ತಿ ನಿಲ್ಲಿಸುವ ಪ್ರಮಾಣದಲ್ಲಿ ಬೆಳೆ ಆಗದಿರುವಂತ ಪ್ರದೇಶಗಳಿವೆ. ಎಲ್ಲೆಲ್ಲಿದ್ರು ಬಂಡೆಗಳ ಸಿಗ್ತವೆ. ಬನವಾಸಿಯ ಸ್ಥಿತಿಯು ಅದಕ್ಕಿಂತ ಭಿನ್ನ ಅಲ್ಲ. ಬನವಾಸಿ ಬಾಳಗಳಿರುವಂತ ಪ್ರದೇಶ, ಬೆಳೆ ಆಗುವಂತ ಪ್ರದೇಶ ಕೂಡ ಆಗಿದೆ.
ಆಗ ಈಗ ಪಿ ಶೇಷಾದ್ರಿ ಅವರ ಒಂದು ಸಿನಿಮಾ ಇದೆ ಬೆಟ್ಟದ ಜೀವ ಅಂತ, ನಮ್ಮ ಕಾರಂತರ ಕಾದಂಬರಿನ ಆಧರಿಸಿ ಮಾಡಿದಂತ ಸಿನಿಮಾ ಅದು. ಆ ಸಿನಿಮಾ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಅಲ್ಲಿ ಯಾವಾಗ್ಲೂ ಹುಲಿ ಬರ್ತಾ ಇರ್ತದೆ, ಆನೆ ಬರ್ತಾ ಇರ್ತದೆ. ಅಲ್ಲಿನ ಜನ ಇದರ ಬಗ್ಗೆ ಯಾವಾಗ್ಲೂ ಜಾಗರೂಕರಾಗಿರುವಂತ ಒಂದು ವಾತಾವರಣ ಇದೆ. ಸೊ ಬನವಾಸಿಯಲ್ಲಿ ಕೂಡ ಒಂದು ರಾಜ್ಯವನ್ನ ನೆಲೆನಿಲ್ಲಿಸುವ ಪ್ರಮಾಣದಲ್ಲಿ ಕೃಷಿ ಆಗದೆ ಇದ್ರು ಕೂಡ ಸಾಕಷ್ಟು ಕೃಷಿ ಆಗುವಂತ ಪ್ರದೇಶ ಅದು. ಆದ್ರೆ ಅಲ್ಲಿ ಈ ತರದ ಗೊಂದಲಗಳಿರ್ತವೆ. ಸೊ ಇಂಥ ಪ್ರದೇಶಗಳಲ್ಲಿ ನಾವು ಏನ್ ಕಾಣ್ತೀವಿ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಮಾನವಿಕ ತಜ್ಞರು ಏನ್ ಹೇಳ್ತಾರೆ, ಈ ಹೆಚ್ಚಿನ ಧಾನ್ಯೋತ್ಪಾದನೆ ಸಾಧ್ಯವಿರದಂತ ಅಥವಾ ಈ ತರದ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗುವಂತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಉದ್ದಿಮೆ, ಎಂಟರ್ಪ್ರೈಸ್ ಮತ್ತು ದುಡಿಮೆ, ಲೇಬರ್, ಇವೆರಡು ಯಾವಾಗ್ಲೂ ಕ್ರಿಯಾಶೀಲವಾಗಿ ಇರ್ತದೆ. ಅದು ಒಂದು ಉದಾಸೀನ ಸ್ವಭಾವ ಪಡ್ಕೊಳ್ಳೋದಿಲ್ಲ. ಎಲ್ಲ ಕಡೆಗಳಲ್ಲೂ ಹಾಗೇನೆ, ಅದು ಉದಾಸೀನ ಆಗಿರ್ಬೇಕಾಗಿಲ್ಲ. ಆದ್ರೆ ಒಂದು ರಿಲೇಟಿವ್ಲಿ ನಾವು ನೋಡಿದಾಗ, ಒಂದನ್ನ ಇನ್ನೊಂದರ ಜೊತೆಗೆ ನಾವು ತೌಲನಿಕವಾಗಿ ನೋಡಿದಾಗ, ಇಂಥ ಪ್ರದೇಶಗಳಲ್ಲಿ, ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಕೋಲಾರ, ಕಾಂಚೀಪುರದಂತ ಬಂಜರು ಅನ್ಬೋದಾದಂತ ಪ್ರದೇಶಗಳಲ್ಲಿ ಅಲ್ಲಿನ ಜನಾಂಗಗಳು ಯಾವಾಗ್ಲೂ ಸಕ್ರಿಯವಾಗಿರ್ತಾರೆ. ಅಲ್ಲಿನ ಉದ್ದಿಮೆ ಮತ್ತು ಅಲ್ಲಿನ ದುಡಿಮೆಯ ರೂಪಗಳು ಒಂದು ಉದಾಸೀನ ಸ್ವಭಾವ ಪಡ್ಕೊಳ್ಳೋದಿಲ್ಲ. ಕಾಂಪ್ಲಸೆನ್ಸಿ ಅಂತ ಕರಿತೀವಿ ನಾವೊಂದು ಕಾಂಪ್ಲಸೆಂಟ್ ಗುಣ ಅದರಲ್ಲಿ ಇರೋದಿಲ್ಲ. ಹೀಗಾಗಿ ಅವ್ರು ಏನಾದ್ರೂ ಒಂದು ಮಾಡ್ಕೊತಾ ಇರ್ಬೇಕು ಸದಾಕಾಲ. ಅವರು ವ್ಯಾಪಾರಿಗಳಾಗಿ ಮಾರ್ಪಡಬಹುದು, ಅವರು ದರೋಡೆಕೋರರಾಗ್ಬೋದು, ಬಟ್ ಯಾವಾಗ್ಲೂ ಕ್ರಿಯಾಶೀಲವಾಗಿರುವಂತ ಉದ್ದಿಮೆ. ಈಗ ಈ ಮೂರು ರಾಜ್ಯಗಳನ್ನು ನಾವು ನೋಡಿದಾಗ, ಪಲ್ಲವರ, ಗಂಗರ ಮತ್ತು ಕದಂಬರ ಒಂದು ಸ್ಥಿತಿಯನ್ನು ನೋಡಿದಾಗ, ಅವರು ರಾಜ್ಯ ಸ್ಥಾಪನೆ ಮಾಡ್ಕೊಳ್ಳುವಂತ ಒಂದು ಪ್ಯಾಟರ್ನ್ ಇದೆ ಅದರಲ್ಲಿ. ಪಲ್ಲವರು ಏನ್ ಮಾಡ್ತಾರೆ, ಪಲ್ಲವರ ಆರಂಭ ಕಾಲದ ಶಾಸನಗಳನ್ನು ನೋಡಿದಾಗ ನಮ್ಮ ಸಿಂಹ ವಿಷ್ಣುವಿನ ಕಾಲದ ಶಾಸನ, ಸಿಂಹ ವಿಷ್ಣು ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಮೊದಲನೆಯ ಪುಲಕೇಶಿ ಅಥವಾ ಕೀರ್ತಿವರ್ಮನ ಕಾಲದ ಬಾದಾಮಿ ಚಾಳುಕ್ಯರ ಅರಸರ ಸಮಕಾಲೀನ, ಆತನ ಕಾಲದವರೆಗೆ ಹೊರಡಿಸಿದಂತ ಸುಮಾರು 16 ಶಾಸನಗಳು ಸಿಗ್ತವೆ ನಮ್ಗೆ. ಈ 16 ಶಾಸನಗಳಲ್ಲಿ ತಮಿಳುನಾಡಿಂದ ದೊರೆತಂತದ್ದು ಕೇವಲ ಒಂದೇ ಒಂದು ಶಾಸನ, ಮೊದಲನೇ ನಂದಿವರ್ಮನ ಅಡೆಯಾರ್ ಶಾಸನ. ಅದು ಉಳಿದ 15 ಶಾಸನಗಳೇನಿದೆ ಅದರಲ್ಲಿ 2 ಕರ್ನಾಟಕದಲ್ಲಿದೆ, ಒಂದು ಸಕ್ಕರೆ ಪಟ್ಟಣದ ಶಾಸನ, ಮತ್ತೊಂದು ಹಿರೇಹಡಗಲಿ ಶಾಸನ. ಮಿಕ್ಕಿದೆಲ್ಲವೂ ಆಂಧ್ರದಲ್ಲಿ ಸಿಗ್ತದೆ, ಕೆಲವೊಂದು ನೆಲ್ಲೂರು ಜಿಲ್ಲೆಯಲ್ಲಿ ಸಿಗ್ತದೆ, ಉಳಿದದ್ದು ನಮ್ಮ ಕೃಷ್ಣಾ ನದಿಯ ಕಣಿವೆಯ ಪ್ರದೇಶಗಳಲ್ಲಿ, ಗುಂಟೂರು, ವಿಜಯವಾಡ ಪ್ರದೇಶಗಳಿಂದ ನಮ್ಗೆ ಸಿಗ್ತವೆ. ಇದು ಬಹಳ ಫಲವತ್ತಾದಂತ ಪ್ರದೇಶಗಳು. ಸಾತವಾಹನ ಕಾಲದಿಂದನೇ ಹೆಚ್ಚು ಕಡಿಮೆ ಇಲ್ಲಿ ಕೃಷಿಯ ವಿಸ್ತರಣೆ ದೊಡ್ಡ ಪ್ರಮಾಣದಲ್ಲಿ ನಡೆದು, ಇಲ್ಲಿ ಬೃಹತ್ತಾದ ನಮ್ಮ ನಾಗಾರ್ಜುನಕೊಂಡದಂತ ಅಥವಾ ಭಟ್ಟಿಪ್ರೋಲು ಅಥವಾ ಜಗಯ್ಯಪೇಟೆ, ಅಮರಾವತಿ ಈ ತರದ ಬೌದ್ಧರ ನೆಲೆಗಳಿಗೆ ಏನು ಒಂದು ಆಶ್ರಯ ನೀಡಬಲ್ಲ ಪ್ರಮಾಣದಲ್ಲಿ ಕೃಷಿ ವಿಸ್ತರಣೆ ಹೊಂದಿದಂತ ಪ್ರದೇಶಗಳು. ಸೊ ಒಂದು ಬಂಜರು ಪ್ರದೇಶದಲ್ಲಿ ಇರುವಂತ ಹೆಚ್ಚು ಕ್ರಿಯಾಶೀಲರಾದಂತ ಒಂದು ಜನಾಂಗ ಅಥವಾ ಒಂದು ಅರಸು ಮನೆತನ ಇನ್ನೊಂದು ಪ್ರದೇಶವನ್ನ, ಅಂದ್ರೆ ಬಹಳ ಏನಾದ್ರು ಸರ್ಪ್ಲಸ್ ಅಂದ್ರೆ ಹೆಚ್ಚುವರಿ ಧಾನ್ಯೋತ್ಪಾದನೆ ಸಾಧ್ಯವಾಗುವಂತ ಒಂದು ಪ್ರದೇಶವನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವ ಮೂಲಕ ಹೊಸ ಒಂದು ಅಧಿಕಾರದ ಅಥವಾ ಪ್ರಭುತ್ವದ ಒಂದು ಸಂಬಂಧವನ್ನ ಅಲ್ಲಿ ಸೃಷ್ಟಿ ಮಾಡ್ಕೊತಾ ಇದೆ. ಇದನ್ನೇ ನಾವು ಕದಂಬರಲ್ಲೂ ಕಾಣ್ತೇವೆ. ಕದಂಬರ ಏನ್ ಮಾಡ್ತಾರೆ, ಒಂದು ಅಲ್ಲಿಂದ ತಮ್ಮ ನೆಲೆ ಬಿಡೋದಿಲ್ಲ, ಅದು ರಾಜಧಾನಿ ಬನವಾಸಿನೇ ಆಗಿರ್ತದೆ. ಆದ್ರೆ ಅವ್ರು ಅಲ್ಲಿಂದ ಬೆಳಗಾಂಗೆ ಹೋಗ್ತಾರೆ, ಬೆಳಗಾಂ ಜಿಲ್ಲೆಯಲ್ಲಿರುವಂತಹ ಹಲಸಿಗೆ ಹೋಗ್ತಾರೆ, ಅಲ್ಲಿರುವಂತ ಒಂದು ಪ್ರದೇಶಗಳನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ಅದೇ ತರದಲ್ಲಿ ಮುಂದೆ ಏನು ನಮ್ಮ ಪುಲಿಗೆರೆ ನಾಡು ಅಂತ ಖ್ಯಾತಿ ಪಡೆಯಿತು, ಪುಲಿಗೆರೆ ಅಂದ್ರೆ ಇವತ್ತಿನ ಲಕ್ಷ್ಮೇಶ್ವರ ಮತ್ತು ಅದರ ದಕ್ಷಿಣದ ಇವತ್ತಿನ ಹಾವೇರಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಉತ್ತರ ಪ್ರದೇಶಗಳು ಏನೇನಿದೆ, ಇವುಗಳನ್ನ ಬಹಳ 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 ದೊಡ್ಡ ಪ್ರಮಾಣದಲ್ಲಿ ಕೃಷಿ ವಿಸ್ತರಣೆ ನಡೆದಂತ ಪ್ರದೇಶಗಳು, ಫಲವತ್ತಾದ ಪ್ರದೇಶಗಳು, ಅವುಗಳನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ಅದೇ ತರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಆಸುಪಾಸಿನ ಕೆಲವು ಪ್ರದೇಶಗಳು, ತಗರೆ ಅಂತ ಪ್ರದೇಶ ಆಗ್ಬೋದು, ಇದನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ತದೆ. ಸೊ ಈ ತಗರೆ ಅಥವಾ ಅಲ್ಲಿನ ಸುತ್ತಮುತ್ತ ಇರುವಂತಹ ಪ್ರದೇಶಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೃಷಿ ವಿಸ್ತರಣೆ ಉಂಟಾಗಿ ಅಲ್ಲಿ ನಾವು ಏನ್ ಕಾಣ್ತೀವಿ ಅಂದ್ರೆ, ಒಂದು 5-6ನೇ ಶತಮಾನದ ಹೊತ್ತಿಗೆ ಸುಮಾರು 9 ನಾಡುಗಳ ಒಂದು ಏಳಿಗೆಯನ್ನ ಕಾಣ್ತೀವಿ. ಸಣ್ಣ ಒಂದು ಪ್ರದೇಶ ಅದು. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಈಗ ಉತ್ತರಕ್ಕೆ ಹೋದಾಗ 2 ಅಂತ ಏನು ನಮ್ಮ ಕವಿರಾಜ ಮಾರ್ಗದಲ್ಲಿ ಅಥವಾ ಪಂಪರಲ್ಲೆಲ್ಲ ಕಾಣ್ತೀವಿ, ಇದು 2 ನಾಡುಗಳು, ಒಂದು ಬೆಳವಲ ನಾಡು ಮತ್ತೊಂದು ಪುಲಿಗೆರೆ ನಾಡು. ಇದು ಸುಮಾರು 100 ಕಿಲೋಮೀಟರ್ ಉದ್ದ, ಒಂದು 50-60 ಕಿಲೋಮೀಟರ್ ಅಗಲದ ಪ್ರದೇಶದಲ್ಲಿ ನೀವು ಕೇವಲ 2 ನಾಡನ್ನು ಕಾಣ್ತೀವಿ. ಆದ್ರೆ ನೀವು ಬೇಲೂರು ಪ್ರದೇಶಕ್ಕೆ ಬಂದಾಗ ಸುಮಾರು ಒಂದು 50 ಕಿಲೋಮೀಟರ್ ಸುತ್ತಳತೆಯಲ್ಲೇನೆ 5-6ನೇ ಶತಮಾನಕ್ಕಾಗ್ಲೇನೆ 9 ನಾಡುಗಳು ರೂಪುಗೊಂಡಿವೆ. ನಾಡು ಅಂದ್ರೆ ಅದನ್ನ ಸಂಸ್ಕೃತದಲ್ಲಿ ವಿಷಯ ಅಂತ ಕೂಡ ಕರೀತಿದ್ರು, ಕನ್ನಡ ಶಾಸನಗಳಲ್ಲಿ ನಾಡು ಅಂತ ಹೇಳ್ತಾರೆ. ಉದಾಹರಣೆಗೆ ಸೇಂದ್ರಕ ವಿಷಯ, ನರಿದಾವಿಲಿ ನಾಡು, ಬಾಣ ವಿಷಯ, ಬಳ್ಳಾವಿ ವಿಷಯ, ದೇವಾಳ್ಗೆ ವಿಷಯ, ಅಮಣೀಯ, ಸೀಂಬಳ, ಈ ತರದ 9 ನಾಡುಗಳ ಪರಾಮರ್ಶೆ ಅಲ್ಲಿ ಕಾಣ್ತೀವಿ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ 5-6ನೇ ಶತಮಾನ ಆಗಸ್ಟ್ ಹೊತ್ತಿಗೆ ಈ ಹಾಸನ ಜಿಲ್ಲೆಯ ಈ ಕೆಲವು ಪ್ರದೇಶಗಳಲ್ಲಿ ಕೃಷಿ ವಿಸ್ತರಣೆ ನಡೆದಿತ್ತು ಅನ್ನೋದನ್ನ ನಾವು ಗಮನಿಸ್ತೀವಿ. ಅಂತ ಪ್ರದೇಶಗಳನ್ನ ಇವರು ಬನವಾಸಿಯ ಕದಂಬರು ತಮ್ಮ ಮೂಲ ನೆಲೆ ಬಿಟ್ಟು ಹೊರಬಂದು ತಮ್ಮ ತೆಕ್ಕೆಗೆ ಹೋಗ್ತಾರೆ. ಗಂಗರು ಅದನ್ನೇ ಮಾಡ್ಕೊಳ್ಳೋದು. ಗಂಗರು ಮೊದಲು ಈ ಪುನ್ನಾಟರ ಆಳ್ವಿಕೆ ನಡೆದಿದ್ದಂತ ಮೈಸೂರಿನ ಕಡೆಗೆ ಹೋಗ್ತಾರೆ.
ಅದೇ ತರದಲ್ಲಿ ಅವರು ಹಾಸನದಲ್ಲಿ ಕೆಲವು ಪ್ರದೇಶಗಳನ್ನ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ ಹೋಗ್ತಾರೆ. ಮತ್ತೆ ಬೆಂಗಳೂರು ಆಸುಪಾಸಿನ ದೊಡ್ಡಬಳ್ಳಾಪುರ, ಮಲ್ಲಹಳ್ಳಿ ಅಂತ ಪ್ರದೇಶಗಳು ಇವುಗಳನ್ನ ತಮ್ಮ ಒಂದು ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ಹೆಚ್ಚು ಫಲವತ್ತಾದ ಪ್ರದೇಶಗಳ ಕಡೆಗೆ ಅವ್ರ ನಂತರ ಹೋಗ್ತಾರೆ. ಒಂದು 6-7ನೇ ಶತಮಾನದಲ್ಲಿ ಈ ಸಂದರ್ಭದಲ್ಲಿ ಅವರು ಈ ವ್ಯಾಪಾರ ಮಾರ್ಗಗಳೇನಿದೆ, ಬನವಾಸಿಯಿಂದ ಬಹುಶಃ ಕೋಲಾರ ಮಾರ್ಗವಾಗಿ ಕಾಂಚೀಪುರಕ್ಕೆ ಹೋಗ್ತಿದ್ದಂತ ಒಂದು ವ್ಯಾಪಾರ ಮಾರ್ಗ ಇದೆ. ಈ ಮಾರ್ಗದ ಮೇಲೆ ತಮ್ಮ ನಿಯಂತ್ರಣವನ್ನ ಸಾಧಿಸ್ಕೊಳ್ಳಿ ಪ್ರಾರಂಭ ಪಡ್ತಾರೆ. ಮಣ್ಣೆ ಅಂತ ಒಂದು ನೆಲೆ, ನಮ್ಮ ಹೊಸಕೋಟೆ ಆ ತರದ ನೆಲೆಗಳು, ಮಲ್ಲಹಳ್ಳಿ ಅಂತ ಒಂದು ನೆಲೆ, ತುಮಕೂರು ಹತ್ರ ಮೆಳೆಕೋಟೆ ಅಂತ ಏನು ಊರಿದೆ ಅದು ಆ ತರದ ಒಂದು ನೆಲೆ. ಸೊ ಹೀಗೆ ವ್ಯಾಪಾರ ಮಾರ್ಗಗಳ ಮೇಲೆ ಇವರು ತಮ್ಮ ನಿಯಂತ್ರಣವನ್ನ ಸಾಧಿಸ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಸೊ ಹೀಗೆ ಹೆಚ್ಚುವರಿ ಧಾನ್ಯೋತ್ಪಾದನೆ ಸಾಧ್ಯವಲ್ಲದಂತ ಒಂದು ಬಂಜರು ಅಂತ ಕರಿಬಹುದಂತ ಪ್ರದೇಶಗಳೇನಿದೆ, ಅಥವಾ ಬಂಜರ್ ಅಲ್ಲದೇ ಇದ್ರು ಬನವಾಸಿ ತರದಲ್ಲಿ ಇತರ ಪ್ರಕೃತಿ ವಿಕೋಪಗಳಿಗೆ ಗುರಿಯಾಗುವಂತ ಪ್ರದೇಶಗಳೇನಿದೆ, ಅಲ್ಲಿರೋ ಜನ ತಮ್ಮ ಆ ನೆಲೆಯನ್ನ ಬಿಡೋದಿಲ್ಲ. ಅವರು ಆ ನೆಲೆಯನ್ನೇ ತಮ್ಮ ನೆಲೆಯಾಗಿ ಇಟ್ಕೊಂಡು, ಆದ್ರೆ ಅಲ್ಲಿಂದ ಹೊರಬಂದು ಇತರ ಫಲವತ್ತಾದ ಪ್ರದೇಶಗಳ ಜೊತೆಗೆ ಒಂದು ರಾಜಕೀಯ ಸಂಬಂಧವನ್ನ ಏನ್ ಬೆಸೆದುಕೊಳ್ತಾರೆ. ಈ ಒಂದು ಕ್ರಮ ಬಹಳ ಮುಖ್ಯವಾದ ಕ್ರಮ. ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಕೂಡ ನಾವು ಹೆಚ್ಚು ಕಡಿಮೆ ಇದೇ ಕ್ರಮವನ್ನು ಕಾಣ್ತೀವಿ. ಕ್ರಿಸ್ತಪೂರ್ವ 6ನೇ ಶತಮಾನದ ಕಾಲಕ್ಕೆ ನಾವು ಈ ಗಂಗಾ ಕಣಿವೆ ಪ್ರದೇಶಕ್ಕೆ ಹೋದಾಗ, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಹೋದಾಗ ಅಲ್ಲೂ ನಾವು ಇದನ್ನೇ ಕಾಣೋದು. ಈಗ ನಮ್ಮ ಮಗಧದ ಮೂಲ ನೆಲೆ ಅದು ರಾಜಗೃಹ ಅನ್ನುವಂಥ ಪ್ರದೇಶ. ಬಿಹಾರದಲ್ಲಿ, ದಕ್ಷಿಣ ಬಿಹಾರದಲ್ಲಿ ಬರ್ತದೆ ರಾಜಗೃಹ. ಆ ಕಡೆ ಯಾರಾದ್ರೂ ಪ್ರಯಾಣ ಮಾಡಿದ್ರೆ ನೀವು ಒಂದು ವಿಷಯ ಗಮನಿಸಬಹುದು, ಎಲ್ಲ ಕಡೆಗಳಲ್ಲೂ ಕಲ್ಲು ಬಂಡೆಗಳೇ ಇರ್ತವೆ. ಅಲ್ಲಿ ಯಾವುದೇ ತರಹದ ಒಂದು ಕೃಷಿ ಸಾಧ್ಯ ಆಗೋದಿಲ್ಲ. ಆದ್ರೆ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊದಲು ಸ್ವಲ್ಪ ಉತ್ತರಕ್ಕೆ ಬರ್ತಾರೆ. ಪಾಟಲಿಪುತ್ರ ಅನ್ನೋ ಸ್ಥಳದಲ್ಲಿ, ಗಂಗಾ ನದಿಯ ದಂಡೆ ಮೇಲಿರುವಂತ ಪಾಟಲಿಪುತ್ರ, ಯಾವ್ದು ಇವರು ಅಂತ ನಮ್ಗೆ ಗೊತ್ತಿಲ್ಲ, ಇತಿಹಾಸಕಾರರು ಪಟ್ನ ಅಂತ ಹೇಳ್ತಾ ಬಂದಿದ್ದಾರೆ, ನಾವು ಅದನ್ನ ನಂಬ್ಕೊತಾ ಬಂದಿದ್ದೀವಿ. ಈ ಪ್ರದೇಶದಲ್ಲಿ ತಮ್ಮ ನೆಲೆಯನ್ನ ಸ್ಥಾಪಿಸಿ ಅಂಗ ದೇಶವನ್ನ ತಮ್ಮ ತೆಕ್ಕೆಗೆ ತಂದ್ಕೋತಾರೆ. ಅಂಗ ದೇಶ ಅಂದ್ರೆ ನಮ್ಮ ಪೂರ್ವ ಬಿಹಾರ್, ಭಾಗಲ್ಪುರ್ ಜಿಲ್ಲೆ ಆಸುಪಾಸಿನ ಪ್ರದೇಶಗಳು. ಇದು ಬಹಳ ಫಲವತ್ತಾದಂತ ಪ್ರದೇಶಗಳಲ್ಲಿ ಒಂದು. ನಮ್ಮ ಕೋಸಲರು, ಇವರ ಸಮಕಾಲೀನರಾದ ಕೋಸಲರು ಇದನ್ನೇ ಮಾಡ್ತಾರೆ. ಅವರ ಮೂಲ ನೆಲೆ ಅನ್ನೋದು ಶ್ರಾವಷ್ಟಿ. ಸಾಹಿತ್ ಮಾಹಿತ್ ಅಂತ ಒಂದು ಊರಿದೆ ಇವತ್ತು, ಅದೇ ಶ್ರಾವಷ್ಟಿ ಅಂತ ಇತಿಹಾಸಕಾರರು ಮತ್ತು ಪ್ರಾಕ್ತನ ಶಾಸ್ತ್ರಜ್ಞರು ನಮ್ಗೆ ಹೇಳ್ತಾರೆ. ಅಲ್ಲಿ ಹೋದಾಗ್ಲೂ ಇದೇ ಒಂದು ಪರಿಸ್ಥಿತಿಯನ್ನ ಕಾಣ್ತೀವಿ. ಹೆಚ್ಚು ಕಡಿಮೆ ಬಂಜರಾದಂತ ಒಂದು ಪ್ರದೇಶ, ದೊಡ್ಡ ಪ್ರಮಾಣದ ಧಾನ್ಯೋತ್ಪಾದನೆ ಸಾಧ್ಯವಾಗದಂತ ಒಂದು ಪ್ರದೇಶ. ಅಲ್ಲಿ ಇದ್ದಂತವ್ರು ಏನು ಈ ದೊರೆಗಳು ಅಂದ್ರೆ ನಮ್ಮ ಕೋಸಲದ ದೊರೆಗಳು ಏನ್ ಮಾಡ್ತಾರೆ, ಕಾಶಿ ಜನಪದವನ್ನ ತಮ್ಮ ತೆಕ್ಕೆಗೆ ತಂದ್ಕೊತಾರೆ. ಕಾಶಿ ಗಂಗಾ ನದಿಯ ತೀರದಲ್ಲಿ ಇರುವಂತ ಊರು, ಮತ್ತು ಆ ಜನಪದ ಸಾಕಷ್ಟು ಸಮತಲವಾದಂತ ಪ್ರದೇಶ. ಅಲ್ಲಿ ಒಂದು 700 ಕ್ರಿಸ್ತಪೂರ್ವ 700ರ ಆಸ್ಪಾಸ್ಗೆ ಒಂದು ಆವಾಸ ಕೇಂದ್ರ ಕೂಡ ಬೆಳೆದು ಬಂದಿತ್ತು ಅಂತ ನಾವು ನಮ್ಮ ಪ್ರಾಕ್ತನ ತಜ್ಞರು ನಮ್ಗೆ ಹೇಳ್ತಾರೆ. ಅದಕ್ಕಿಂತ ಹಿಂದೆನೆ ಸುಮಾರು ಕ್ರಿಸ್ತಪೂರ್ವ 4ನೇ ಶತಮಾನದ ಆಸುಪಾಸಲ್ಲೇನೆ ಅಲ್ಲಿ ಇದ್ದಂತ ಹೊಸ ಶಿಲಾಯುಗದ ನೆಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿಯ ವಿಸ್ತರಣೆ ಹೊಂದಿತ್ತು. ಅಂತ ಒಂದು ಊರು ಚಿರಾಂದ್. ಚಿರಾಂದ್ ಅನ್ನೋದು ನಮ್ಮ ಕಾಶಿ ಅಥವಾ ವಾರಾಣಸಿ ಏನಿದೆ ಅದಕ್ಕೂ ಪಟ್ನಾಗೂ ನಡುವಲ್ಲಿ ಬರುವಂತ ಒಂದು ಊರು, ಗಂಗಾ ನದಿಯ ದಂಡೆ ಮೇಲೆ ಇದೆ. ಅಲ್ಲಿ ಪ್ರತಿ ವರ್ಷ 2 ಸಲ ಇಳುವರಿ ಆಗೋ ಮಟ್ಟದಲ್ಲಿ ಕೃಷಿ ವಿಸ್ತರಣೆ ಆಗಿತ್ತು ಹೊಸ ಶಿಲಾಯುಗದಲ್ಲೇನೆ ಅಂತ ಇವರು ಇತಿಹಾಸಕಾರರು ಮತ್ತು ನಮ್ಮ ಪ್ರಾಕ್ತನ ತಜ್ಞರು ಹೇಳ್ತಾರೆ. ಅಂದ್ರೆ ಖಾರಿಫ್ ಮತ್ತು ರಾಬಿ ಅಂತ ಏನು 2 ಇಳುವರಿ ಆಗ್ತದೆ ವರ್ಷದಲ್ಲಿ, ಇದು ಸುಮಾರು ಕ್ರಿಸ್ತಪೂರ್ವ 3000 BC ಆಸ್ಪಾಸಲ್ಲೇನೆ ನಡೆದಿತ್ತು. ಅಂದ್ರೆ ಕೃಷಿ ವಿಸ್ತರಣೆಗೆ ಬಹಳ ಹಿಂದಿನ ಒಂದು ಚರಿತ್ರೆ ಇರುವಂತ ಒಂದು ಪ್ರದೇಶ ಇದು. ಸೊ ಈ ಬಂಜರು ಪ್ರದೇಶದಲ್ಲಿ ಇದ್ದಂತ ಕೋಸಲರು ಮತ್ತು ಮಗಧರು ತಮ್ಮ ಪ್ರದೇಶವನ್ನ ಬಿಟ್ಟು ಈ ಗಂಗಾ ಸಮತಲಕ್ಕೆ ಬಂದು ಅಲ್ಲಿನ ಫಲವತ್ತಾದ ನೆಲವನ್ನ ತಮ್ಮ ತೆಕ್ಕೆಗೆ ತಂದುಕೊಳ್ಳುವ ಮೂಲಕ ಏನು ಒಂದು ಹೊಸ ರೀತಿಯ ಪ್ರಭುತ್ವದ ಒಂದು ಶ್ರೇಣೀಕರಣವನ್ನ ಅದಕ್ಕೆ ರೂಪ ನೀಡ್ತಾರೆ. ಅದರ ಮೂಲಕ ಈ ರಾಜ್ಯ ಸ್ಥಾಪನೆ ಉತ್ತರ ಭಾರತದಲ್ಲಿ ಆಯ್ತು ಅಂತ ನಾವು ಕಾಣ್ತೀವಿ. ದಕ್ಷಿಣ ಭಾರತದಲ್ಲಿ ಕೂಡ ಕದಂಬ, ಗಂಗಾ ಮತ್ತು ಪಲ್ಲವರ ಉದಾಹರಣೆಯನ್ನು ನೋಡಿದಾಗ ಇದನ್ನೇ ನಾವು ಕಾಣುದು. ಒಂದು ರೀತಿಯಲ್ಲಿ ನೋಡಿದಾಗ ಇದು ಹೆಚ್ಚು ಸ್ವಲ್ಪ ಒಂದು 10 ನಿಮಿಷದಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತೇನೆ. ತೋರಿಕೆಗೆ ಇದು ಎಂಗಲ್ಸ್ ನ ಒಂದು ಥಿಯರಿ ತರದಲ್ಲಿ ಇರ್ಬೋದು. ಅದ್ಯಾಕೆ ಅಂತ ನಾನು ಮುಂದೆ ವಿಶ್ಲೇಷಣೆ ಮಾಡ್ತೇನೆ. ಆದ್ರೆ ನಮ್ಮಲ್ಲೇ ಇದ್ದಂತ, ಭಾರತದಲ್ಲೇ ಬಂದಂತಹ ಈ ರಾಜ್ಯ ಸ್ಥಾಪನೆ ಕುರಿತಾದಂತಹ ಕೆಲವು ಆರಂಭ ಕಾಲದ ಗ್ರಂಥಗಳನ್ನು ನೋಡಿದಾಗ ಅಲ್ಲೂ ಹೆಚ್ಚು ಕಡಿಮೆ ಇದೇ ತರದ ಒಂದು ಚಿತ್ರ ನಮ್ಗೆ ಸಿಗ್ತದೆ. ಅದಕ್ಕೆ ಉತ್ತಮವಾದ ಒಂದು ಆಕರ ಅನ್ನೋದು ನಮ್ಮ ಅಗ್ಗಣ್ಯ ಸುತ್ತ. ಅಗ್ಗಣ್ಯ ಸುತ್ತ ಬೌದ್ಧರ ದೀಘನಿಕಾಯ ಏನಿದೆ, ತ್ರಿಪಿಟಕಗಳಲ್ಲಿ ಒಂದಾದಂತ ಸುತ್ತ ಪಿಟಕದ ದೀಘನಿಕಾಯ ಅನ್ನೋ ಗ್ರಂಥದಲ್ಲಿ ಬರುವಂತ ಒಂದು ಸೂತ್ರ ಅದು. ಅಲ್ಲಿ ರಾಜ್ಯ ಸ್ಥಾಪನೆಯ ಬಗ್ಗೆ ಒಂದು ಕತೆ ಹೇಳ್ತಾರೆ, ಒಂದು ದಂತಕಥೆ ರೂಪದಲ್ಲಿದೆ. ಅದಾದ್ರೆ ಬಹಳ ಮಹತ್ವದ ಕೆಲವು ಒಳನೋಟಗಳನ್ನು ನೀಡುವಂತ ಕಥೆ ಅದು.
ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿಂದೆ ಒಂದು ಕಾಲ ಇತ್ತು, ಆಗ ಮನುಷ್ಯರು ಯಾರು ದುಡಿಮೆಯಲ್ಲಿ ತೊಡಗಿರ್ಲಿಲ್ಲ, ಯಾಕಂದ್ರೆ ದುಡಿಯೋ ಅಗತ್ಯ ಇರ್ಲಿಲ್ಲ. ಪ್ರತಿದಿನ ಬೆಳಗ್ಗೆ ಹೋದಾಗ ಅಲ್ಲಿ ಗಿಡ ಮರಗಳು, ಬೆಳೆಗಳು ಏನೇನಿದ್ವು ಅದರಲ್ಲಿ ಹಣ್ಣು ಹಂಪಲುಗಳು ಅಥವಾ ಧಾನ್ಯಗಳು ತನ್ನಷ್ಟಕ್ಕೆ ತಾವೇ ಕಾಣಿಸ್ಕೊತಾ ಇದ್ವು. ಅದನ್ನ ಅವರು ಕಿತ್ಕೊಂಡು ಮನೆಗೆ ಬರ್ತಿದ್ರಂತೆ. ಸಾಯಂಕಾಲ ಮತ್ತೆ ಹೋಗೋಷ್ಟೊತ್ತಿಗೆ ಈ ಗಿಡ ಮರಗಳ ಮೇಲೆ ಮತ್ತೆ ಹಣ್ಣು ಹಂಪಲು ಧಾನ್ಯಗಳು ಕಾಣಿಸ್ಕೊಳ್ತಿದ್ವು. ಒಂದು ದಿನ ಏನಾಗ್ತದೆ, ಸಂಜೆಗೆ ಒಬ್ಬ ವ್ಯಕ್ತಿ ಬರೋದಿಲ್ಲ. ಮರುದಿನ ಅವನ ಸ್ನೇಹಿತ ಕೇಳ್ತಾನೆ, ನೆನ್ನೆ ಸಾಯಂಕಾಲ ನೀವು ಬರ್ಲೇ ಇಲ್ವಲ್ಲ ಯಾಕೆ ಅಂತ. ಆಗ ಆತ ಹೇಳ್ತಾನೆ, ದಿನ ಯಾಕೆ 2 ಸಲ ಬರ್ಬೇಕು, ಅದಕ್ಕೆ ಸಾಯಂಕಾಲಕ್ಕೆ ಏನ್ ಬೇಕಿತ್ತು ಅದನ್ನು ನಾನು ಬೆಳಗಿನ ತಗೊಂಡು ಹೋಗ್ತೇನೆ. ಇವನಿಗೆ ಅದು ಬಹಳ ಒಳ್ಳೆ ಉಪಾಯ ಅನಿಸ್ತದೆ. ಇವನೇನ್ ಮಾಡ್ತಾನೆ, 2 ದಿನಕ್ಕೆ ಬೇಕಾಗಿರೋದನ್ನ ತಗೊಂಡು ಹೋಗ್ತಾನೆ. ಸೊ ಹೀಗೆ ಕ್ರಮೇಣ ಈ ಒಂದು ಆಸೆ ಅಥವಾ ಗ್ರೀಡ್, ಅದನ್ನ ಆ ಕಥೆ ಒಂದು ಉದ್ದೇಶ ಗ್ರೀಡ್ ನ ಒಂದು ಸ್ವರೂಪ ಹೇಳೋದು, ಅದರ ಮುಖಾಂತರ ಜನಗಳಲ್ಲಿ ಸಂಘರ್ಷ ಶುರುವಾಗ್ತದೆ. ಸೊ ಈ ಸಂಘರ್ಷ ಶುರುವಾಗ್ತಿದ್ದಂಗೆ ಈ ಬೆಳೆಗಳಿಗೂ, ಈ ಗಿಡ ಮರಗಳಿಗೂ ಅನ್ಸುತ್ತದೆ, ನಾವು ಮೊದಲಿನ ಹಾಗೆ ಇವರಿಗೆ ಫಲ ನೀಡೋದ್ರಲ್ಲಿ ಏನೋ ಅರ್ಥ ಇಲ್ಲ, ಈ ಗಿಡ ಮರಗಳು ಫಲ ನೀಡೋದು ನಿಲ್ಲಿಸ್ಬಿಡ್ತದೆ. ಆಮೇಲೆ ನೀವು ಏನೇ ಇದ್ರು ದುಡಿಬೇಕು, ನೀವು ಸಾಗುವಳಿ ಮಾಡ್ಬೇಕು, ಆರಂಭ ಮಾಡ್ಬೇಕು, ಆಗ ಮಾತ್ರ ನಿಮಗೆ ಇಳುವರಿ ಆಗುವಂತ ಒಂದು ಪರಿಸ್ಥಿತಿ ಉಲ್ಬಣಗೊಳ್ತದೆ. ಆದ್ರೂ ಹಳೆಯ ಸಂಘರ್ಷ, ಹಿಂದೆ ಏನ್ ಸಂಘರ್ಷ ಇತ್ತು ಅದು ಮುಂದುವರಿತಾ ಹೋಗ್ತದೆ. ಆಗ ಅಲ್ಲಿನ ಜನಾಂಗದಲ್ಲಿ ಏನ್ ಹಿರಿಯರಿದ್ರು ಅವ್ರು ಬಂದು ಒಂದು ನಿರ್ಣಯ ಕೈಗೊಳ್ತಾರೆ. ಈ ಸಂಘರ್ಷವನ್ನ ಮುಂದುವರಿಸದೇ ಇರೋದಕ್ಕೆ ನಮ್ಮ ಹತ್ರ ಒಂದೇ ಉಪಾಯ ಇರೋದು, ಎಲ್ಲರಿಗೂ ತಮ್ಮ ತಮ್ಮ ಪಾಲು ನೆಲವನ್ನ ಹಂಚಿಬಿಡೋಣ, ಎಲ್ಲರೂ ತಮ್ಮ ನೆಲದ ಸುತ್ತ ಬೇಲಿಗಳನ್ನು ಕಟ್ಕೊಳ್ಳಿ, ಆಗ ಈ ತರದ ತೊಂದರೆ ಆಗೋದಿಲ್ಲ ಅಂತ. ಆದ್ರೆ ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಯಾಕೆಂದ್ರೆ ರಾತ್ರಿ ಹೊತ್ತು ಒಬ್ಬ ತನ್ನ ಬೇಲಿಯನ್ನ ದಾಟಿ ಇನ್ನೊಬ್ಬನ ನೆಲಕ್ಕೆ ಹೋಗಿ ಅಲ್ಲಿರೋದನ್ನ ಕತ್ಕೊಂಡ್ ಬರೋದು, ಈ ತರದ ಒಂದು ಉದಾಹರಣೆಗಳು ಮೇಲಿಂದ ಮೇಲೆ ನಮ್ಗೆ ಕಾಣಿಸ್ಕೊಳ್ಳಿಕ್ ಶುರುವಾಗುತ್ತೆ. ಆಗ ಇದೇ ಹಿರಿಯರು ಮತ್ತೊಮ್ಮೆ ಸಭೆ ಸೇರ್ತಾರೆ, ಅವರೊಂದು ನಿರ್ಣಯಕ್ಕೆ ಬರ್ತಾರೆ, ಇದನ್ನ ತಡೆಗಟ್ಟಬೇಕಾದ್ರೆ ಮೇಲಿಂದ ಒಂದು ನಿಯಂತ್ರಣ ಬೇಕು. ಸೊ ನಮ್ಮಲ್ಲೇ ಒಬ್ಬ ವ್ಯಕ್ತಿಯನ್ನ ನಾವು ಅವ್ರಿಗೆ ಅದನ್ನ ವಹಿಸ್ಕೊಳ್ಳೋಣ, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದು, ನಮ್ಮ ನೆಲವನ್ನ ಕಾಪಾಡೋದು. ಸೊ ಈ ಒಂದು ಉಸ್ತುವಾರಿಯನ್ನ ಒಬ್ಬ ವ್ಯಕ್ತಿಗೆ ನಾವು ವಹಿಸ್ಕೊಳ್ಳೋಣ. ಆ ವ್ಯಕ್ತಿ ಮಹಾಸಮ್ಮತ, ಅವನನ್ನ ಮಹಾಸಮ್ಮತ ಅಂತ ನಾವು ಕರಿತೀವಿ. ಅವನೇ ರಾಜ. ಅವ ಆರಂಭ ಮಾಡೋದಿಲ್ಲ, ಅವನು ಕೃಷಿಯಲ್ಲಿ ತೊಡಗೋದಿಲ್ಲ, ಅದ್ರ ಅಗತ್ಯ ಇಲ್ಲ, ಯಾಕೆಂದ್ರೆ ಅವನಿಗೆ ಈಗ ರಕ್ಷಣೆಯ ಒಂದು ಉಸ್ತುವಾರಿಯನ್ನು ನೀಡಲಾಗಿದೆ. ಉಳಿದವ್ರು ಏನ್ ಮಾಡ್ಬೇಕು, ತಾವು ಬೆಳೆದಂತ ತಮ್ಮ ಕಾಡಾರಂಭ ನೀರಾರಂಭ ಏನಿರ್ತದೆ ಅದರಿಂದ ಬಂದಂತ ಉತ್ಪನ್ನ ಏನಿದೆ ಅದರ ಒಂದು ಅಂಶವನ್ನ ಈ ವ್ಯಕ್ತಿಗೆ ನೀಡಬೇಕು. ಅದು ಅವನ ಪ್ರತಿಫಲ, ಅವನು ನಿಮ್ಗೆ ನೀಡುವಂತ ರಕ್ಷಣೆಗೆ ಅದೇ ಪ್ರತಿಫಲ. ಇದೇ ಮುಂದೆ ತೆರಿಗೆಯಾಗಿ ಅಥವಾ ಟ್ಯಾಕ್ಸ್ ಆಗಿ ಮಾರ್ಪಡುವುದು. ಸೊ ರಾಜ್ಯ ನಿರ್ಮಾಣದ ಬಗ್ಗೆ ಈ ಒಂದು ಬಹಳ ರೋಚಕವಾದ ಒಂದು ಕಥೆ ಏನಿದೆ ದೀಘನಿಕಾಯದಲ್ಲಿ, ಅಗ್ಗಣ್ಯ ಸೂತ್ರದಲ್ಲಿ, ಅದನ್ನ ನಾವೊಂದು ತಾತ್ವಿಕವಾದ ಒಂದು ಭಾಷೆಯಲ್ಲಿ ಅದನ್ನ ವಿಶ್ಲೇಷಿಸಿದಾಗ, ಒಂದು ಕಾನ್ಸೆಪ್ಚುಯಲ್ ಲೆವೆಲ್ ಅಲ್ಲಿ ವಿಶ್ಲೇಷಿಸಿದಾಗ 3 ಸಂಗತಿಗಳು ಅಲ್ಲಿ ಕಾಣ್ತೇವೆ. ಮೊದಲನೇದು ಹೆಚ್ಚುವರಿಯ ಒಂದು ಉತ್ಪಾದನೆ ಇದ್ದಂತ ಒಂದು ವ್ಯವಸ್ಥೆ, ಸರ್ಪ್ಲಸ್. ಎರಡನೇದು ತಮಗೆ ಬೇಕಾದಂತ ನೆಲೆಗಳನ್ನ ಅವ್ರು ಹಂಚಿಕೊಂಡು ಸುತ್ತ ಬೇಲಿಗಳನ್ನ ಹಾಕೊಳ್ಳೋದು. ಎಂಗಲ್ಸ್ ಯಾವ್ದನ್ನ ಖಾಸಗಿ ಆಸ್ತಿ ಅಥವಾ ಪ್ರೈವೇಟ್ ಪ್ರಾಪರ್ಟಿ ಅಂತ ಕರೀತಾನೆ, ಆ ಒಂದು ವ್ಯವಸ್ಥೆ. ಮೂರನೇದು ಯಾವುದೇ ಶ್ರೇಣೀಕರಣ ಇಲ್ಲದಂತ ಒಂದು ಜನಾಂಗ ಆಗಿರ್ಲಿಲ್ಲ ಅದು. ಅಲ್ಲಿ ಎಲ್ಲರೂ ಸಮಾನರಾಗಿದ್ರು ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ಹಿರಿಯರಿದ್ರು, ನಿರ್ಣಯ ತಗೊಳ್ಳೋದು ಹಿರಿಯರೇನೆ. ಸೊ ಈಗಾಗ್ಲೇ ಇದ್ದಂತ ಹಿರಿಯರು ಮತ್ತು ಕಿರಿಯರನ್ನ ಶ್ರೇಣೀಕರಣ ಏನಿದೆ, ಇದು ಒಂದು ಆಳುವ ವರ್ಗ ಮತ್ತೆ ಆಳಿಸಿಕೊಳ್ಳುವ ವರ್ಗ ಅನ್ನೋ ರೀತಿಯಲ್ಲಿ ಒಂದು ರಾಜಕೀಯ ಶ್ರೇಣೀಕರಣವಾಗಿ ರೂಪುಗೊಳ್ಳೋದನ್ನ ನಾವಲ್ಲಿ ಕಾಣ್ತೀವಿ. ಸೊ ಇದು ಬೌದ್ಧರ ಕತೆ ಮಾತ್ರ ಅಲ್ಲ, ಯಾಕೆಂದ್ರೆ ಇದಕ್ಕೆ ಸಮಾನವಾದ ಭೂ ಹಿಡುವಳಿಗಳಿಗೆ, ನೆಲಕ್ಕೆ, ಪ್ರೈವೇಟ್ ಪ್ರಾಪರ್ಟಿ ಅನ್ನುವಂತ ನಮ್ಮ ಖಾಸಗಿ ಆಸ್ತಿಗೆ ಮತ್ತೆ ಒಡೆತನಕ್ಕೆ, ಭೂ ಮಾಲೀಕತನಕ್ಕೆ ಆದ್ಯತೆ ನೀಡೋದನ್ನ ನಾವು ಮನುಸ್ಮೃತಿಯಲ್ಲಿ ಕಾಣ್ತೀವಿ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಏನು ಯುಧಿಷ್ಠಿರನಿಗೆ ನಮ್ಮ ಶರಶೆಯಲ್ಲಿ ಇದ್ದುಕೊಂಡು ಭೀಷ್ಮ ಉಪದೇಶ ನೀಡ್ತಾನೆ, ಅದರಲ್ಲಿ ನಿರಂತರವಾಗಿ ಬರುವಂತ ಒಂದು ವಿದ್ಯಮಾನ ಈ ನೆಲದ ಸಂರಕ್ಷಣೆ, ಭೂ ಮಾಲೀಕರ ಸಂರಕ್ಷಣೆ. ಅಲ್ಲೇ ಬರುವಂತ ಕೆಲವು ಸಾಲುಗಳನ್ನ, ಕೆಲವು ಶ್ಲೋಕಗಳನ್ನ ನಮ್ಮಲ್ಲಿ ನಮ್ಮ ಶಾಸನಗಳಲ್ಲಿ ನಾವು ಶಾಪಾಶಯವಾಗಿ ಕೂಡ ಬಳಸ್ಕೊತೀವಿ, ಮತ್ತು ಶಾಸನದ ಕೊನೆಯಲ್ಲಿ ಬರುವಂತ ಒಂದು ಸಂಸ್ಕೃತದ ಕೆಲವು ಶ್ಲೋಕಗಳೇನಿದೆ ಅದರಲ್ಲೂ ಕೂಡ ಬಳಸ್ಕೊತೀವಿ. ಉದಾಹರಣೆಗೆ ಸಗರ ಅನ್ನೋ ರಾಜನ ಕಾಲದಿಂದಲೇ ಜನ ಭೂದಾನ ಮಾಡ್ಕೊತಾ ಬಂದಿದ್ದಾರೆ. ಯಾರ್ಯಾರಿಗೆ ಏನೇನ್ ಭೂಮಿ ಸಿಗ್ತದೋ ಅವ್ರವ್ರಿಗೆ ಅಂತಂತ ಫಲ ಸಿಗ್ತದೆ ಅನ್ನೋ ಒಂದು ಶ್ಲೋಕ ಇದೆ. ಬಹುಬಿರ್ ವಸುಧಾದತ್ತ ರಾಜಭಿ ಸಗರಾದಿವಿ ಯಸ್ಯ ಯಸ್ಯ ಯದಾ ಭೂಮಿ ತಸ್ಯ ತಸ್ಯ ತದಾ ಫಲಂ ಅಂತ. ಅದೇ ತರದಲ್ಲಿ ಒಂದು ಶಾಪಾಶಯ ಕೂಡ ಬರ್ತದೆ. ಇದು ಮಹಾಭಾರತದಿಂದ, ಈ ಶಾಂತಿ ಪರ್ವದಿಂದ ಬಂದಂತ ಒಂದು ಶಾಪಾಶಯ. ಯಾರು ದತ್ತಿ ನೀಡಿದ ನೆಲವನ್ನ ಹಿಂದಕ್ಕೆ ಪಡ್ಕೋತಾರೋ, ಅದನ್ನ ಕಸಿದುಕೊಳ್ತಾರೋ, ಅವನೇ ದತ್ತಿ ನೀಡಿರ್ಬೋದು ಅಥವಾ ಬೇರೆ ಯಾರು ದತ್ತಿ ನೀಡಿರ್ಬೋದು, ಅದನ್ನ ನೀವು ಅಪಹರಿಸಿದ್ರೆ ನೀವು 60,000 ವರ್ಷಗಳ ಕಾಲ ಕೃಮಿಯಾಗಿ ಹೇಲಲ್ಲಿ ಜನಿಸಬೇಕಾಗ್ತದೆ, ಅಮೇಧ್ಯದಲ್ಲಿ ಜನಿಸಬೇಕಾಗ್ತದೆ ಅಂತ ಒಂದು ಶ್ಲೋಕ ಇದೆ. ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೇತಿ ವಸುಂಧರ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕೃಮಿ.
ಈಗ ನಾವು ಮನುಸ್ಮೃತಿಗೆ ಬಂದಾಗ ಅಲ್ಲಿನ ರಾಜಧರ್ಮದ ಚರ್ಚೆ ಏನಿದೆ ಅದನ್ನು ಗಮನಿಸಿದ್ರೆ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಸಮಾನವಾದಂತ ಒಂದು ವಿಶ್ಲೇಷಣೆಯನ್ನ ನಾವು ಕಾಣ್ತೀವಿ. ರಾಜ ಮಾಡಬೇಕಾದಂತ ಕರ್ತವ್ಯಗಳೇನು ಇದರ ಒಂದು ಪಟ್ಟಿ ನೀಡ್ತಾನೆ ಮನು. 18 ವಿಚಾರಗಳು ಅದನ್ನ ಅಲ್ಲಿ ಹೇಳ್ತಾನೆ. ಈ 18 ವಿಚಾರಗಳಲ್ಲಿ ಬಹುತೇಕ ಎಲ್ಲ ವಿಚಾರಗಳು ಒಂದು ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತು, ಭೂ ಹಿಡುವಳಿಗಳ ಸ್ವರೂಪ, ಭೂಮಿಯ ಮಾರಾಟ, ಭೂಮಿಯ ಹಸ್ತಾಂತರ ಮಾಡೋದು, ಅಂದ್ರೆ ಒಂದು ತಲೆಮಾರಿಯಿಂದ ಇನ್ನೊಂದು ತಲೆಮಾರಿಗೆ ಹಸ್ತಾಂತರ ಅಂದ್ರೆ ದಾಯಕ್ರಮ ಅಂತ ನಾವೇನ್ ಕರಿತೀವಿ, ಅದರ ಬಗ್ಗೆನ ಚರ್ಚೆಗಳು, ಹೆಣ್ಣು ಮಕ್ಕಳಿಗೆ ಭೂಮಿಯನ್ನು ಪಡ್ಕೊಳ್ಳುವಂತ ಅಧಿಕಾರ ಇದೆ ಅನ್ನೋದ್ರ ಕುರಿತ ಚರ್ಚೆ, ಮತ್ತೆ ನಿಮ್ಮ ನೀವು ಒಂದು ಪಾರ್ಟ್ನರ್ಶಿಪ್ ಅಂತ ಏನ್ ಕರಿತೀವಿ ಹಾಗೆ ಇಬ್ಬರು ಸೇರ್ಕೊಂಡು ಜಂಟಿಯಾಗಿ ನಡೆಸುವಂತ ಉದ್ದಿಮೆಗಳು, ಲಾಭ, ಈ ಲಾಭವನ್ನ ಹೇಗೆ ವಿನಿಯೋಗ ಪಡಿಸ್ಕೋಬೇಕು ಇದರ ಚರ್ಚೆ ಬರ್ತದೆ ಅಲ್ಲಿ. ಅದೇ ತರದಲ್ಲಿ ಬಡ್ಡಿ, ನೀವು ಹಣವನ್ನು ಇನ್ನೊಬ್ರು ನೀಡಿದಾಗ ಅದೇನು ಬಡ್ಡಿ ಪಡ್ಕೋತೀರಿ, ಎಷ್ಟು ಬಡ್ಡಿ ಪಡ್ಕೋಬೇಕು, ಯಾರು ಬಡ್ಡಿ ಪಡ್ಕೊಳ್ಳಿಕ್ಕೆ ಯೋಗ್ಯರು, ಇದರ ಬಗ್ಗೆ ಚರ್ಚೆಗಳು. ಇವೆಲ್ಲವೂ ಒಬ್ಬ ರಾಜಧರ್ಮದ ತಾನು ಮಾಡ್ಬೇಕಾದಂತ ಕಾರ್ಯಗಳು ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಇದೇ 18 ಕ್ಷೇತ್ರಗಳೇನಿದೆ, ರಾಜನ ಒಂದು ನಿಯಂತ್ರಣದಲ್ಲಿ ಬರುವಂತ ಕ್ಷೇತ್ರಗಳೇನಿದೆ, ಅವುಗಳ ಬಗ್ಗೆ ಮಾತ್ರ ಒಂದು ಧರ್ಮಶಾಸ್ತ್ರವೇ ಇದೆ. ಅದೇ ನಮ್ಮ ನಾರದ ಸ್ಮೃತಿಯಲ್ಲಿ ಈ 18 ವಿಚಾರಗಳ ಒಂದು ಮಂಡನೆಗೆ ಅಂತಾನೆ ರಚಿತವಾದಂತ ಒಂದು ಕೃತಿ ಅದು. ಸೊ ಇದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಮತ್ತು ಉತ್ತರ ಭಾರತದ ಮತ್ತು ಈಗಾಗಲೇ ಹೇಳಿದಂತ ದಕ್ಷಿಣ ಭಾರತದ ಸಂದರ್ಭವನ್ನು ನೋಡಿದಾಗ ಕೃಷಿಯ ವಿಸ್ತರಣೆಯಿಂದಾಗಿ ಉಂಟಾಗುವಂತ ಒಂದು ಭೂ ಮಾಲೀಕತ್ವ ಒಂದು ಜನಾಂಗ ಏನಿದೆ ಅದು ಮತ್ತು ಆ ಭೂ ಮಾಲೀಕರ ನಡುವೆ ಉಂಟಾಗುವಂತ ಒಂದು ಸಂಬಂಧಗಳು ಏನ್ ಬೆಸೆದುಕೊಳ್ತವೆ, ಒಂದು ಕಾರ್ಷಿಕ ಸಂಬಂಧಗಳು, ಇದನ್ನ ನಿಯಂತ್ರಿಸುವಂತ, ಇದನ್ನ ಒಂದು ರೆಗ್ಯುಲೇಟ್ ಮಾಡುವಂತ ಒಂದು ವ್ಯವಸ್ಥೆ ಆಗಿ ರಾಜ್ಯ ರೂಪುಗೊಳ್ತದೆ ಅಂತ ನಾವು ಕಾಣ್ತೀವಿ. ಉತ್ತರ ಭಾರತದಲ್ಲೂ ಹಾಗೆ ದಕ್ಷಿಣ ಭಾರತದಲ್ಲೂ ಕೂಡ ಇದೇ ಆದಂತ ಒಂದು ಚಿತ್ರವನ್ನ ನಾವು ಕಾಣ್ತೀವಿ. ಈಗ ದಕ್ಷಿಣ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಮಧ್ಯ ಭಾರತ ಅಥವಾ ನಮ್ಮ ಡೆಕ್ಕನ್ ಪ್ರಾಂತದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೇಕಾಗ್ತದೆ. ಉತ್ತರದ ಡೆಕ್ಕನ್ ಪ್ರಾಂತ ಏನಿದೆ, ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಮಹಾರಾಷ್ಟ್ರದಲ್ಲಿ ರಾಜ್ಯ ಸ್ಥಾಪನೆ ಆಗ್ತದೆ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲೇನೆ ಅಲ್ಲಿ ಸಾತವಾಹನರ ಒಂದು ರಾಜ್ಯದ ಏಳಿಗೆಯನ್ನ ನಾವು ಕಾಣ್ಬೋದು. ಸಾತವಾಹನರ ಶಾಸನಗಳೇನಿದೆ ಇವುಗಳನ್ನು ನೋಡಿದಾಗ ಅವರ ಆರಂಭ ಕಾಲದ ಶಾಸನಗಳಲ್ಲಿ ಒಂದು ನಾಣೆಘಾಟ್ನಲ್ಲಿರುವಂತ ಅಲ್ಲಿ ಅವರ ಅರಸಿ ನಾಗನಿಕಾಳ ಶಾಸನ. ನಾಗನಿಕ ಏನ್ ಮಾಡ್ತಾಳೆ, ಒಬ್ಬ ಬ್ರಾಹ್ಮಣನಿಗೆ 2 ಗ್ರಾಮಗಳನ್ನ ದತ್ತಿ ನೀಡ್ತಾಳೆ. ಗ್ರಾಮಗಳನ್ನ ಮಾತ್ರ ಅಲ್ಲ, ಸಾಕಷ್ಟು ಹಣ ಕೂಡ ಕೊಡ್ತಾಳೆ. ಸುಮಾರು 64,500 ಕಾರ್ಷಪಣಗಳು. ಅದೇ ತರದಲ್ಲಿ ಸುಮಾರು 44,300 ಗೋವುಗಳನ್ನ ಕೂಡ ಈ ವ್ಯಕ್ತಿಗೆ ದಾನ. ಯಾಕೆ ಈ ದಾನ ಕೊಡ್ತಾಳೆ ಅಂದ್ರೆ ಈತ ರಾಜ್ಯಕ್ಕೋಸ್ಕರ ಕೆಲವೊಂದು ಯಾಗ ಯಜ್ಞಗಳನ್ನ ಕೈಗೊಳ್ಳಬೇಕು. ಒಂದು 15 ಯಾಗ ಯಜ್ಞಗಳ ಉಲ್ಲೇಖ ಕೂಡ ಈ ಶಾಸನದಲ್ಲಿ ಬರ್ತದೆ. ಅದರಲ್ಲಿ ಈಗ ಒಂದು ಆಪ್ತೋರ್ಯಾಮ ಅಂತ ಒಂದು ಬರ್ತದೆ. ಅದೇ ತರದಲ್ಲಿ ಈಗ ಭಗಲ ದಶರಾತ್ರ ಅಂತ ಒಂದು ಯಜ್ಞ ಇದೆ, ಅಗ್ನ್ಯಾದಯ ಅದು ಇನ್ನೊಂದು ಯಜ್ಞ, ಗರ್ಗ ತ್ರಿರಾತ್ರ ಅಥವಾ ತ್ರಯೋದಶ ತ್ರಿರಾತ್ರ, ಈ ತರದ ಅನೇಕ ಯಜ್ಞಗಳ ಒಂದು ಉಲ್ಲೇಖ ಅದ್ರಲ್ಲಿ ಬರ್ತದೆ. ಬಹುಶಃ ಈ ಯಜ್ಞಗಳನ್ನೆಲ್ಲ ಈ ದತ್ತಿ ಪಡೆದಂತ ಬ್ರಾಹ್ಮಣ ರಾಜನಿಗೋಸ್ಕರನೇ ಮಾಡಿರ್ಬೇಕು. ಯಾಕೆಂದ್ರೆ ಇದರ ಸಾಲಿನಲ್ಲಿ ರಾಜಸೂಯ ಮತ್ತು ಅಶ್ವಮೇಧದ ಕೂಡ ಉಲ್ಲೇಖ ಇದೆ. ರಾಜಸೂಯವನ್ನು ಮಾಡ್ತಾನೆ ಅಂತ ಅಶ್ವಮೇಧವನ್ನು ಮಾಡ್ತಾನೆ. ಈ ಅಶ್ವಮೇಧ ಅನ್ನೋದು ಹೆಚ್ಚು ಕಡಿಮೆ 1 ವರ್ಷ ನೀಳುವಂತ ಒಂದು ಯಾಗ. ಇದೇ ಯಾಗಗಳ ಪಟ್ಟಿಯಲ್ಲಿ ಗವಾಮಯನ ಅನ್ನುವಂತ ಒಂದು ಯಾಗದ ಬಗ್ಗೆ ಮಾತಾಡ್ತಾನೆ. ಆಗ್ಲೇ ನಿಮ್ಗೆ ಹೇಳಿದೆ, ಸುಮಾರು 44,300 ಗೋವುಗಳನ್ನ 340 ಗೋವುಗಳನ್ನ ನಾಗನಿಕ ಈ ಬ್ರಾಹ್ಮಣನಿಗೆ ದತ್ತಿಯಾಗಿ ನೀಡಿದ್ದಾಳೆ. ಈ ಗವಾಮಯನ ಬಹಳ ಪ್ರಮುಖವಾದ ಯಜ್ಞಗಳಲ್ಲಿ ಒಂದು. ಅದು ಕೂಡ 1 ವರ್ಷದಷ್ಟು ದೀರ್ಘವಾದಂತ ಒಂದು ಯಜ್ಞ. ಒಂದು ಧರ್ಮ ಶ್ರೌತ ಸೂತ್ರದ ಪ್ರಕಾರ ಇದು 3 ವರ್ಷ ನೀಳುವಂತ ಯಜ್ಞ, ಮತ್ತೊಂದರ ಪ್ರಕಾರ 1 ವರ್ಷದವರೆಗೂ ನಡೀತದೆ ಇದು. ಸೊ ಅಷ್ಟು ಕಾಲ ಬೇಕಾದಂತ ಈ ಯಜ್ಞಕ್ಕೆ ಬೇಕಾದಂತ ಸಂಪನ್ಮೂಲಗಳು, ಅದಕ್ಕೆ ಅಂತ ಈ ಸಂಪನ್ಮೂಲಗಳನ್ನ ಹುಟ್ಟಾಕೋಕೆ ಅಂತ ಈ 2 ಗ್ರಾಮಗಳನ್ನ ಅವ್ರಿಗೆ ದತ್ತಿಯಾಗಿ ನೀಡಿದ್ದಾರೆ. ಈ 2 ಗ್ರಾಮಗಳಿಂದ ಏನು ಉತ್ಪನ್ನ ಆಗ್ತವೆ ಆ ಉತ್ಪನ್ನಗಳು ಪೂರ್ತಿ ಈ ಬ್ರಾಹ್ಮಣ ನಡೆಸುವಂತ ಯಜ್ಞ ಏನಿದೆ ಅದಕ್ಕೆ ಅದರ ಖರ್ಚಿಗೆ ಅಂತ ಮೀಸಲಿಡಲಾಗಿದೆ ಅಂತ ಈ ಶಾಸನದ ಮೂಲಕ ನಾವು ತಿಳ್ಕೊತೇವೆ. ಹಾಗೆ ಮುಂದಿನ ಶತಮಾನಗಳಲ್ಲಿ ಗೌತಮಿ ಪುತ್ರ ಸಾತಕರ್ಣಿ ಅಥವಾ ವಾಸಿಷ್ಠಿ ಪುತ್ರ ಪುಲುಮಾಯಿ ಇವರ ಕಾಲದಲ್ಲಿ ಬರುವಂತಹ ಶಾಸ್ತ್ರಗಳನ್ನು ನಾವು ಗಮನಿಸಿದಾಗ ಅನೇಕ ಸಂದರ್ಭಗಳಲ್ಲಿ ಈ ಹಿಂದೆ ಕೃಷಿ ನಡೀದೇ ಇರುವಂತ ಕನ್ಯೆ ನೆಲ ಏನಿದೆ ಅಂತ ಪ್ರದೇಶಗಳನ್ನ ಭೂದಾನವಾಗಿ ನೀಡುವಂತ ಒಂದು ಪ್ರಕ್ರಿಯೆಯನ್ನು ನಾವಲ್ಲಿ ಕಾಣ್ತೀವಿ. ಅಂದ್ರೆ ಕೃಷಿ ಇಲ್ಲದಂತ ಒಂದು ಪ್ರದೇಶದಲ್ಲಿ ಹೊಸದಾಗಿ ಕೃಷಿ ಆರಂಭವಾಗಿದೆ. ಈಗ ಒಂದು ಬದಾಯನೀಯ ಅಂತ ಒಂದು ಬೌದ್ಧ ಸಂಘ ಇತ್ತು. ಆ ಬೌದ್ಧ ಸಂಘಕ್ಕೆ ಒಂದು ಗ್ರಾಮವನ್ನ ಕೊಡ್ತಾನೆ ಯಾರು, ನಮ್ಮ ಗೌತಮಿ ಪುತ್ರ ಸಾತಕರ್ಣಿ. ಕರಜಕ ಅನ್ನೋ ಒಂದು ಗ್ರಾಮವನ್ನು ಬಿಟ್ಕೊಳ್ತಾನೆ. ಅದಕ್ಕಿಂತ ಹಿಂದೆ ಅವರು ಇನ್ನೊಂದು ಗ್ರಾಮವನ್ನು ನೀಡಲಾಗಿತ್ತು.
ಆದ್ರೆ ಅಲ್ಲಿ ಅದನ್ನ ನಾವು ಫಲವತ್ತಾಗಿ ಬಳಸ್ಕೊಳ್ಳಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಆ ಹಿಂದೆ ಕೃಷಿ ನಡೆದಿರ್ಲಿಲ್ಲ. ಆ ಕಾರಣದಿಂದಾಗಿ ಅದರ ಬದಲಿಗೆ ಇನ್ನೊಂದು ಗ್ರಾಮವನ್ನು ಕೊಡ್ತಿದ್ದೀನಿ ಅಂತ ಗೌತಮಿಪುತ್ರ ಹೇಳ್ತಾನೆ. ಇದೇ ತರದಲ್ಲಿ ನಮ್ಮ ವಾಸಿಷ್ಠಿ ಪುತ್ರ ಪುಲುಮಾವಿಯ ಒಂದು ಶಾಸನದಲ್ಲಿ ಕೂಡ ಶಾಲ್ಮಲಿ ಪಾದ್ರ ಅನ್ನೋ ಹೆಸರಿನ ಒಂದು ಗ್ರಾಮವನ್ನ ಮತ್ತೊಂದು ಗ್ರಾಮಕ್ಕೆ ಬದಲಾಗಿ ನೀಡೋದಾಗಿ ನಾವು ಕಾಣ್ತೀವಿ. ಅಂದ್ರೆ ಈಗ ಈ ಪ್ರದೇಶವನ್ನ ನಾವು ಗಮನಿಸಿದಾಗ, ಈ ಶಾಸನಗಳನ್ನ ಗಮನಿಸಿದಾಗ, ಎಲ್ಲಿ ಕೃಷಿ ಆಗ್ತಿರ್ಲಿಲ್ವೋ ಅಂತ ಪ್ರದೇಶಗಳಲ್ಲಿ ಕೂಡ ಮೆಲ್ಲಗೆ ಕೃಷಿಯ ಒಂದು ವಿಸ್ತರಣೆ ಆಗುವಂತ ಪ್ರಕ್ರಿಯೆಯನ್ನು ನಾವು ಕಾಣ್ತೀವಿ. ಅಂದ್ರೆ ಒಂದು ಕಾರ್ಷಿಕ ಜನಾಂಗ ಹೆಚ್ಚು ಪ್ರಬಲವಾಗ್ತಾ ಹೋಗ್ತಿರುವಂತ ಒಂದು ವಿದ್ಯಮಾನ ಇದು ಅನಿವಾರ್ಯ ಕೂಡ ಆಗಿತ್ತು ಒಂದು ರೀತಿಯಲ್ಲಿ ನೋಡಿದಾಗ. ಯಾಕೆಂದ್ರೆ ನಾವು ಅದಕ್ಕೆ ಹಿಂದೆ ಇದ್ದಂತ ಪ್ರಭುತ್ವಗಳನ್ನು ನೋಡಿದಾಗ ದಕ್ಷಿಣ ಭಾರತದಲ್ಲಿ ಪ್ರಭುತ್ವ ಇರ್ಲಿಲ್ಲ, ಬಣಗಳಿತ್ತು ಸಾಕಷ್ಟು, ಆದ್ರೆ ರಾಜ್ಯ ಇರ್ಲಿಲ್ಲ. ಬಟ್ ಉತ್ತರ ಭಾರತದ ಸಂದರ್ಭವನ್ನು ನೋಡಿದಾಗ ಅದು ಕೋಸಲ ಆಗ್ಬೋದು, ಅಥವಾ ವತ್ಸ ಆಗ್ಬೋದು, ಮಗಧ ಆಗ್ಬೋದು, ಅಥವಾ ನಮ್ಮ ಅವಂತಿ ಆಗ್ಬೋದು, ಈ ರಾಜ್ಯಗಳನ್ನೆಲ್ಲ ಗಮನಿಸಿದಾಗ ಅಲ್ಲಿನ ಅರಸರು ಕೃಷಿಯ ವಿಸ್ತರಣೆಯ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿದ್ರು ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ಆಧಾರಗಳಿಲ್ಲ. ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ವಿಸ್ತರಣೆ ಹೊಂದಿದ್ರೆ ಅದು ಅಲ್ಲೇ ಇದ್ದಂತಹ ಈ ಐರನ್ ಏಜ್ ಸೆಟಲ್ಮೆಂಟ್ಸ್ ಏನಿದೆ, ಈ ಕಬ್ಬಿಣ ಯುಗದ ನೆಲೆಗಟ್ಟುಗಳೇನಿದೆ, ಅಲ್ಲಿದ್ದಂತ ಜನಾಂಗಗಳ ಒಂದು ಕೃಷಿ ವಿಸ್ತರಣೆಯ ಕಾರ್ಯದಿಂದಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುವರಿ ಉತ್ಪಾದನೆ ಸಾಧ್ಯ ಆಗಿದೆ. ಅಲ್ಲದೆ ರಾಜ್ಯದ ಒಂದು ಪ್ರೇರಣೆಯನ್ನ ಅಲ್ಲಿ ನಾವು ಕಾಣೋದಿಲ್ಲ. ಅದು ನಂದರಲ್ಲಿಯೂ ಕಾಣೋದಿಲ್ಲ. ನಂದರಿಗಿಂತ ಹಿಂದೆ ಇದ್ದಂತ ನಮ್ಮ ಹರ್ಯಾಂಕ ಕುಲ ಅಂತ ಏನ್ ಕರಿತೀವಿ, ನಮ್ಮ ಬಿಂಬಿಸಾರ ಮತ್ತು ಅಜಾತ ಶತ್ರು ಅವರ ರಾಜ್ಯ, ಅವರಲ್ಲಿಯೂ ನಾವು ಅದನ್ನು ಕಾಣೋದಿಲ್ಲ. ಮೌರ್ಯರಲ್ಲಿ ಕೂಡ ನಾವು ಅದನ್ನು ಕಾಣೋದಿಲ್ಲ. ಅಶೋಕನ ಯಾವುದೇ ಶಾಸನದಲ್ಲಿ ಕೃಷಿಯ ವಿಸ್ತರಣೆಯ ಸಲುವಾಗಿ ಆತ ಯಾವ್ದಾದ್ರು ಕಾರ್ಯವನ್ನು ನಡೆಸಿದ್ದಾನೆ ಅನ್ನೋ ತರದ ಉಲ್ಲೇಖಗಳು ನಮ್ಗೆ ಕಾಣೋದಿಲ್ಲ. ಆದ್ರೆ ಬಹುಶಃ ಮೌರ್ಯರ ಕಾಲ ಆಗಷ್ಟೊತ್ತಿಗೆ ಈ ಕೃಷಿಯ ವಿಸ್ತರಣೆ ಏನಿದೆ ಇದು ಅಗತ್ಯ ಅನ್ನುವಂತ ಒಂದು ಅರಿವು ಜನರಲ್ಲಿ ಮೂಡಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆ ಇದೆ. ಕೃಷಿ ಎಲ್ಲಿ ಆಗ್ಬೇಕು, ಯಾವ ತರದ ನೆಲದಲ್ಲಿ ಏನನ್ನ ನೀವು ಬೆಳಿಬೇಕು, ಮತ್ತೆ ಮಳೆ ಬೆಳೆ ಆಗೋ ಕಾಲ ಯಾವುದು, ಆ ಕಾಲ ನೋಡ್ಕೊಂಡು ನೀವು ಯಾವ ತರದಲ್ಲಿ ನಿಮ್ಮ ಕೃಷಿ ಸಜ್ಜುಗೊಳಿಸ್ಬೇಕಾಗ್ತದೆ, ಮತ್ತು ನೀವು ಕೃಷಿಯನ್ನ ಮಾಡ್ಕೊಳ್ಳುವಂತ ಜನಾಂಗಗಳು, ಸಾಗುವಳಿ ಮಾಡೋ ಜನಾಂಗಗಳು ರಾಜ್ಯಕ್ಕೆ ನೀಡಬೇಕಾದಂತ ತೆರಿಗೆ ಏನು, ಅಂತ ಜನ ಕೃತಕವಾದ ನೀರಾವರಿಯನ್ನು ಬಳಸ್ಕೊತಾ ಇದ್ರೆ ಅದಕ್ಕೋಸ್ಕರ ಹೆಚ್ಚಿನ ತೆರಿಗೆಯನ್ನೇನ್ ನೀಡಬೇಕು, ಆ ತೆರಿಗೆ ಒಂದು ವರ್ಣನೆ, ಈ ರೀತಿಯಲ್ಲಿ ಕೃಷಿ ವಿಸ್ತರಣೆ ಹೊಂದುವಂತ ಹಲವು ಸೂಚನೆಗಳು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ಕಾಣ್ತೀವಿ. ಆದ್ರೆ ಐತಿಹಾಸಿಕ ದೃಷ್ಟಿಯಿಂದ ನೋಡಿದಾಗ ಹೆಚ್ಚು ಕಡಿಮೆ ಸಾತವಾಹನರ ಕಾಲದಲ್ಲಿ ರಾಜ್ಯದ ಪ್ರೇರಣೆಯಿಂದ ಕೃಷಿ ಇಲ್ಲದಂತ ಪ್ರದೇಶಗಳಲ್ಲಿ ಕೂಡ ಕೃಷಿ ಆಗ್ತಿರುವಂತ ಮೊದಲ ಸೂಚನೆಗಳು ನಮ್ಗೆ ಸಿಗೋಕ್ ಶುರು ಆಗುತ್ತೆ. ಗೌತಮಿ ಪುತ್ರನ ಶಾಸನ ಬಹುಶಃ ಅಂತ ಮೊಟ್ಟ ಮೊದಲ ಶಾಸನ. ಸೊ ಇದು ಯಾಕೆ ಅನಿವಾರ್ಯ ಆಗಿತ್ತು ಅಂದ್ರೆ ಆ ಕಾಲಕ್ಕಾಗಲೇ ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಸಂಘಗಳು ರೂಪುಗೊಂಡಿವೆ. ಸಾತವಾಹನರ ಅನೇಕ ದತ್ತಿಗಳೇನಿದೆ ಇವು ಬೌದ್ಧ ಸಂಘಗಳಿಗೆ ನೀಡುವಂತ ದತ್ತಿ. ಇವರು ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ತೊಡಗುವಂತ ವರ್ಗ ಅಲ್ಲ. ಹಾಗೆ ಈ ಶಾಸನಗಳಲ್ಲಿ ನಾವು ಅನೇಕ ಪ್ರದೇಶಗಳಲ್ಲಿ ಆಯಗಾರರನ್ನ ಕಾಣ್ತೀವಿ. ನಾವು ವರ್ತಕರ ಬಗ್ಗೆ ಉಲ್ಲೇಖ ಬರ್ತದೆ. ವರ್ತಕರು ಸಂಘವನ್ನು ಕಟ್ಕೊಂಡು ಸಾರ್ಥವಾಹರಾಗಿ ಕೆಲಸ ಮಾಡುವಂತ ವರ್ತಕರು. ಸಾರ್ಥವಾಹರು ಅಂದ್ರೆ ಇವತ್ತು ಹೊರಟ್ರೆ ಅವ್ರು ವಾಪಸ್ ಬರೋದು 6, 7, 8 ತಿಂಗಳ ನಂತರ. ಯಾಕಂದ್ರೆ ಅವರು ಅನೇಕ ಚಕ್ಕಡಗಳನ್ನ ಓಡಿರುವಂತ ಒಂದು ಸಾರ್ಥವಾಹ ಅಂತ ಏನ್ ಕರೀತಿದ್ರು, ಕ್ಯಾರವನ್ ಏನಿತ್ತು, ಅದನ್ನ ತಗೊಂಡು ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋರು. ಇದು ಒಂದು ಸುತ್ತಾಕೊಂಡು ಬರೋಷ್ಟೊತ್ತಿಗೆ ಸುಮಾರು 6, 7, 8 ತಿಂಗಳು ಹಿಡಿತಿದ್ರು. ಸೊ ಈ ಜನಾಂಗ ಕೂಡ ಕೃಷಿ ಅಥವಾ ಧಾನ್ಯೋತ್ಪಾದನೆ ಅನ್ನೋ ವೃತ್ತಿಯಲ್ಲಿ ತೊಡಗಿರುವಂತ ಸಾಧ್ಯತೆ ಇಲ್ಲ. ಸೊ ಹೀಗೆ ಧಾನ್ಯೋತ್ಪಾದನೆ ಮತ್ತೆ ನಮ್ಮ ಈ ಮಹಾರಾಷ್ಟ್ರಕ್ಕೆ ಬಂದಾಗ, ಡೆಕ್ಕನ್ ಪ್ರಾಂತದ ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಿರುವಂತ ಪ್ರದೇಶಕ್ಕೆ ಬಂದಾಗ ಸುಮಾರು 800 ಗವಿಗಳನ್ನ ಅಲ್ಲಿ ಕಾಣ್ತೀವಿ. ನೈಸರ್ಗಿಕ ಗವಿಗಳಲ್ಲ, ಇದು ಕೊರೆದಂತ ಗವಿಗಳು, ರಾಕ್ ಕಟ್ ಕೇವ್ಸ್ ಅಂತ ನಾವೇನ್ ಕರಿತೀವಿ ಅಂತ ಗವಿಗಳು. ಸುಮಾರು 800 ಗವಿಗಳಿದ್ದಾವೆ. ನಮ್ಗೆ ಗೊತ್ತಿರೋದು ಅಜಂತ, ಎಲ್ಲೋರ ಮತ್ತು ಕಾರ್ಲೆ ಇಂಥವು ಮಾತ್ರ. ಆದ್ರೆ ಅದೇ ತರ ಭಾಜಾ ಇದೆ, ಬೇಡ್ಸಾ, ಜುನ್ನಾರ್, ತೇರ್, ಈ ತರ ಅನೇಕ ಊರುಗಳಲ್ಲಿ ಈ ತರ ಗವಿಗಳನ್ನ ಕಾಣ್ತೀವಿ. ಇದು ಬೌದ್ಧ ಭಿಕ್ಷುಗಳಿಗೆ ಅವರ ವಸತಿಗೆ ಅಂತ ಮಾಡ್ಕೊಂಡಂತ ಗವಿಗಳು. ಈ ಗವಿಗಳ ಒಂದು ಉತ್ಖನನಕ್ಕೆ ದೊಡ್ಡ ಪ್ರಮಾಣದಲ್ಲಿ ದುಡಿಮೆ ಬೇಕಾಗ್ತದೆ, ಲೇಬರ್ ಬೇಕಾಗ್ತದೆ. ಇದೆಲ್ಲ ಹೊರಗಿಂದ ಬಂದು ಜನ ಮಾಡಿದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಏನು, ನಮ್ಮ ಸಿಂಧು ನದಿಯ ಕಣಿವೆಯಿಂದ ಅಥವಾ ಗಂಗಾ ನದಿ ಕಣಿವೆಯಿಂದ ಜನರನ್ನ ಇಲ್ಲಿಗೆ ಕರೆತಂದು ಅವ್ರ ಕೈಲಿ ಮಾಡಿಸಿದ್ದು ಅಂತ ಹೇಳೋಕೆ ನಮ್ಮ ಹತ್ರ ಆಧಾರಗಳಿಲ್ಲ. ಯಾಕೆಂದ್ರೆ ಗಂಗಾ ಕಣಿವೆ ಪ್ರದೇಶದಲ್ಲಿ ಅಥವಾ ಸಿಂಧು ಕಣಿವೆ ಪ್ರದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗವಿಗಳ ನಿರ್ಮಾಣ ಆದಂತೆ ಕಾಣೋದಿಲ್ಲ. ಸುಮಾರು ಕ್ರಿಸ್ತಪೂರ್ವ ಒಂದು 100 ಅಂತ ಇಟ್ಕೊಳ್ಳಿ, 100ರಿಂದ ಹಿಡಿದು ಒಂದು ಕ್ರಿಸ್ತ ಶಕ 300ರವರೆಗೆ ಈ ಒಂದು 400 ವರ್ಷಗಳಲ್ಲಿ 800 ಗವಿಗಳ ನಿರ್ಮಾಣ ಆಗ್ತದೆ. ಈ ಗವಿಗಳನ್ನ ಕೊರೆದು ತೆಗೆಯುವಂತದ್ದು ಬಹಳ ದೊಡ್ಡ ಕೆಲಸ. ಗವಿನ ಕೊರೆದರೆ ಮಾತ್ರ ಸಾಲದು, ಅಲ್ಲಿ ಇತರ ಚಟುವಟಿಕೆಗಳು ಕೂಡ ನಡೀತವೆ. ಸ್ತೂಪಗಳ ನಿರ್ಮಾಣ ನಡೀತದೆ, ಸ್ತಂಭಗಳ ನಿರ್ಮಾಣ ನಡೀತದೆ. ಸೊ ಅದಕ್ಕೆ ಅದರಲ್ಲೇ ಒಂದು ಪರಿಣತಿ ಹೊಂದಿದಂತ ವರ್ಗಗಳು ಕೂಡ ಬೇಕಾಗ್ತದೆ ಇದಕ್ಕೆ.
ಸೊ ಈ ಒಟ್ಟು ಚಿತ್ರ ನಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ, ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ತೊಡಗದೆ ಇರುವಂತ ಜನಾಂಗಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಕಾಣ್ತದೆ ಶಾತವಾಹನರ ಕಾಲದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಕುಶಾಣರ ಕಾಲದಲ್ಲಿ. ಆಗ ಕೃಷಿ ವಿಸ್ತರಣೆಯ ಕಡೆಗೆ ಏನೊಂದು ಗಮನ ಹರಿಸುವಂತದ್ದು ರಾಜ್ಯದ ಒಂದು ತರದ ಜವಾಬ್ದಾರಿ ಕೂಡ ಆಗ್ತದೆ, ಅದು ಅನಿವಾರ್ಯ. ಅಂತ ಸಂದರ್ಭದಲ್ಲಿ ಕೃಷಿ ಇಲ್ಲದ ಪ್ರದೇಶಗಳಿಗೆ ಕೂಡ ಕೃಷಿ ವಿಸ್ತರಣೆ ಹೊಂದೋದನ್ನ ನಾವು ಕಾಣ್ತೀವಿ. ಇದೇ ಸಂದರ್ಭದಲ್ಲಿ ಈ ಕೃಷಿ ವಿಸ್ತರಣೆಯಿಂದಾಗಿ ಒಂದು ಭೂಮಾಲೀಕ ವರ್ಗ ಹುಟ್ಕೊಳ್ಳೋದನ್ನು ನಾವು ಶಾತವಾಹನರ ಕಾಲದ ಶಾಸನದಲ್ಲೇ ಕಾಣ್ತೀವಿ. ಉದಾಹರಣೆಗೆ ಒಬ್ಬ ವಾಸಿಷ್ಠಿ ಪುತ್ರ ಸೋಮದೇವ ಅನ್ನೋ ಒಬ್ಬ ವ್ಯಕ್ತಿ ಒಂದು ವಲರುಕ ಅನ್ನೋ ಪ್ರದೇಶದಲ್ಲಿ ಒಂದು ಗವಿಯನ್ನ ಬೌದ್ಧ ಭಿಕ್ಷುಗಳಿಗೆ ದಾನವಾಗಿ ನೀಡ್ತಾನೆ, ಮತ್ತು ಅದ್ರ ಜೊತೆಗೆ ಒಂದು ಹಳ್ಳಿಯನ್ನು ಕೂಡ ಒಂದು ದಾನವಾಗಿ ನೀಡ್ತಾನೆ. ಅಂದ್ರೆ ಈತ ಒಬ್ಬ ಭೂಮಾಲೀಕ. ಸೊ ಆ ದತ್ತಿಯನ್ನು ನೀಡಕ್ಕೆ ಅವನು ಶಾತವಾಹನ ದೊರೆಗಳ ಒಂದು ಅನುಮತಿಯನ್ನೇನು ಪಡೆದಂತೆ ಆ ಶಾಸನ ಹೇಳೋದಿಲ್ಲ. ಸೊ ಅಲ್ಲಿ ಕೂಡ ಒಂದು ಭೂಮಾಲೀಕ ವರ್ಗ ಉತ್ಪನ್ನ ಆಗಿರೋದರ ಒಂದು ಸೂಚನೆ ಇದೆ. ಸೊ ಒಮ್ಮೆ ಈ ಭೂಮಾಲೀಕ ವರ್ಗ ಬಂದು ಇವರು ದೊಡ್ಡ ಪ್ರಮಾಣದಲ್ಲಿ ಒಂದು ಊರನ್ನೇ ಆತ ದತ್ತಿ ನೀಡ್ತಾ ಇದ್ದಾನೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಆತನ ಹತ್ರ ಒಂದು ಹಿಡುವಳಿ ಇದೆ ಅನ್ನೋದನ್ನ ನಾವು ಊಹಿಸ್ಬೋದು. ಇಲ್ಲಿ ಒಂದು ಕುಲ ಕೇಂದ್ರಿತವಾದ ಒಂದು ದುಡಿಮೆ ಏನಿದೆ ಅದರ ಮೂಲಕ ಕೃಷಿ ಸಾಧ್ಯ ಇಲ್ಲ. ಈಗ ನಾನು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ಮಕ್ಕಳು ಒಂದು 7-8 ಜನ ಸೇರ್ಕೊಂಡು ಒಂದು 250-300 ಎಕರೆ ಜಮೀನ್ ಮೇಲೆ ಉಳುಮೆ ನಡೆಸೋದು ಸಾಧ್ಯ ಇಲ್ಲ. ಸೊ ಅಲ್ಲಿ ಜನ ಇರ್ತಾರೆ, ಉಳುವಂತ ಅಥವಾ ಈ ಸಾಗುವಳಿಯಲ್ಲಿ ತೊಡಗಿರುವಂತ ಜನಗಳಿರ್ತಾರೆ. ಜೀತಕ್ಕೆ ಅಂತ ನೀವು ಆಳನ್ನ ನಿಲ್ಲಿಸುತ್ತೀರಿ. ಸೊ ಅದು ಒಂದು ಆಳುವ ವರ್ಗ ಮತ್ತು ಆಳಿಸ್ಕೊಳ್ಳುವ ವರ್ಗ, ಅಥವಾ ಒಂದು ಭೂಮಾಲೀಕ ವರ್ಗ, ಅಥವಾ ಭೂಮಾಲೀಕ ಅವರ ಕೆಳಗೆ ದುಡಿಯುವಂತ ಒಂದು ಜೀತದ ಒಂದು ವರ್ಗ, ಈ ತರದ ವರ್ಗಗಳ ಶ್ರೇಣೀಕರಣಕ್ಕೆ ಕಾರಣ ಆಗ್ತದೆ. ಉತ್ತರ ಭಾರತದಲ್ಲೂ ಕೂಡ ಇದು ಹೆಚ್ಚು ಕಡಿಮೆ ಇದೇ ಸಮಯಕ್ಕೆ ನಡೆಯೋದು. ಯಾಕೆಂದ್ರೆ ಅದಕ್ಕಿಂತ ಹಿಂದಿನ ಕಾಲಕ್ಕೆ ನಾವು ಹೋದಾಗ, ಈಗ ಬುದ್ಧನ ಕಾಲಕ್ಕೆ ಹೋದಾಗ ಅಥವಾ ಅಶೋಕನ ಕಾಲಕ್ಕೆ ಕೂಡ ಹೋದಾಗ, ಅಲ್ಲಿ ಈ ಒಂದು ರೈತಾಪಿ ವರ್ಗ ಅಥವಾ ಪೆಸೆಂಟ್ರಿ ಅಂತ ನಾವ್ ಏನ್ ಕರಿತೀವಿ, ಒಕ್ಕಲಿಗಳು ಅಂತ ಯಾರನ್ನ ಕರಿತೀವಿ, ಅಂತ ಒಂದು ಒಕ್ಕಲು ವರ್ಗ ಉತ್ಪನ್ನ ಆಗಿರೋ ಯಾವುದೇ ಸೂಚನೆ ನಮಗೆ ಕಾಣುದಿಲ್ಲ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂ ಹಿಡುವಳಿಗಳಿದ್ದಂತ ಕೆಲವು ಭೂಮಾಲೀಕರ ಬಗ್ಗೆ ಉಲ್ಲೇಖಗಳು ಬರ್ತವೆ. ಉದಾಹರಣೆಗೆ ಸುದತ್ತ ಅಂತ ಒಬ್ಬ ಬರ್ತಾನೆ, ಅವನಿಗೆ ಅನಾಥ ಪಿಂಡಿಕ ಅಂತ ಕೂಡ ಹೆಸರು. ಜೇತವನ ಆರಾಮವನ್ನ ಅಶೋಕನಿಗೆ, ನಮ್ಮ ಬುದ್ಧನಿಗೆ ಬಿಟ್ಕೊಡುವಂತ ವ್ಯಕ್ತಿ ಅವನು. ಈ ಜೇತವನ ಆರಾಮವನ್ನ ಅವನು ಹಣ ಕೊಟ್ಟು ಖರೀದಿ ಮಾಡ್ತಾನೆ. ಎಷ್ಟು ಹಣ ಕೊಡ್ತಾನೆ ಅಂದ್ರೆ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾರೆ. ಒಂದು ಆನೆ ಮೇಲೆ ನಿಂತ್ಕೊಂಡು ನೀವು ಒಂದು ನಾಣ್ಯವನ್ನ ಮೇಲಕ್ಕೆ ಎಸ್ದಾಗ ಆ ನಾಣ್ಯ ಎಷ್ಟು ಮೇಲಕ್ಕೆ ಹೋಗ್ತದೋ ಅಷ್ಟ ಎತ್ತರದವರೆಗೆ ನಾಣ್ಯಗಳನ್ನ ಗುಡ್ಡೆ ಹಾಕಿ ಅದು ಎಷ್ಟು ನಾಣ್ಯ ಆಗ್ತದೋ ಅಷ್ಟು ನಾಣ್ಯ ಕೊಟ್ಟು ಅವನದನ್ನ ಖರೀದಿ ಮಾಡಿದಂತೆ. ಒಂದು ಉತ್ಪ್ರೇಕ್ಷೆ ಇದೆ ಅಲ್ಲಿ, ಅದು ಅತಿಶಯೋಕ್ತಿ ಇದೆ ಅಲ್ಲಿ. ಆದ್ರೂ ಕೂಡ ಅಲ್ಲಿನ ಒಂದು ಭೂಮಾಲೀಕ ವರ್ಗಗಳು ಮತ್ತು ವರ್ತಕರ ವರ್ಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಂಪತ್ತಿನ ಹುಟ್ಟಾಕ್ತಿದ್ರು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದು. ಇಡೀ ಒಂದು ಆರಾಮವನ್ನೇ, ಒಂದು ಗಾರ್ಡನ್ ಅನ್ನೇ, ಜೇತವನ ಅನ್ನೋ ಗಾರ್ಡನ್ ಅನ್ನೇ ಆತ ಬುದ್ಧನಿಗೆ ತನ್ನ ಸಂಘವನ್ನು ಕಟ್ಕೊಳ್ಳಿಕ್ಕೆ ಅಂತ ಬಿಟ್ಕೊಡ್ತಾನೆ. ಇಂಥ ವರ್ಗ ಇದ್ರೂ ಕೂಡ ಅವನ ನೆಲದಲ್ಲಿ ಒಂದು ಜೀತಕ್ಕೆ ಇವರಿರ್ಲಿಲ್ಲ, ಒಂದು ಒಕ್ಕಲು ಮಾಡುವಂತ ವರ್ಗಗಳಿರ್ಲಿಲ್ಲ. ಅವನು ಒಂದು ದಾಸರನ್ನ ದುಡಿಸ್ಕೊತಾ ಇದ್ದ. ದಾಸರು ಅಂದ್ರೆ ಗುಲಾಮ, ಅಥವಾ ವೇತನ ನೀಡಿ ಕರ್ಮಕಾರನ ನಿಲ್ಲಿಸ್ತಿದ್ದ. ದಾಸ ಕರ್ಮಕಾರ ಅಂತ ಪದೇ ಏನು ಬೌದ್ಧ ಗ್ರಂಥಗಳಲ್ಲಿ ಬರ್ತವೆ, ಅವು ಇದನ್ನ ಸೂಚಿಸ್ತದೆ. ಒಂದು ವೇತನ ಏನು ಪಡೆಯದಂತ ದಾಸರು, ಗುಲಾಮರು, ಅಥವಾ ವೇತನಕ್ಕೆ ಅಂತ ನೀವು ಕೆಲಸ ಮಾಡ್ತಿರುವಂತ ಕರ್ಮಕಾರರು. ಇದು ಒಂದು ಕಡೆ. ಇವರನ್ನ, ಇಂಥ ಭೂಮಾಲೀಕರನ್ನ ಮತ್ತು ಇಂಥ ವರ್ತಕರನ್ನ, ಇವರು ವರ್ತಕರು ಕೂಡ, ಇವರು ವರ್ತಕರು ಪ್ಲಸ್ ಭೂಮಾಲೀಕರು. ಅದೇ ತರದಲ್ಲಿ ಗ್ರಾಮಿಕ ಅನ್ನುವಂತ ಮತ್ತೊಂದು ವರ್ಗದ ಬಗ್ಗೆ ನಮ್ಗೆ ಉಲ್ಲೇಖ ಬರ್ತದೆ. ಈ ಗ್ರಾಮಿಕರು ನಾವು ಹೆಚ್ಚಾಗಿ ಕಾಣೋದು ನಮ್ಮ ಈ ಗಣತಂತ್ರಗಳೇನಿತ್ತು, ನಮ್ಮ ಲಿಚ್ಛವಿ ಅಂತ ಅಥವಾ ಮಲ್ಲ ಅಂತ ಏನ್ ಗಣತಂತ್ರಗಳಿತ್ತು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತೀವಿ. ಇಲ್ಲಿ ಖಾಸಗಿ ಆದ ರೀತಿಯಲ್ಲಿ ಭೂ ಹಿಡುವಳಿಗಳು ಇರ್ಲಿಲ್ಲ, ಆದ್ರೆ ಒಂದು ಸಂಘವಾಗಿ ಜನ ಸೇರ್ಕೊಂಡು ಭೂಮಿಯನ್ನ ನಿಯಂತ್ರಿಸ್ತಿದ್ರು. ಅಲ್ಲಿ ಸಾಗುವಳಿಯನ್ನ ಅವರು ಸಂಘವಾಗಿರೋದ್ರಿಂದ ಅವರೇ ಮಾಡ್ತಾರೆ. ಇನ್ಫ್ಯಾಕ್ಟ್ ಬುದ್ಧನ ಒಂದು ಶಾಕ್ಯ ಜನಪದ ಏನಿದೆ, ಶಾಕ್ಯ ಒಂದು ಜನಪದ ಆಗಿರ್ಲಿಲ್ಲ, ಅದು ಕೋಸಲದ ಭಾಗವೇ ಆಗಿತ್ತು. ಬಟ್ ಶಾಕ್ಯರಿಗೆ ಅವ್ರದೇ ಆದಂತ ಒಂದು ಅಸ್ತಿತ್ವ ಇದೆ. ಈ ಬುದ್ಧನ ತಂದೆ ಶುದ್ಧೋಧನ ಕೂಡ ಒಬ್ಬ ರೈತ. ಅಂದ್ರೆ ತನ್ನ ಜಮೀನನ್ನ ತಾನೇ ಸಾಗುವಳಿ ಮಾಡ್ಕೊತಾ ಇರುವಂತ ಉಲ್ಲೇಖಗಳು ನಮ್ಗೆ ಸುತ್ತ ನಿಪಾತ ಅನ್ನೋದು ತಿಳಿಸಿರ್ತದೆ. ಸೊ ಅದು ಕೂಡ ಒಂದು ಸಣ್ಣ ಪ್ರಮಾಣದ ಒಂದು ಜನಾಂಗವಾಗಿತ್ತು ಅಂತ ನಾವು ಊಹಿಸ್ಬೇಕು. ಸೊ ಹೀಗೆ ಉತ್ತರ ಭಾರತದಲ್ಲಿ ನೀವು ಎರಡು ತರಹದ ಒಂದು ಭೂಮಾಲೀಕತ್ವವನ್ನು ಕಾಣ್ತೀವಿ. ಒಂದು ಸಂಘವಾಗಿ ಅನೇಕ ಜನ ಹಿರಿಯರು ಅಥವಾ ಗ್ರಾಮಸ್ಥರು ಸೇರ್ಕೊಂಡು ನೆಲವನ್ನ ಅವ್ರು ಸ್ವಂತವಾಗಿ ಇಟ್ಕೊಳ್ಳೋದು ಮತ್ತು ಅದನ್ನು ಉಳೋದು. ಬೌದ್ಧ ಭಿಕ್ಷುಗಳಿದ್ದಾರೆ, ನಿಮ್ಮಲ್ಲಿ ವರ್ತಕರಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ, ನಿಮ್ಮಲ್ಲಿ ಗವಿಗಳನ್ನ ಕೊರೆಯುವಂತಹ ಕರ್ಮಕಾರರಿದ್ದಾರೆ. ಸೊ ಅವ್ರು ಯಾರು ಧಾನ್ಯೋತ್ಪಾದನೆಯಲ್ಲಿ ತೊಡಗಿರುವಂತಹ ವರ್ಗಗಳಲ್ಲ. ಸೊ ಅವರಿಗೂ ಬೇಕಾದಂತ ಹೆಚ್ಚುವರಿಯನ್ನ ರೈತರೇ ಈಗ ಉತ್ಪನ್ನ ಮಾಡಬೇಕಾಗ್ತದೆ.
ಅದು ಸಾಧ್ಯ ಇಲ್ಲ ನೀವು ಕೃಷಿ ವಿಸ್ತರಣೆ ಮಾಡದ ಹೊರತು. ಅಂತ ಸಂದರ್ಭದಲ್ಲಿ ಏನು ಕೃಷಿ ವಿಸ್ತರಣೆ ಆಗ್ತಾ ಇದೆ, ಹೆಚ್ಚಿನ ನೆಲಗಳನ್ನ ನೀವು ಏನು ದತ್ತಿ ನೀಡುವ ಮೂಲಕ ಮತ್ತು ಕನ್ನೆ ನೆಲವನ್ನ ನೀವು ಕೃಷಿಗೆ ತಂದುಕೊಳ್ಳುವ ಮೂಲಕ ಏನು ವಿಸ್ತರಣೆ ನಡೀತಾ ಇದೆ, ಅದೇ ಸಂದರ್ಭದಲ್ಲಿ ಡೆಕ್ಕನ್ ಪ್ರಾಂತ್ಯದಲ್ಲಿ ಸಾತವಾಹನ ಅನ್ನುವಂತ ಒಂದು ರಾಜ್ಯ ಕೂಡ ಹುಟ್ಟುಕೊಳ್ಳೋದನ್ನ ನಾವು ಕಾಣ್ತೀವಿ. ಕರ್ನಾಟಕಕ್ಕೆ ಬಂದಾಗ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶಗಳಿಗೆ ಬಂದಾಗ, ಈಗ 3 ರಾಜ್ಯಗಳ ಬಗ್ಗೆ ನಾನು ಹೇಳಿದೆ, ಇವರ ಪ್ರಮುಖವಾಗಿ ಇವರ ವಹಿವಾಟುಗಳು ಏನಾಗಿತ್ತು ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ ದಾಖಲೆಗಳು ಕೇವಲ ಇವರ ತಾಮ್ರ ಶಾಸನಗಳು. ಕೆಲವೊಂದು ಕಡೆಗಳಲ್ಲಿ ಕಲ್ಲಲ್ಲಿ ಕೊರೆದಂತ ಶಾಸನಗಳು ಇದೆ, ಸ್ತಂಭ ಶಾಸನಗಳು ಕೂಡ ಒಂದೆರಡು ಕಡೆ ಸಿಗ್ತವೆ. ಉದಾಹರಣೆಗೆ ತಾಳಗುಂದದಲ್ಲಿ ಆ ತರದೊಂದು ಸ್ತಂಭ ಶಾಸನ ಇದೆ. ಆದ್ರೂ ಬಹುತೇಕ ದಾಖಲೆಗಳು ನಮ್ಗೆ ಏನ್ ಸಿಗ್ತವೆ ಇವು ತಾಮ್ರ ಶಾಸನಗಳು. ಅದರಲ್ಲಿ ಇವರ ಆಡಳಿತ ವ್ಯವಸ್ಥೆಯ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಗೆ ಮಾಹಿತಿ ಸಿಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಇತ್ತೆ ಅನ್ನೋ ಸಂಶಯ ಕೂಡ ನಮ್ಗೆ ಉಂಟಾಗ್ತದೆ. ಅಷ್ಟು ಕಡಿಮೆ ಮಾಹಿತಿಯನ್ನ ಈ ಕದಂಬರ, ಗಂಗರ ಮತ್ತು ನಮ್ಮ ಆರಂಭ ಕಾಲದ ಪಲ್ಲವರ ಅಂದ್ರೆ ಸಿಂಹವಿಷ್ಣುವಿಗಿಂತ ಹಿಂದೆ ಇದ್ದಂತ ಪಲ್ಲವರ ಶಾಸನಗಳಲ್ಲಿ ಕಾಣ್ತೇವೆ. ಆದ್ರೆ ಲಭ್ಯ ಇರೋ ಮಾಹಿತಿನ ಇಟ್ಕೊಂಡು ನೋಡಿದಾಗ ಇವರ ಪ್ರಮುಖ ಚಟುವಟಿಕೆಗಳು ಏನಾಗಿತ್ತು ಅಂದ್ರೆ, ಈ ಭೂಮಾಲೀಕ ವರ್ಗದ ಒಂದು ವ್ಯವಸ್ಥೆ ಏನಿದೆ, ಅದರಿಂದ ಉಂಟಾಗುವಂತ ಒಂದು ಕಾರ್ಷಿಕ ಸಂಬಂಧಗಳ ವ್ಯವಸ್ಥೆ ಏನಿದೆ, ಅದನ್ನ ನಿಯಂತ್ರಿಸುವಂತ ಕೆಲಸವನ್ನೇ ಅವರು ಕೂಡ ಮಾಡ್ತಿದ್ರು ಅಂತ ನಾವು ಕಾಣ್ತೇವೆ. ಉದಾಹರಣೆಗೆ ಪಲ್ಲವರ ಇವರ ಕದಂಬರ, ಬನವಾಸಿ ಕದಂಬರ 58 ಶಾಸನಗಳಿವೆ ನಮ್ಮ ಹತ್ರ. ಈ 58 ಶಾಸನಗಳಲ್ಲಿ 44 ಶಾಸನಗಳು ಭೂದತ್ತೀಯ ಶಾಸನಗಳು, ತಾಮ್ರ ಶಾಸನಗಳು, ಭೂದಾನವನ್ನು ನೀಡಿರುವಂತ ಉಲ್ಲೇಖ ಬರುವಂತ ಶಾಸನಗಳು. 44ರಲ್ಲಿ ಸುಮಾರು 31 ಬ್ರಾಹ್ಮಣರಿಗೆ ನೀಡಿದ್ದಾರೆ, ಉಳಿದ 13 ಜೈನ ಸಂಘಗಳಿಗೆ ನೀಡಿದ್ದಾರೆ. ಈ 13ರಲ್ಲಿ 7 ದತ್ತಿಗಳನ್ನ ಈ ಹಲಸಿ ಅನ್ನೋ ಊರಲ್ಲೇನೆ ಒಂದು ಜೈನ ಒಂದು ಬಸದಿಗೆ ನೀಡಿದ್ದಾರೆ. ಈ ಬಸದಿಯನ್ನು ಕಟ್ಟಿದಂತ ವ್ಯಕ್ತಿ ಈ ಶ್ರುತಕೀರ್ತಿ ಅನ್ನುವಂತ ಮುನಿ ಏನಿದ್ದ, ಅವನು ಹಿಂದೆ ಕದಂಬರ ಸೇನಾಪತಿ ಆಗಿದ್ದವನು, ಕಾಕುತ್ಸ್ಥವರ್ಮನ ಸೇನಾಪತಿ ಆಗಿದ್ದಂತ ವ್ಯಕ್ತಿ. ಆತನಿಗೆ ನೀಡಿದಂತ ದತ್ತಿಯ ಅವನ ನಂತರ ಜೈನ ಮುನಿಯಾಗಿ ಅವನು ಒಂದು ಬಸದಿಯನ್ನು ಕಟ್ಕೋತಾನೆ, ಅಲ್ಲಿ ಅವನಿಗೆ ದತ್ತಿಯನ್ನು ನೀಡಿದಂತ ಉಲ್ಲೇಖ ಬರ್ತದೆ. ಗಂಗರ ಒಂದು ಶಾಸನಗಳನ್ನು ನಾವು ನೋಡಿದಾಗ ಶ್ರೀ ಪುರುಷ ಗಂಗನ ಆಳ್ವಿಕೆ ಆರಂಭವಾಗಿಗಿಂತ ಮುನ್ನ, ಅಂದ್ರೆ ಮೊದಲನೇ ಶಿವಮಾರ ಏನಿದ್ದಾನೆ ಅವನ ಕಾಲದವರೆಗೆ ಒಂದು ಸುಮಾರು 400-500 ವರ್ಷಗಳ ಕಾಲ 38 ಶಾಸನಗಳು ಸಿಗ್ತವೆ ನಮ್ಗೆ. ಈ 38ರಲ್ಲಿ 26 ಶಾಸನಗಳು ದಾನ ಶಾಸನಗಳು, 26ರಲ್ಲಿ 21 ಬ್ರಾಹ್ಮಣರಿಗೆ ನೀಡಿದಂಥದ್ದು, ಉಳಿದ 5 ಜೈನ ಸಂಘಗಳಿಗೆ ನೀಡಿದಂಥದ್ದು. ಪಲ್ಲವರಲ್ಲಿ ನಾವು ಅಷ್ಟೊಂದು ಕಾಣೋದಿಲ್ಲ, ಯಾಕಂದ್ರೆ ಸಿಂಹವಿಷ್ಣುವಿಗಿಂತ ಹಿಂದೆ ಇದ್ದಂತ ಪಲ್ಲವರಲ್ಲಿ ನಾವು ಕೇವಲ 16 ಶಾಸನಗಳನ್ನು ಕಾಣ್ತೀವಿ. ಅದರಲ್ಲಿ ಮೊಟ್ಟ ಮೊದಲ ಶಾಸನ ಒಂದು ದಾನ ಶಾಸನ, ಆದ್ರೆ ಅಲ್ಲಿ ಭೂದಾನ ಇಲ್ಲ. ಯಾವುದೋ ಒಂದು ದೇವಾಲಯಕ್ಕೆ ಸ್ವಲ್ಪ ಕಂಬಳಿಗಳನ್ನ ದಾನ ಮಾಡಿದೆ ಅಂತ ಅವನು ಹೇಳ್ಕೊತಾನೆ, ಯಾರೋ ಆ ಶಾಸನ ಹೊರಡಿಸಿದಂತ ಮೊದಲನೆಯ ಸಿಂಹವರ್ಮ. ಆದ್ರೆ ನಂತರದ 15 ಶಾಸನಗಳೇನಿದೆ ಅದ್ರಲ್ಲಿ 2 ಕರ್ನಾಟಕದಲ್ಲಿ ಕೂಡ ಇದೆ, ಒಂದು ಸಕ್ಕರೆ ಪಟ್ಟಣದಲ್ಲಿ ಮತ್ತೊಂದು ಹಿರೇಹಳ್ಳಿಯಲ್ಲಿ. ಈ 15 ಶಾಸನಗಳು ಭೂದಾನದ ಶಾಸನಗಳೇ ಆಗಿದ್ದಾವೆ. ಸೊ ಇಲ್ಲಿ ನಾವು ಏನ್ ಕಾಣ್ತೀವಿ, ಆಗ್ಲೇ ಮಹಾಭಾರತದ ಉಲ್ಲೇಖ ನಾನು ಏನ್ ಹೇಳಿದೆ, ಏನು ಬಹುಬಿರ್ ವಸುದಾದತ್ತ ರಾಜ್ಯವೇ ಸಗರಾದವಿ ಅನ್ನೋ ಉಲ್ಲೇಖಗಳೆಲ್ಲ ಈ ಶಾಸನಗಳಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಭೂ ನಿಯಂತ್ರಣ, ಭೂ ಮಾಲೀಕತ್ವ ವರ್ಗದ ಹಿತಾಸಕ್ತಿಯನ್ನ ಕಾಪಾಡೋದು, ಈ ತರದ ಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಡೀತಿತ್ತು ಅನ್ನೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ರಾಜ್ಯ ಸ್ಥಾಪನೆಯ ಒಂದು ಬುನಾದಿ ಅನ್ನೋದು ಈ ಕೃಷಿ ವಿಸ್ತರಣೆ. ಈ ಕೃಷಿ ವಿಸ್ತರಣೆ ಮತ್ತು ಹೆಚ್ಚೆಚ್ಚು ಪ್ರದೇಶಗಳ ಮೇಲಿನ ಒಂದು ನಿಯಂತ್ರಣ ಏನಿದೆ, ಇದು ಸಾಧ್ಯವಾಗುವುದು ಹೊಸ ಒಂದು ಪ್ರಕಾರದ ದುಡಿಮೆಯ ಮೂಲಕ. ಅದರ ಒಂದು ಸೂಚನೆಯನ್ನ ನಾನು ಈಗಾಗಲೇ ನೀಡಿದ್ದೇನೆ, ಬಟ್ ಅದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ದುಡಿಮೆ ಯಾವ ತರಹದ್ದು ಅಂದ್ರೆ, ಅದು ಕುಲ ಕೇಂದ್ರಿತವಾದ ಒಂದು ಜನಾಂಗದಿಂದ ಸಾಧ್ಯವಾಗುವಂತ ದುಡಿಮೆ ಅಲ್ಲ. ಈಗ ಒಬ್ಬ ವ್ಯಕ್ತಿ ಹತ್ರ ನಾನು ಆಗ್ಲೇ ಹೇಳಿದಾಗೆ ಒಂದು 8-10 ಹಳ್ಳಿಗಳಿದೆ ಅಂದ್ರೆ 8-10 ಹಳ್ಳಿಗಳಲ್ಲಿ ಅವನು ಮತ್ತು ಅವನ ಮನೆತನದವರು ಸೇರಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಕೆಳಗೆ ಜೀತದಕ್ಕೆ ಅಂತ ಜನವನ್ನು ನಿಲ್ಲಿಸೋದು ಅನಿವಾರ್ಯ ಆಗ್ತದೆ. ಇದು ದೊಡ್ಡ ಪ್ರಮಾಣದಲ್ಲಿ ವಿಕಾಸ ಹೊಂದಿದಾಗ ಅದೊಂದು ವರ್ಗವಾಗಿ ರೂಪಾಂತರಪಟ್ಟದ್ದು. ಹಾಗೆ ಒಂದು ಜೀತದ ಒಂದು ವರ್ಗ ಏನಿದೆ, ಒಂದು ಒಕ್ಕಲು ವರ್ಗ ಏನಿದೆ, ಅಥವಾ ಏನು ನಾವು ಪೆಸೆಂಟ್ರಿ ಅಂತ ಕರಿತೀವಿ, ಆ ತರದ ಒಂದು ವರ್ಗದ ಏಳಿಗೆಯನ್ನ ನಾವಲ್ಲಿ ಕಾಣ್ತೀವಿ. ಈ ವರ್ಗದ ದುಡಿಮೆ ಅನ್ನೋದು ಅದು ಕುಲ ಕೇಂದ್ರಿತವಾದ ದುಡಿಮೆ ಅಲ್ಲ, ಅದು ಕುಲಕ್ಕೆ ಬಾಹಿರವಾದ ದುಡಿಮೆ. ಅದೊಂದು ವರ್ಗದ ಸ್ವರೂಪ ಪಡ್ಕೊಂಡಿದೆ. ಒಂದೇ ಕುಲದಲ್ಲಿ ಇರೋರು ಸೇರಿ ಮಾಡುವಂತದಲ್ಲ, 10 ಕುಲದಲ್ಲಿ ಸೇರಿರುವಂತವ್ರು ಬಂದು ದುಡಿದಾಗ ಮಾತ್ರ ಒಂದು 200 ಎಕರೆ ಜಮೀನಲ್ಲಿ ನೀವು ಕೃಷಿಯನ್ನ ಮಾಡೋದು ಸಾಧ್ಯ ಆಗ್ತದೆ. ಸೊ ಇಲ್ಲಿ ದುಡಿಮೆಯ ಒಂದು ಹೊಸ ಪ್ರಭೇದವನ್ನ ನಾವು ಕಾಣ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಟ್ರಾ ಕಿನ್ ಲೇಬರ್ ಅಂತ ಹೇಳ್ತಾರೆ. ಅಂದ್ರೆ ಕುಲ ಕೇಂದ್ರಿತವಲ್ಲದ, ಕುಲ ಬಾಹಿರವಾದಂತಹ ಒಂದು ದುಡಿಮೆಯ ಪ್ರಕಾರ ಇದು. ಒಂದೇ ಕುಲದಲ್ಲಿ ಅಥವಾ ಒಂದೇ ಬಣದಲ್ಲಿರುವಂತಹ ಜನಗಳಿಂದ ಸಾಧ್ಯವಾಗದಂತ ಒಂದು ಕ್ರಿಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ನಡೆಸುವಂಥದ್ದು.
ಅನೇಕ ಸಂದರ್ಭಗಳಲ್ಲಿ ಈ ದಾನಗಳು ಬಹಳ ವಿಶಾಲವಾಗಿರ್ತದೆ. ಉದಾಹರಣೆಗೆ ಈಗ ಅರತಲಗದ್ದೆಯಲ್ಲಿ ಪತ್ತೆಯಾದಂತ ಶಾಸನಗಳಲ್ಲಿ ಒಂದು ಇಮ್ಮಡಿ ಕೃಷ್ಣವರ್ಮನ ಶಾಸನ ಇದೆ. ಕೃಷ್ಣವರ್ಮನ ಈ ಶಾಸನದಲ್ಲಿ ಅದು ನೀಡಿದ್ದು ಸುಮಾರು 100ಕ್ಕಿಂತ ಹೆಚ್ಚು ಬ್ರಾಹ್ಮಣರಿಗೆ. ಸೊ ಈ ಎಲ್ಲ ಬ್ರಾಹ್ಮಣರು ಈಗಾಗಲೇ ಹೇಳಿದಾಗೆ ನಮ್ಮ ನಾಗನಿಕಳ ಸಂದರ್ಭದಲ್ಲಿ ನಾನು ಏನ್ ಹೇಳಿದೆ ಆ ತರದಲ್ಲಿ ರಾಜ್ಯಕ್ಕೆ ಅಂತ ಯಾವ್ದಾದ್ರು ಒಂದು ಯಜ್ಞವನ್ನು ಯಾಗವನ್ನು ಕೈಗೊಳ್ಳುವಂತ ಜನಾಂಗಗಳಾಗಿರ್ಬೋದು. ಇವರು ಯಾರು ಕೂಡ ಅಲ್ಲಿ ಕೃಷಿ ನಡೆಸುವಂತ ಜನಾಂಗ ಅಲ್ಲ. ಆದ್ರೆ ಅವ್ರಿಗೆ ನೀಡಲಾದಂತ ಜಮೀನ್ ಏನಿದೆ ಅದು ಕೃಷಿಯೇನಿಲ್ಲ. ಸೊ ಅಲ್ಲಿ ಇರುವಂತ ಜನ ಇವ್ರಿಗೆ ಎಂದು ದುಡಿತಾರೆ ಈಗ. ಸೊ ಅಲ್ಲಿ ಒಂದು ಭೂಮಾಲೀಕತ್ವದ ಬಹಳ ಶ್ರೇಣೀಕರಣ ಇಲ್ಲದಂತ ಒಂದು ಪ್ರದೇಶದಲ್ಲಿ ಹೊಸ ಒಂದು ಶ್ರೇಣೀಕರಣವನ್ನ ಉಂಟು ಮಾಡೋ ತರದಲ್ಲಿ ಒಂದು ವರ್ಗವನ್ನ ರಾಜ್ಯ ಕೃಷ್ಣವರ್ಮ ಮೇಲೆ ತಂದು ಕೂಡಿಸಿರೋದನ್ನ ಅಲ್ಲಿ ನಾವು ಕಾಣ್ತೀವಿ. ಅವರ ಕೆಳಗೆ ಇರುವಂತವ್ರು ಈ ಒಕ್ಕಲಲ್ಲಿ ತೊಡಗಿರುವಂತ ಜನ. ಸೊ ಅಲ್ಲಿಂದ ಉಂಟಾಗುವಂತ ಲಾಭಗಳು ಏನೇನಿದಾವೆ ಅದ್ರ ಒಂದು ಅಂಶ ರಾಜ್ಯಕ್ಕೆ ಹೋಗ್ಬೇಕು, ಅಥವಾ ಒಂದು ಅಂಶ ಈ ಯಾರು ದತ್ತಿ ಪಡೆದಿದ್ದಾರೆ ಅವ್ರು ಪಡ್ಕೋಬೇಕು, ಅಥವಾ ಪೂರ್ತಿ ಈ ದತ್ತಿ ಪಡೆದವನಿಗೆ ಹೋಗ್ಬೇಕು. ಈ ಸಂದರ್ಭಕ್ಕೆ ತಮ್ಮ ತಮ್ಮ ರೀತಿಯಲ್ಲಿ ಅವರ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ನಾವು ಕಾಣೋದು ಒಂದು ಶ್ರೇಣೀಕೃತವಾದ ಭೂಮಾಲೀಕ ವರ್ಗದ ಒಂದು ನಿರ್ಮಾಣವನ್ನ ಇಲ್ಲಿ ನಾವು ನೋಡ್ತೇವೆ. ಇದೇ ನಾವು ಪಲ್ಲವರ ಶಾಸನದಲ್ಲೂ ನಾವು ಕಾಣೋದು. ಕದಂಬರ ಶಾಸನ ಯಾಕೆ ನಮ್ಗೆ ಮುಖ್ಯ ಆಗ್ತದೆ ಅಂದ್ರೆ ಅವರ ಆರಂಭದ ಕಾಲದ ಅರಸರಲ್ಲಿ ಯಾರು ಕೂಡ ದತ್ತಿ ನೀಡಿದಂತೆ ಉಲ್ಲೇಖಗಳಿಲ್ಲ. ಮಯೂರವರ್ಮನ್ ಆಗ್ಬೋದು, ನಂತರ ಬರುತ್ತ ಕಂಗವರ್ಮನ್, ಭಗೀರಥ ಅಂತಲ್ಲ ನಮ್ಮ ರಘು, ಇವರ ಯಾವುದೇ ಶಾಸನಗಳಲ್ಲಿ ಕೂಡ ಎಲ್ಲರೂ ಶಾಸನವನ್ನು ಹೊರಡಿಸಿಲ್ಲ. ಇರೋ ಶಾಸನಗಳಲ್ಲಿ ಕೂಡ ಇವರು ದತ್ತಿ ನೀಡಿದ್ರು ಅನ್ನೋ ಉಲ್ಲೇಖ ಏನು ಬರೋದಿಲ್ಲ. ಆದರೆ ಬಹುಶಃ ನಮ್ಮ ಕಾಕುತ್ಸ್ಥವರ್ಮನ್ ಒಂದು ದತ್ತಿ ನೀಡಿರ್ಬೋದು, ಅದರ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ನಂತರ ಬರುವಂತಹ ಒಂದು ಶಾಸನದಲ್ಲಿ, ನಮ್ಮ ರವಿವರ್ಮನ ಶಾಸನದಲ್ಲಿ ಕಾಕುತ್ಸ್ಥವರ್ಮನ್ ನೀಡಿದ ದತ್ತಿಯ ಒಂದು ಉಲ್ಲೇಖ ಬರ್ತದೆ. ಸೊ ಅಲ್ಲಿಂದ ಹಿಡಿದು ಆ ವಂಶ ಕೊನೆಗೊಳ್ಳೋದು ಸುಮಾರು 600 ಆಸ್ಪಾಸಲ್ಲಿ ಅದು ಕೊನೆಗೊಳ್ತದೆ. ಹರಿವರ್ಮನ್, ಅಜವರ್ಮನ್ ನಂತರ ಕದಂಬರನ್ನು ನಾವು ಕಾಣೋದಿಲ್ಲ. ಈ 200 ವರ್ಷಗಳಲ್ಲಿ ಅಂದ್ರೆ ಕಾಕುತ್ಸ್ಥವರ್ಮನಿಂದ ಹಿಡಿದು ಹರಿವರ್ಮನ್, ಅಜವರ್ಮನ ಕಾಲದವರೆಗೆ 44 ದತ್ತಿಗಳನ್ನು ನೀಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರಿಸ್ತ ಶಕ 6ನೇ ಶತಮಾನಕ್ಕಿಂತ ಹಿಂದೆ ಅಥವಾ 600ಕ್ಕಿಂತ ಹಿಂದೆ ಯಾವ ಮನೆತನವು ಭಾರತದಲ್ಲಿ ದತ್ತಿಯನ್ನ ನೀಡಿಲ್ಲ. ಇನ್ಫ್ಯಾಕ್ಟ್ ನಾವು ಗೋಲ್ಡನ್ ಏಜ್ ಅಂತ ಯಾಕೆ ಏನು ಕೊಂಡಾಡುವಂತ ಗುಪ್ತರೇನಿದ್ದಾರೆ, 5 ಜನ ಗುಪ್ತರು ಅಥವಾ ರಾಮಗುಪ್ತನನ್ನು ಸೇರಿ 6 ಜನ, ಸ್ಕಂದಗುಪ್ತನವರೆಗಿರುವಂತಹ ಸೋಕಾಲ್ಡ್ ಇಂಪೀರಿಯಲ್ ಗುಪ್ತರು ಒಂದು ದಾನವನ್ನು ಕೂಡ ಮಾಡಿಲ್ಲ ಅಂತ ಅವ್ರ ಶಾಸನಗಳಿಂದ ಪತ್ತೆ ಆಗ್ತದೆ. ಒಂದು ದತ್ತಿಯನ್ನು ಕೂಡ ನೀಡೋದಿಲ್ಲ. ಅದರಲ್ಲಿ 5ನೇವನಾದಂತ ಕುಮಾರಗುಪ್ತನ ಕಾಲದಲ್ಲಿ ಮಾತ್ರ 3 ದತ್ತಿಗಳಾಗ್ತವೆ. ಅದು ಬೆಂಗಾಲದಲ್ಲಿ ಆಗ್ತವೆ. ಅದು ಕೂಡ ಕುಮಾರಗುಪ್ತನ ದತ್ತಿ ಅಲ್ಲ, ಅವನ ಸಾಮಂತರು ನೀಡುವಂತ ದತ್ತಿ. ಅದನ್ನು ನೋಡಿದಾಗ ಅವರ ಸಮಕಾಲೀನರಾಗಿದ್ದಂತ ನಿಮ್ಮ ಇಮ್ಮಡಿ ಚಂದ್ರಗುಪ್ತ ಅಥವಾ ಸಮುದ್ರಗುಪ್ತ, ಈ ದಿಗ್ವಿಜಯ ನಡೆಸಿದಂತ ಸಮುದ್ರಗುಪ್ತ, ಇಮ್ಮಡಿ ಚಂದ್ರಗುಪ್ತ ಮತ್ತು ಹೂಣರನ್ನು ಓಡಿಸಿದಂತ ನಾವು ಹೇಳುವಂತ ಸ್ಕಂದಗುಪ್ತ, ಇವರ ಶಾಸನಗಳನ್ನ ನೋಡಿದಾಗ ಒಂದು ದಾನವನ್ನು ಕೂಡ ಅವರು ನೀಡಿದ ಹಾಗೆ ನಾವು ಕಾಣೋದಿಲ್ಲ. ಸೊ ಕಾರ್ಷಿಕ ನೆಲೆಯ ಮೇಲೆ ಅವರಿಂದ ಉಂಟಾದ ಪರಿಣಾಮ ಎಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತು ಅಂತ ಹೇಳೋದು ಬಹಳ ಕಷ್ಟ. ದಕ್ಷಿಣ ಭಾರತಕ್ಕೆ ಬಂದಾಗ 200 ವರ್ಷಗಳಲ್ಲಿ 44 ದತ್ತಿಗಳನ್ನು ನೀಡಿದಂತ ಕದಂಬರನ್ನ ನಾವು ಕಾಣ್ತೀವಿ. ಅದರಲ್ಲಿ ಸಿಂಹಪಾಲನು ನಮ್ಮ ಮೃಗೇಶವರ್ಮನ ಮತ್ತು ರವಿವರ್ಮನ ಕಾಲದಲ್ಲಿ ಸೇರಿದಂಥದ್ದು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಭೂಮಾಲೀಕತ್ವ ವರ್ಗದ ವಿಕಾಸಕ್ಕೆ, ಅದರ ಏಳಿಗೆಗೆ ಇವರ ಈ ದತ್ತಿಗಳು ಅನುವು ಮಾಡಿಕೊಟ್ಟಿದೆ. ಗಂಗರಲ್ಲಿ ಅಷ್ಟೊಂದು ಕಾಣೋದಿಲ್ಲ, ಯಾಕಂದ್ರೆ 38ರಲ್ಲಿ 26 ಶಾಸನಗಳು ಮಾತ್ರ. ಅಂದ್ರೆ ಇವ ನಮ್ಮ ಶ್ರೀ ಪುರುಷನಿಗಿಂತ ಹಿಂದೆ ಇರುವಂತ ಶಾಸನಗಳು ನಾನು ಹೇಳ್ತಾ ಇದ್ದೀನಿ. 26 ದಾನಗಳನ್ನ ಮಾತ್ರ ನೀಡ್ತಾರೆ. ಆದ್ರೂ ಕೂಡ ಅದೊಂದು ದೊಡ್ಡ ಸಂಖ್ಯೆನೆ 26 ದಾನ. ಯಾಕೆಂದ್ರೆ ಗುಪ್ತರಲ್ಲಿ ಒಂದು ಕೂಡ ಇಲ್ಲ ಅನ್ನೋದನ್ನ ಜೊತೆಗೆ ನಾವು ಇದನ್ನ ಹೋಲಿಸಿ ನೋಡಿದಾಗ ಇವರ ಈ 26 ಅಥವಾ ನಮ್ಮ ಪಲ್ಲವರ 15 ಶಾಸನಗಳೇನಿದ್ದಾವೆ ಇವೆಲ್ಲವೂ ಬಹಳ ಮುಖ್ಯ ಅನಿಸ್ತದೆ. ಸೊ ಆ ರೀತಿಯಲ್ಲಿ ಈ ಹೊಸ ಒಂದು ದುಡಿಮೆಯ ಪ್ರಭೇದ ಏನಿದೆ, ಎಕ್ಸ್ಟ್ರಾಕಿನ್ ಲೇಬರ್ ಅಥವಾ ಕುಲಕ್ಕೆ ಬಾಹಿರವಾದಂತ ಒಂದು ದುಡಿಮೆ, ಇದು ರೈತಾಪಿ ವರ್ಗಗಳ ಒಂದು ದುಡಿಮೆ. ಆ ದುಡಿಮೆಯ ಫಲವಾಗಿ ಉಂಟಾದಂತಹ ಹೆಚ್ಚುವರಿಯ ಮೂಲಕ ಬೆಳೆದು ಬಂದಂತ ರಾಜ್ಯಗಳು ನಮ್ಮ ಆದಿಮ ಕಾಲದ ರಾಜ್ಯಗಳು. ಅದು ಕದಂಬರ ರಾಜ್ಯ ಆಗ್ಬೋದು, ಗಂಗರ ರಾಜ್ಯ ಆಗ್ಬೋದು, ಅಥವಾ ಪಲ್ಲವರ ರಾಜ್ಯ ಆಗ್ಬೋದು. ಸೊ ಈ ಭೂಮಾಲೀಕ ವರ್ಗದ ಮತ್ತು ಈ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಹೆಚ್ಚು ಏನೋ ಒಂದು ರೆಗ್ಯುಲೇಟ್ ಮಾಡೋ ಸಲುವಾಗಿ, ನಿಯಂತ್ರಿಸುವ ಸಲುವಾಗಿ ಉಂಟಾದಂಥದ್ದು ಅಥವಾ ಏಳಿಗೆ ಪಡೆದಂಥದ್ದು ಅಂದಿನ ರಾಜ್ಯಗಳು ಅಂತ ಹೇಳಿ ಇಷ್ಟು ಹೇಳಿ ನಾನು ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಮನು ಸರ್. ಒಬ್ಬ ಬೌದ್ಧ ನಾಯಕ್ ಅಂತೇಳಿ ಸಗರ ನಾಡು ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಏನೋ ಹೆಚ್ಚು ಕೇಳಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಕೊಡ್ಲಿಕ್ಕಾಗತ್ತಾ? ಸಗರ ನಾಡು ಅನ್ನುವಂತ ಒಂದು ಪ್ರಾಂತ್ಯ ಕದಂಬರ ಗಂಗರ ಕಾಲದಲ್ಲಿ ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಕೂಡ ರೂಪುಗೊಳ್ಳೋದಿಲ್ಲ. ಅದು ಬಹಳ ನಂತರ ಬರುವಂತದ್ದು. ಆದ್ರೆ ಆ ಪ್ರದೇಶಕ್ಕೆ ಸೇರಿದಂತ ಕೆಲವು ವಿದ್ಯಮಾನಗಳ ಬಗ್ಗೆ ಮಾತ್ರ ನಾವು ಸ್ವಲ್ಪ ಮಾತಾಡೋದು ಸಾಧ್ಯ ಆಗ್ತದೆ. ಯಾಕೆಂದ್ರೆ ಈಗ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ
ಯಾದಗಿರಿ ಜಿಲ್ಲೆಯಲ್ಲಿದೆ. ಅಲ್ಲಿರುವಂತ ಸಂತಿ ಅಂತ ಒಂದು ಊರು. ಸಂತಿಯನ್ನ ನಮ್ಮ ಪ್ರಾಕ್ತನ ತಜ್ಞರು ಮತ್ತು ಇತಿಹಾಸಕಾರರು ಸನ್ನತಿ ಅಂತಾರೆ. ಆ ಸಂತಿಯಲ್ಲಿ ಬೌದ್ಧರ ಕಾಲದ ಸಾಕಷ್ಟು ದೊಡ್ಡ ಪ್ರಮಾಣದ ಅವಶಿಷ್ಟಗಳು ನಾವು ಕಾಣ್ತೀವಿ. ಒಂದು ನಗರೀಕರಣದ ಪ್ರಕ್ರಿಯೆಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ 4-5 ನೆಲೆಗಳಲ್ಲಿ ಒಂದು ಸಂತಿ. ಬನವಾಸಿ ಅಥವಾ ಇನ್ನೊಂದು ನೆಲೆ, ಚಂದ್ರವಳ್ಳಿ ತರದ ಒಂದು ನೆಲೆ, ಬೆಳಗಾವಿನಲ್ಲಿ ಏನು ವಡಗಾಂವ್ ಮಾಧವಪುರ ಅಂತಿದೆ ಅದು ಒಂದು ನೆಲೆ. ಇದನ್ನು ನಾವು ಕಾಣ್ತೇವೆ. ಆದ್ರೆ ಒಂದು 4ನೇ ಶತಮಾನದ ನಂತರ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರೂ ಚಟುವಟಿಕೆಗಳು ನಡೆದಿದ್ವೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ನಮ್ಮಲ್ಲಿ ಆಕರಗಳಿಲ್ಲ. ಆದ್ರೆ ರಾಷ್ಟ್ರಕೂಟರ ಕಾಲ ಆಗಷ್ಟೊತ್ತಿಗೆ ಬಹುಶಃ 10ನೇ ಶತಮಾನದಲ್ಲಿ ಇಲ್ಲಿ ಮತ್ತೆ ಕೆಲವು ಚಟುವಟಿಕೆಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಈ ಸಗರನಾಡು ಅಂತ ಇವ್ರು ಏನ್ ಕರೀತಿದ್ದಾರೆ ಆ ಪ್ರದೇಶದಲ್ಲಿ ಕೆಲವು ಚಟುವಟಿಕೆಗಳನ್ನ ಕರೀತೀವಿ. ಸಿರಿವಾಳ ಅಂತ ಒಂದು ಊರು. ಸಿರಿವಾಳ ಬಹುಶಃ ಒಂದು ಐಹೊಳೆ ತರದಲ್ಲಿ ರೂಪ ಪಡೆದಂತ ಒಂದು ಊರು ಇರ್ಬೋದು ಅಂತ ನಮ್ಮ ಊಹೆ. ಸಿರಿವಾಳದಲ್ಲಿ ಕೆಲವು ಶಾಸನಗಳು ಪತ್ತೆ ಆಗಿದ್ದಾವೆ, 20ಕ್ಕಿಂತ ಹೆಚ್ಚು ದೇವಾಲಯಗಳು ಕೂಡ ಅಲ್ಲಿ ಪತ್ತೆ ಆಗಿದ್ದಾವೆ. ಆದ್ರೆ ಇವೆಲ್ಲ ಬಹಳ ಪಾಳು ಬಿದ್ದಂತ ಒಂದು ಅವಸ್ಥೆಯಲ್ಲಿ ಇದೆ. ಅದು ಹಂಪಿಯ ತರದಲ್ಲಿ ಅಥವಾ ನಮ್ಮ ಐಹೊಳೆ ತರದಲ್ಲಿ ಸಂರಕ್ಷಿತವಾಗಿಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ. ಬಟ್ ರಾಷ್ಟ್ರಕೂಟರ ಕಾಲದ ಕೊನೆ ಹಂತದಲ್ಲಿ, ವಿಶೇಷವಾಗಿ ಮುಮ್ಮಡಿ ಕೃಷ್ಣನ ಕಾಲದಿಂದ ಈಚೆಗೆ ಅಲ್ಲಿ ಹೆಚ್ಚು ಕೃಷಿಯ ವಿಸ್ತರಣಾ ಕಾರ್ಯ ಮತ್ತು ರಾಜ್ಯದ ನಿಯಂತ್ರಣ ಕಾರ್ಯ ಕೂಡ ಉಂಟಾಗ್ತದೆ. ಸಗರನಾಡು ಇದೆಲ್ಲ ಆದ ಮೇಲೆ ಬರುವಂತ ಒಂದು ಸಂರಚನೆ ಅಂತ ಅನಿಸ್ತದೆ. ಓಕೆ ಸರ್, ಓಕೆ. ನಂತರ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರಿ. ಇದು ಭೂಮಾಲೀಕರು ಅಗ್ರಹಾರದ ಬ್ರಾಹ್ಮಣರೇ ಆಗಿದ್ದರೆ ಮೊಟ್ಟ ಮೊದಲಿಗೆ ಅಂತ ಹೇಳಿ ಕೇಳಿದ್ದಾರೆ ಸರ್. ಅಂತ ಹೇಳೋಕೆ ನಮ್ಮ ಹತ್ರ ಯಾವುದೇ ಆಧಾರ ಇಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಅಗ್ರಹಾರದ ಬ್ರಾಹ್ಮಣರನ್ನ ಕಾಣೋದು ಒಂದು ರಾಜ್ಯ ಅಲ್ಲೊಂದು ಭೂಮಾಲೀಕ ವರ್ಗವನ್ನ ನಿಲ್ಲಿಸಿದ ಮೇಲೆ. ಆದ್ರೆ ಇದಲ್ಲದಂತ ಉದಾಹರಣೆಗಳು ನಮ್ಗೆ ಸಾಕಷ್ಟಿದ್ದಾವೆ. 5-6ನೇ ಶತಮಾನದಲ್ಲಿ ತಕ್ಷಣ ನನಗೆ ನೆನಪಾಗ್ತಾ ಇಲ್ಲ. ಆದ್ರೆ ಕೆಲವು ಶಾಸನಗಳಲ್ಲಿ, ಉದಾಹರಣೆಗೆ ಒಬ್ಬ ಬಾಣ ವಿದ್ಯಾಧರ ಪ್ರಭುಮೇರು ಗಾಮುಂಡ ಅನ್ನೋ ಒಬ್ಬ ವ್ಯಕ್ತಿಯ ಒಂದು ಪರಾಮರ್ಶೆ ಒಂದು ಶಾಸನದಲ್ಲಿ ನಮ್ಗೆ ಸಿಗ್ತದೆ. ಈ ಬಾಣ ವಿದ್ಯಾಧರ ಪ್ರಭುಮೇರು ಗಾವುಂಡ ಅನ್ನೋ ಆ ಶಾಸನ ಈ ಒಂದು ನಮ್ಮ ಬೆದಿರೂರು ಶಾಸನದಲ್ಲಿ ಬರ್ತದೆ. ಅದು ಭೂವಿಕ್ರಮನ ಕಾಲದ ಶಾಸನ. 632 ಕ್ರಿಸ್ತಶಕ 632 ಅಂತ ನಮ್ಗೆ ಈಗ ನೆನಪಾಗ್ತಾ ಇರೋದು. ಅದರಲ್ಲಿ 5 ತಲೆಮಾರುಗಳ ಬಗ್ಗೆ ಮಾತಾಡ್ತಾರೆ. ಈ ಪ್ರಭುವೇರು ಗಾವುಂಡ ಏನಿದ್ದಾನೆ ಅವನ 5 ತಲೆಮಾರುಗಳ ಬಗ್ಗೆ ಮಾತಾಡ್ತಾರೆ. ಬಾಣ ವಿದ್ಯಾರದಿಂದ ಆರಂಭಗೊಂಡು ಈಗಿನ ಒಂದು ವಿಕ್ರಮಾದಿತ್ಯ ಗಾವುಂಡನವರೆಗಿರುವಂತಹ ಒಂದು 5 ತಲೆಮಾರಿನ ಒಂದು ಉಲ್ಲೇಖ ಅದ್ರಲ್ಲಿ ಬರ್ತದೆ. ಇವರು ಭೂಮಾಲೀಕ ವರ್ಗದವರು. ಗಾಮುಂಡ ಅಂದ್ರೆ ಗೌಡ. ಸೊ ಅವರು ಅದು ಅಗ್ರಹಾರವಲ್ಲ ಅಥವಾ ಬ್ರಾಹ್ಮಣರ ನೆಲೆ ಅಂತ ಹೇಳಿ. ಸೊ ಈ ತರದ ಉದಾಹರಣೆಗಳು ಇನ್ನೂ ಸಿಗ್ತವೆ. ಈಗ ನಮ್ಮ ಶ್ರೀಪುರುಷನ ಒಂದು ಶಾಸನಕ್ಕೆ ಬಂದಾಗ ಇದು ಬಹುಶಃ ಶ್ರೀಪುರ ಅನ್ನೋ ಊರಲ್ಲಿ ಕೊಟ್ಟಂತ ಒಂದು ಶಾಸನ, ನಾಗಮಂಗಲ ತಾಲೂಕಿನ ಬರ್ತದೆ. ಅದರಲ್ಲಿ ಕೆಲವು ಗಾವುಂಡರ ಉಲ್ಲೇಖ ಬರ್ತದೆ. ದುಂಡು ಗಾವುಂಡ ಅಂತ ಒಬ್ಬ ಗಾವುಂಡನ ಉಲ್ಲೇಖ ಬರ್ತದೆ. ಈ ದುಂಡು ಗಾವುಂಡನೇ ಬಹುಶಃ ಕಟ್ಟಿಸಿರ್ಬೋದಾ ಅಂತ ಒಂದು ಕೆರೆ ಉಲ್ಲೇಖ ಕೂಡ ಬರ್ತದೆ. ದುಂಡು ಸಾಗರ ಅಥವಾ ದುಂಡು ಸಮುದ್ರ ಅಂತ ಒಂದು ಕೆರೆ ಉಲ್ಲೇಖ ಬರ್ತದೆ. ಸೊ ಆ ಪ್ರದೇಶದಲ್ಲಿ ಕೂಡ ಭೂಮಾಲೀಕರು ಯಾವಾಗ್ಲೂ ಬ್ರಾಹ್ಮಣರೇ ಆಗಿದ್ರು ಅಂತ ಹೇಳೋಕೆ ನಮ್ಮ ಹತ್ರ ಆಧಾರಗಳಿಲ್ಲ. ಬ್ರಾಹ್ಮಣೇತರರು ಕೂಡ ಆರಂಭ ಕಾಲದಲ್ಲಿ ಭೂಮಾಲೀಕರಾಗಿದ್ದಿರ್ಬೋದು. ನಂತರ ಇನ್ನೊಂದು ಕ್ವಶನ್ BS ಸೋಮಶೇಖರ್ ಅವ್ರ ಕಡೆಯಿಂದ, ವಾಟ್ ಆರ್ ದ ಇಂಡಿಜಿನಿಯಸ್ ಕಾನ್ಸೆಪ್ಟ್ ಅಂಡ್ ಐಡಿಯಾಸ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ ಫಾರ್ಮೇಶನ್? ದ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಯೂಸ್ಡ್ ರಾದರ್ ಅಪಿಯರ್ ಟು ಬಿ ಮೋರ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್ ಅಂಡ್ ಇನ್ಫ್ಲುಯೆನ್ಸ್ಡ್ ಬೈ ದ ವೆಸ್ಟರ್ನ್ ಥಾಟ್ಸ್. ಅದು ಅಲ್ಲ ಅಂತ ಬಹುಶಃ ನಾನು ಅಗ್ಗನ್ಯ ಸೂತ್ರದ ಕತೆ ಹೇಳೋ ಮೂಲಕ ತಿಳಿಸಿದ್ದೀನಿ ಅನ್ಸುತ್ತೆ. ಓಕೆ, ಐ ಥಿಂಕ್ ಸೋಮಶೇಖರ್ ಅವರಿಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ SK ಅರುಣಿ ಅವರಿಂದ, could you also explain the society and state during the Mauryan like bracket in Ashokan period in Karnataka? ಅಶೋಕನ ಕಾಲದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿತ್ತು ಅಂತ ಹೇಳೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಅಶೋಕನ ಶಾಸನಗಳಲ್ಲಿ ಒಂದು ಸ್ಥಳೀಯ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಿಗೋದಿಲ್ಲ. ಹೆಚ್ಚು ಕಡಿಮೆ ಒಂದೇ ತರಹದ ಮಾಹಿತಿಯನ್ನ ನಾವು ಒಡಿಸಾದಲ್ಲೂ ಕಾಣ್ತೀವಿ, ದಕ್ಷಿಣ ಭಾರತದಲ್ಲೂ ಕಾಣ್ತೀವಿ, ಉತ್ತರ ಭಾರತದಲ್ಲೂ ಕಾಣ್ತೀವಿ. ಕೆಲವು ಸ್ಥಳೀಯವಾದಂತಹ ಮಾಹಿತಿಗಳು ಸಿಗ್ಬೋದೇನೋ, ಆದ್ರೆ ಅಲ್ಲಿನ ಜನಜೀವನ ಯಾವ ತರದಲ್ಲಿತ್ತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋ ಪ್ರಮಾಣದಲ್ಲಿ ನಮ್ಮ ಹತ್ರ ಯಾವುದೇ ಆಕರಗಳು ಇದೆ ಅಂತ ಹೇಳೋದು ಕಷ್ಟ. ಬಟ್ ಒಂದು ನಗರೀಕರಣದ ಒಂದು ಪ್ರಕ್ರಿಯೆಗೆ ಮೌರ್ಯರ ಕಾಲದಲ್ಲಿ ಚಾಲನೆ ದೊರಕಿತ್ತು. ಮೌರ್ಯರಿಗಿಂತ ಬಹುಶಃ ಹಿಂದೆನೆ ಆಗಿರ್ಬೋದು ಅಂತ ಬನವಾಸಿಯ ಉತ್ಖನನಗಳು ನಮ್ಗೆ ಹೇಳ್ತವೆ. 4ನೇ ಶತಮಾನಕ್ಕಾಗ್ಲೇನೆ, ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲೇನೆ ನಗರೀಕರಣದ ಕೆಲವು ಸೂಚನೆಗಳು ನಮ್ಗೆ ಬನವಾಸಿಯಲ್ಲಿ ಕಾಣಕ್ಕೆ ಶುರುವಾಗುತ್ತೆ. ಸೊ ಈ ನಗರಗಳು ವರುಣ ಅನ್ನೋ ಊರು ಉದಾಹರಣೆಗೆ, ಅಥವಾ ವಡಗಾಂವ್ ಮಾಧವಪುರ ಬೆಳಗಾಂನಲ್ಲಿ ಬರುವಂತ ಪ್ರದೇಶ, ಚಂದ್ರವಳ್ಳಿ ಆಗ್ಬೋದು, ಇಲ್ಲೆಲ್ಲ ನಡೆದಂತ ಮಸ್ಕಿ ಇನ್ನೊಂದು ಊರು. ಸೊ ಇಲ್ಲೆಲ್ಲ ನಾವ್ ಏನ್ ಕಾಣ್ತೀವಿ ಅಂದ್ರೆ ಒಂದು ಪ್ರಬಲವಾದ ಒಂದು ಆರ್ಥಿಕ ವಲಯ ಇದೆ. ಮೌರ್ಯ ಕೇಂದ್ರಿತ, ಮಗಧ ಕೇಂದ್ರಿತ, ಪಾಟಲಿಪುತ್ರ ಕೇಂದ್ರಿತ ಆರ್ಥಿಕ ವಲಯ. ಆ ವಲಯದ ಒಂದು ಆರ್ಥಿಕ ನೆಟ್ವರ್ಕ್ ಜೊತೆ ಇದು ಬೆಸೆದುಕೊಂಡಿದೆ ಇಲ್ಲಿನ ಪ್ರದೇಶಗಳು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕಿಂತ ಹೆಚ್ಚಾಗಿ ಹೇಳೋದು ಬಹಳ ಕಷ್ಟ ಇದೆ.
ಸಾತವಾಹನ ಕಾಲಕ್ಕೆ ಬಂದಾಗ ಇನ್ನಷ್ಟು ಮಾಹಿತಿಗಳು ನಮ್ಗೆ ಸಿಗ್ತಾ ಹೋಗ್ತದೆ. ಯಾಕೆಂದ್ರೆ ಅಲ್ಲಿ ಒಂದೇ ತರಹದ ಇಟ್ಟಿಗೆಗಳು ಉದಾಹರಣೆಗೆ ಸಿಗ್ತದೆ. ನಂತರದ ಕಾಲದಲ್ಲೂ ಆದಂತ ಕೆಲವು ನೆಲೆಗಳಿದೆ, ಅಲ್ಲಿ ಕೂಡ ಉದಾಹರಣೆಗೆ ಪಟ್ಟದಕಲ್ಲು ಅಥವಾ ಐಹೊಳೆ, ಇದೆಲ್ಲ 6-7ನೇ ಶತಮಾನದ ಕಾಲದ ನೆಲೆಗಳು. ಆದ್ರೆ ಅಲ್ಲಿ ಕೂಡ ಉತ್ಖನನ ಸಂದರ್ಭದಲ್ಲಿ ಸಾತವಾಹನರ ಕಾಲದ ಇಟ್ಟಿಗೆಗಳು ಇನ್ಫ್ಯಾಕ್ಟ್ ಅದು ಇಲ್ಲೂ ಸಿಗುತ್ತದೆ. ನಮ್ಮ ಮಳಖೇಡ ನಮ್ಮ ರಾಷ್ಟ್ರಕೂಟರ ರಾಜಧಾನಿ, ಇದು ಒಂದು 8-9ನೇ ಶತಮಾನದ ನೆಲೆ. ಬಟ್ ಅಲ್ಲಿ ಕೂಡ ಉತ್ಖನನದಲ್ಲಿ ನಮ್ಗೆ ಸಾತವಾಹನರ ಕಾಲದ ಇಟ್ಟಿಗೆಗಳು ಸಿಕ್ಕಿದಾವೆ. ಅಂದ್ರೆ ಹಿಂದೆ ಕೂಡ ಅಲ್ಲಿ ಆವಾಸ ಕೇಂದ್ರಗಳು ಇದ್ದವು ಅನ್ನೋದಕ್ಕೆ ಒಂದು ಸೂಚನೆ ನಮ್ಗೆ ಅಲ್ಲಿ ಸಿಗ್ತದೆ. ಆದ್ರೆ ಇಲ್ಲಿನ ಒಂದು ಆರ್ಥಿಕ ವ್ಯವಸ್ಥೆ ಯಾವ ತರದಲ್ಲಿತ್ತು, ಅವ್ರು ಸಾಗುವಳಿ ಮಾಡ್ಕೊಂಡಿದ್ರೆ ಅಥವಾ ಮತ್ತೆ ಬೇಟೆಗಳು ತೊಡಗಿದ್ರೆ ಅಥವಾ ಇದಾಗಿದ್ರೆ, ಏನು ವ್ಯಾಪಾರಿಗಳಾಗಿದ್ರೆ, ಇದರ ಬಗ್ಗೆ ಕೇವಲ ಊಹೆಗಳನ್ನ ಮಾತ್ರ ಮಂಡಿಸೋಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ವರ್ತಕರು ಇದ್ದಿರ್ಬೋದು, ಯಾಕೆಂದ್ರೆ ನಮ್ಮ ಕಾರ್ಲೆ ಅನ್ನೋ ಪ್ರದೇಶದಲ್ಲಿ ಊರಲ್ಲಿ, ಕಾರ್ಲೆ ಪುಣೆ ಹತ್ರ ಬರುವಂತ ಒಂದು ಊರು, ಅಲ್ಲಿನ ಗವಿಗಳಲ್ಲಿ ವೈಜಯಂತಿಯಿಂದ ಬಂದಂತ ಒಬ್ಬ ವರ್ತಕನ ಉಲ್ಲೇಖ ಬರ್ತದೆ. ಅವನೊಂದು ದಾನ ನೀಡಿದ್ದಾನೆ. ವೈಜಯಂತಿ ಅಂದ್ರೆ ನಮ್ಮ ಜಯಂತಿಪುರ ಅಥವಾ ಬನವಾಸಿ. ಒಂದು ವರ್ತಕ ವರ್ಗ ಇಲ್ಲಿ ಇದ್ದಿರ್ಬೋದು ಅಂತ ಊಹೆ ಮಾಡ್ಬೋದು. ನಂತರ ಇನ್ನೊಂದು ಹೇಳೋದು ಬರೀ ಊಹೆ ಆಗ್ತದೆ ಅನಿಸ್ತದೆ. ಓಕೆ ಓಕೆ ಸರ್, ನಾ ಮುಂದಿನ ಒಂದು ಪ್ರಶ್ನೆ ಇದೆ ವಾಗೀಶ್ವರಿ ಮಲ್ಲಿಕಾರ್ಜುನ್ ಅವರಿಂದ. ಪ್ರಶ್ನೆ ಸ್ಟೇಟ್ ಇನ್ ಏನ್ಷಿಯಂಟ್ ಇಂಡಿಯಾ ಆಪರೇಟೆಡ್ ಅರೌಂಡ್ ದ ಅರೇಂಜ್ಮೆಂಟ್ ಆಫ್ ಕೋರ್ ಅಂಡ್ periphery. Does this contradict the idea of the state as it originated through the western plain arrangement? Do you understand? ಈ ಕೋರ್ ಮತ್ತು ಪೆರಿಫರಿ ಅಂತ ಏನಿದೆ, ಇದು ಇತಿಹಾಸಕಾರರು ಇತ್ತೀಚಿನ ದಶಕಗಳಲ್ಲಿ ನಿರ್ಮಿಸಿರುವಂತ ಒಂದು ಪರಿಕಲ್ಪನೆ. ಇದೊಂದು ವಾಸ್ತವ ಅಂತ ನಾವೇನು ಅನ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಎಷ್ಟೋ ಸಲ ನಾವು ಏನು ಕೋರ್ ಅಂತ ಕರಿತೀವಿ, ಅಲ್ಲಿ ನಡೆದಿರೋಕ್ಕಿಂತ ಹೆಚ್ಚಿನ ಚಟುವಟಿಕೆಗಳು ಬಹುಶಃ ಪೆರಿಫರಿಲ್ ಆಗಿರ್ಬೋದು. ಉದಾಹರಣೆಗೆ ಕೋಲಾರದಿಂದ ನಮ್ಗೆ ಯಾವುದೇ ಗಂಗರ ಶಾಸನ ಪತ್ತೆ ಆಗಿಲ್ಲ. ಗಂಗರ ಶಾಸನಗಳು ಆರಂಭ ಕಾಲದ ಶಾಸನಗಳನ್ನು ನೋಡಿದಾಗ ಕೋಲಾರ ಅವರ ನೆಲೆ ಆಗಿದ್ರು ಕೂಡ ಕೋಲಾರದಿಂದ ಯಾವುದೇ ಶಾಸನ ಪತ್ತೆ ಆಗಿಲ್ಲ. ಹಾಗೆ ಆರಂಭ ಕಾಲದಲ್ಲಿ ಕಾಂಚೀಪುರದಿಂದ ಯಾವುದೇ ಶಾಸನ ಪತ್ತೆ ಆಗೋದಿಲ್ಲ. ಅದು ಸಿಂಹ ವಿಷ್ಣುವಿನ ನಂತರದ ಕಾಲದಲ್ಲಿ ಮಾತ್ರ ಕಾಂಚೀಪುರದಲ್ಲಿ ನಮ್ಗೆ ಪಲ್ಲವರ ಶಾಸನ ದೊರಕೋದು ಶುರುವಾಗ್ತದೆ. ಹಾಗೆ ಚೇರರ ಶಾಸನಗಳು ಚೇರರ ರಾಜಧಾನಿ ಆಗಿದ್ದಂತ ಮಹೋದಯಪುರದಲ್ಲಿ ಒಂದು ಸಿಕ್ಕಿಲ್ಲ. ಬನವಾಸಿಯಲ್ಲಿ ಕೂಡ ಬನವಾಸಿ ಕದಂಬರ ಶಾಸನಗಳು ಇಲ್ಲ ಅಂತಾನೆ ಹೇಳ್ಬೋದು. ಪಕ್ಕದಲ್ಲೇ ಗುಡ್ನಾಪುರ ಇದೆ, ಗುಡ್ನಾಪುರದಲ್ಲಿ ಶಾಸನ ಸಿಗ್ತದೆ ನಮ್ಗೆ. ಬಟ್ ಅವರ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ಹಲಸಿಯಲ್ಲಿತ್ತು ಅಥವಾ ಈ ಹಾಸನ ಪ್ರಾಂತ್ಯದಲ್ಲಿತ್ತು ಅಥವಾ ನಮ್ಮ ಪುಲಿಗೆರೆ ಆಸುಪಾಸಿನ ಪ್ರದೇಶಗಳಲ್ಲಿ ಇತ್ತೇ ಹೊರತು ಈ ಒಂದು ಪೆರಿಫರಿ ಕೋರ್ ಅಂತ ಹೇಳೋ ಊರುಗಳಲ್ಲಿ ಅವರ ಒಂದು ನೆಲೆ ಇತ್ತು ಅಂತ ಹೇಳೋದು ಕಷ್ಟ. ನಂತರದ ಕಾಲಕ್ಕೆ ನಾವು ಬಂದಾಗ ಸುಮಾರು ಬಾದಾಮಿ ಚಾಲುಕ್ಯರ ಆಮೇಲೆ ಕಲ್ಯಾಣ ಚಾಲುಕ್ಯರ ಅಥವಾ ರಾಷ್ಟ್ರಕೂಟರ ಕಾಲಕ್ಕೆ ಬಂದಾಗ ಅವ್ರು ಒಂದೇ ನೆಲೆಯಲ್ಲಿ ಇತ್ತು ಅಂತ ಹೇಳೋದು ಕೂಡ ಕಷ್ಟ. ಅಲ್ಲಿ ಯಾವ್ದು ಕೋರ್ ಯಾವ್ದು ಪೆರಿಫರಿ ಅಂತ ಹೇಳೋದು ಕಷ್ಟ ಆಗ್ತದೆ. ಯಾಕೆಂದ್ರೆ ನಮ್ಮ ಕಲ್ಯಾಣ ಚಾಲುಕ್ಯರ ನೆಲೆಗಳಲ್ಲಿ ಒಂದು ಜಯಂತಿಪುರ, ಅನೇಕ ಶಾಸನಗಳು ಜಯಂತಿಪುರದ ನೆಲೆವೀಡಿನಿಂದಲೇ ಹೊರಡಿಸ್ತಾರೆ. ಜಯಂತಿಪುರ ಕಲ್ಯಾಣದಿಂದ ಬಹಳ ದೂರ. ಕಲ್ಯಾಣ ಇರೋದು ನಿಮ್ಮ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ, ಜಯಂತಿಪುರ ಅಂದ್ರೆ ಬನವಾಸಿ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಹೀಗೆ ಇನ್ನೂ ಅವರ ಅನೇಕ ನೆಲೆಗಳಿದೆ, ಅದನ್ನ ನೆಲೆವೀಡು ಅಂತ ಅವ್ರು ಕರೀತಾರೆ. ಸೊ ಅವರು ಆಗ ಎಲ್ಲಿದ್ರು ಅಲ್ಲಿಂದ ಹೊರಡಿಸ್ತಿದ್ರು. ಮತ್ತೆ ಅಲ್ಲಿ ಒಂದು ರಾಜಧಾನಿ ತರದಲ್ಲಿ ಏನೋ ಒಂದು ನಿರ್ಮಾಣ ಆಗ್ತಿದ್ದಿರ್ಬೋದು. ಪೊಟ್ಟಲಗೆರೆ ಅಂತ ಒಂದು ಊರು ಬರ್ತದೆ, ಪೊಟ್ಟಲಗೆರೆ ಕೂಡ ಅವರ ನೆಲೆವೀಡು. ಈ ತರದಲ್ಲಿ ಒಂದು ವಾತಾವರಣ ನೋಡಿದಾಗ ಈ ಕೋರ್ ಮತ್ತು ಪೆರಿಫರಿ ಅನ್ನೋ ಒಂದು ಸಿದ್ಧಾಂತ ಏನಿದೆ, ಥಾಪರ್ ಅದ್ರ ಬಗ್ಗೆ ಬರೀತಾರೆ, ಬರ್ಟನ್ ಸ್ಟೈನ್ ಅದ್ರ ಬಗ್ಗೆ ಬರೆದಿದ್ದಾರೆ. ಆದ್ರೆ ಅದೊಂದು ಸಮಂಜಸವಾದ ಒಂದು ವಾದ ಅಂತ ನನ್ಗೆ ಅನ್ಸೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ವಡ್ಡಗೆರೆ ನಾಗರಾಜ ಅವ್ರ ಕಡೆಯಿಂದ ಮತ್ತೊಂದು ಪ್ರಶ್ನೆ. ಅಶೋಕನ ಶಾಸನಗಳಲ್ಲಿ ಮಸ್ಕಿ ಶಾಸನವು ದೇವನಾಂಪ್ರಿಯ ಎಂದು ಗುರುತಿಸುತ್ತದೆ. ಇದೇ ಶಾಸನದಲ್ಲಿ ಜಂಬೂದ್ವೀಪ ಎಂಬ ಹೆಸರು ಕೂಡ ಇದೆ. ಕರ್ನಾಟಕದಲ್ಲಿ ಆಗ ಬೌದ್ಧ ಧರ್ಮವು ಪ್ರಧಾನವಾಗಿತ್ತೆ ಅಥವಾ ಆಗಿನ ಬೌದ್ಧ ಧರ್ಮದ ಸ್ಥಿತಿ ಹೇಗಿತ್ತು? ಇದು ಆಗ್ಲೇ ಸಗರನಾಡ್ ಬಗ್ಗೆ ಹೇಳಿದಂತ ಅದೇ ತರದ ಉತ್ತರ ಇದಕ್ಕೂ ನೀಡ್ಬೇಕಾಗ್ತದೆ. ಅಥವಾ ಅರಣಿಯವ್ರು ಕೇಳಿದಂತ ಏನು ಅಶೋಕನ ಕಾಲದ ಸಮಾಜ ಹೇಗಿತ್ತು ಅಂತ ಏನ್ ಪ್ರಶ್ನೆ ಇತ್ತು, ಹೆಚ್ಚು ಕಡಿಮೆ ಅದೇ ಉತ್ತರ ನೀಡ್ಬೇಕಾಗ್ತದೆ. ಯಾಕಂದ್ರೆ ಅಶೋಕನ ಕಾಲದಲ್ಲಿರುವಂತ ಅವಶಿಷ್ಟಗಳು ಅಂತ ಹೇಳಿ ನಮ್ಗೆ ಸಿಗೋದು ಬಹುಶಃ ಆತನ ಶಾಸನಗಳು ಮಾತ್ರ. ಅಲ್ಲಿ ನಿರ್ಮಾಣ ಆದಂತ ಅನೇಕ ಅಲ್ಲಿ ಸ್ತೂಪಗಳಾಗ್ಬೋದು, ಅಲ್ಲಿನ ಚೈತ್ಯಗಳಾಗ್ಬೋದು, ಇವೆಲ್ಲ ಅವನ ನಂತರ ಬಂದಂತದ್ದು. ಸುಂಗರ ಆಳ್ವಿಕೆ ನಡೆದಂತ ಕಾಲದಲ್ಲಿ ಬಂದಂತದ್ದು. ಸುಂಗರು ಕರ್ನಾಟಕದ ಮೇಲೆ ಆಳ್ವಿಕೆ ನಡೆಸಿದ್ರು ಅಂತ ಹೇಳಕ್ಕೆ ಆಧಾರಗಳಿಲ್ಲ ನಮ್ಮ ಹತ್ರ. ಮತ್ತು ಸಾತವಾಹನ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಕಾರ್ಯಗಳಾಗ್ತವೆ. ಸೊ ಅಶೋಕನ ಕಾಲದಲ್ಲಿ ಅಶೋಕನೇ ನಿರ್ಮಿಸಿದಂತ ಏನು ನಮ್ಗೆ ಸಿಗೋದಿಲ್ಲ, ಅವನ ಶಾಸನಗಳು ಮಾತ್ರ ಸಿಗೋದು. ಇನ್ಫ್ಯಾಕ್ಟ್ ದಕ್ಷಿಣ ಭಾರತದಲ್ಲಿ ನಾವು ನೋಡಿದಾಗ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಎಲ್ಲೂ ಅಶೋಕನ ಶಾಸನ ಇದೆ ಅನ್ಸೋದಿಲ್ಲ. ಆಂಧ್ರದಲ್ಲಿ 2 ಊರುಗಳಲ್ಲಿ ಸಿಗ್ತವೆ, ಯರ್ರಗುಡಿಯಲ್ಲಿ ಮತ್ತೆ ರಾಜಲಮಂಡಗಿರಿಯಲ್ಲಿ. ಅದು ಬಿಟ್ಟರೆ ಉಳಿದ ಎಲ್ಲ ಶಾಸನಗಳು ಕರ್ನಾಟಕದಲ್ಲೇ ಇರೋದು. ಆದರೆ ಅಲ್ಲಿ ಒಂದು ಪ್ಯಾಟರ್ನ್ ಕಾಣ್ತೀವಿ ನಾವು. ಈ ಎಲ್ಲ ನೆಲೆಗಳೇನಿದೆ, ಈ ಶಾಸನಗಳು ಪತ್ತೆಯಾಗಿರೋ ಎಲ್ಲ ನೆಲೆಗಳು ಈ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಒಂದು ಸಂಗಮ ಏನಿದೆ, ಅಲ್ಲಿಂದ ಈ ಎಲ್ಲ ಪ್ರದೇಶಗಳಿಗೂ ಹೋಗ್ಬೋದು.
ಒಂದು ನಿಮ್ಮ ಸನ್ನತಿ ಅಂತ ಏನ್ ಕರೀತಾರೆ ಅಲ್ಲಿ ಹೋಗ್ಬೋದು, ಇನ್ನೊಂದು ಮಸ್ಕಿ ಹಳ್ಳದ ಮೂಲಕ ನೀವು ಮಸ್ಕಿಗೆ ಹೋಗ್ಬೋದು, ಭೀಮಾ ನದಿಗೆ ಬಂದು ಸೇರ್ತದೆ. ಅದೇ ತರದಲ್ಲಿ ಈ ಹಿರೇಹಳ್ಳದ ಮೂಲಕ ಈ ಕೊಪ್ಪಳದಲ್ಲಿರುವಂತ ನಿಮ್ಮ ಗವಿಮಠ ಮತ್ತು ಪಾಲ್ಕಿಗುಂಡು ಏನಿದೆ ಅದು ತುಂಗಭದ್ರಾಗೆ ಬಂದು ಸೇರ್ತದೆ. ಅದೇ ತುಂಗಭದ್ರಾ ಮೇಲೆ ನಿಮ್ಗೆ ನಿಟ್ಟೂರು ಮತ್ತು ಉಡೇಗೊಳ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಮತ್ತೆ ಇನ್ನೊಂದು ನದಿಯ ದಂಡೆ ಮೇಲೆ ನಮ್ಗೆ ಈ 3 ನೆಲೆಗಳು ಸಿಗ್ತವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಯಾವುದು ನಮ್ಮ ಬ್ರಹ್ಮಗಿರಿ, ಜಟ್ಟಿಂಗರಾಮೇಶ್ವರ ಮತ್ತು ಸಿದ್ದಾಪುರ. ಈ ಎಲ್ಲವೂ ನದಿಯ ಸಂಪರ್ಕದ ಮೂಲಕ ಹೊಂದಾಣಿಕೆ ಏನು ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಪ್ರದೇಶಗಳು. ಹೇಳೋದ್ರ ಅರ್ಥ ಏನು ಅಂದ್ರೆ ಇದು ಎಲ್ಲ ಪ್ರದೇಶಗಳಲ್ಲೂ ನೌಕೆ ಮೂಲಕ ಹೋಗ್ಬೋದು ಅಂತಲ್ಲ ನಾವು ಹೇಳ್ತಾ ಇರೋದು, ಅದು ಸಾಧ್ಯವಾಗದೇ ಇರ್ಬೋದು. ಆದ್ರೆ ಆ ಒಂದು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ನದಿಯ ದಂಡೆಯ ಮೂಲಕ ಈ ಎಲ್ಲ ಪ್ರದೇಶಗಳನ್ನು ತಲುಪುವಂತ ಒಂದು ರೀತಿಯಲ್ಲಿ ಇದನ್ನ ನಾವು ಕಾಣ್ತೀವಿ. ಆಂಧ್ರದಲ್ಲಿ ಕೂಡ ಅದನ್ನೇ ಕಾಣ್ತೀವಿ. ಇದೇ ಕೃಷ್ಣಾ ನದಿಗೆ ಹೊಂದಿಕೊಂಡಿರುವಂತ ಕೆಲವು ನದಿಗಳು, ಸಣ್ಣ ಜರಿಗಳ ದಂಡೆ ಮೇಲೆ ಈ 2 ಊರುಗಳಿದೆ, ಯರ್ರಗುಡಿ ಮತ್ತು ರಾಜುಲಮಂಡಗಿರಿ. ಸೊ ಎಲ್ಲವೂ ಇವೆಂಚುಲಿ ದೇವರ್ ಕನೆಕ್ಟೆಡ್. ಅದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿದ್ಯಮಾನ. ಈ ತರದ ಒಂದು ರೀತಿಯಲ್ಲಿ ಶಾಸನಗಳನ್ನ ಹೊರಡಿಸೋದಿಕ್ಕೆ ಅಶೋಕನಿಗೆ ಪ್ರೇರಣೆ ಆದದ್ದು ತನ್ನದೇ ಆದಂತ ಕಾರಣಗಳಿದ್ದು ಅದಕ್ಕೆ, ಅಥವಾ ಇಲ್ಲೇ ಏಳಿಗೆ ಪಡೆದಂತ ಏನೋ ಒಂದು ವ್ಯವಸ್ಥೆ ಇತ್ತು ಅದರ ಸ್ವರೂಪವೇ ಆತರ ಇತ್ತೋ ಇದು ಹೇಳೋದು ಕಷ್ಟ. ಬಹುಶಃ ಇಲ್ಲೇ ಬಂದಂತ ಸ್ಥಳೀಯವಾದ ಒಂದು ವ್ಯಾಪಾರ ಜಾಲಗಳು ಅಥವಾ ಒಂದು ವಿನಿಮಯದ ಒಂದು ಜಾಲಗಳೇನಿದೆ ಅದು ಈ ರೂಪವನ್ನು ಪಡ್ಕೊಂಡಿದ್ದಿರ್ಬೋದು. ಅದರ ಮೇಲೆ ಅಶೋಕ ತಂದು ತನ್ನ ಶಾಸನವನ್ನು ನಿಲ್ಲಿಸಿರೋ ಸಾಧ್ಯತೆ ಕೂಡ ಇದೆ. ಆದ್ರೆ ಅದೊಂದು ಸಾಧ್ಯತೆ, ಸೊ ಅದೊಂದು ಊಹೆ ಮಾತ್ರ. ಅದೇ ತರದಲ್ಲಿ ಆಗಿತ್ತು ಅಂತ ಖಚಿತವಾಗಿ ಹೇಳೋದು ಬಹಳ ಕಷ್ಟ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಸಮಯ ಮೀರ್ತಾ ಇದೆ. ಮೌರ್ಯ ಮತ್ತು ಶಾತವಾಹನರ ಮಧ್ಯದ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ರಾಜ್ಯಗಳ ರಾಚನಿಕ ಸ್ಥಿತಿಯ ಸ್ವರೂಪ ಯಾವ ರೀತಿ ಇತ್ತು ಅನ್ನುವಂತ ಪ್ರಶ್ನೆ ಸ್ಮಿತಾ ರೆಡ್ಡಿ ಅವರಿಂದ. ಬಹುಶಃ ರಾಜ್ಯ ಇಲ್ಲಿ ಇರ್ಲಿಲ್ಲ ಅಂತ ಈ ಚರ್ಚೆಯಿಂದ ಏನೋ ಹೇಳಿ ಬಂದಂತ ಒಂದು ಇದು ಅನಿಸ್ತದೆ. ಯಾಕಂದ್ರೆ ರಾಜ್ಯ ಸ್ಥಾಪನೆ ಆಗೋದೇನೆ ಸುಮಾರು 4ನೇ ಶತಮಾನದಲ್ಲಿ ಅಲ್ವಾ. ಅಶೋಕನ ಕಾಲದಲ್ಲಿ ಇಲ್ಲಿ ರಾಜ್ಯ ಇತ್ತು ಅಂತ ಹೇಳೋದು ಕೂಡ ಕಷ್ಟ. ಅಶೋಕನ ಒಂದು ನೆಲೆ ದಕ್ಷಿಣ ಭಾರತದಲ್ಲಿ ಕೂಡ ಇತ್ತು, ಅದನ್ನು ಸುವರ್ಣಗಿರಿ ಅಂತ ಹೇಳ್ತಾರೆ. ಯಾವ್ದು ಈ ಸುವರ್ಣಗಿರಿ ಅಂತ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇತಿಹಾಸಕಾರರು ಮತ್ತು ಪ್ರಾಕ್ತನ ತಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ನೀಡ್ತಾ ಬಂದಿದ್ದಾರೆ. ಹಾಗೆ ಸಾತವಾಹನರ ಕಾಲದಲ್ಲಿ ಕೂಡ ಇಲ್ಲಿ ನಾವು ಕಾಣ್ತೀವಿ. ಇವೆರಡರ ಮಧ್ಯದಲ್ಲಿ ಇಲ್ಲಿ ಏನಿತ್ತು ಅಂತ ಹೇಳೋದು ಬಹಳ ಕಷ್ಟವಾದಂತ, ಅದು ರಾಜ್ಯ ಅನ್ನುವಂತ ಅಥವಾ ರಾಜ್ಯವನ್ನು ಹೋಲುವಂತ ವ್ಯವಸ್ಥೆ ಇತ್ತು ಅಂತ ಸಾಮಾನ್ಯವಾಗಿ ಯಾರು ಹೇಳೋದಿಲ್ಲ. ಅದು ಬನವಾಸಿ ಕದಂಬರ ಮತ್ತು ನಮ್ಮ ಕೋಲಾರದ ಗಂಗರ ಕಾಲದಲ್ಲಿ ಆರಂಭವಾಗೋದು ಅಂತ ಇತಿಹಾಸಕಾರರು ಸಾಮಾನ್ಯವಾಗಿ ಒಪ್ಕೊಳ್ಳುವಂತ ಒಂದು ವಿಚಾರ. ಅದಕ್ಕಿಂತ ಹಿಂದೆ ಬೇಕಾದ ನಾವು ಚುಟುಕುಲಾನಂದ, ಮುಳಾನಂದ, ಶಿವಲಾನಂದ ಮುಂತಾದ ಹೆಸರುಗಳು ಏನು ಬನವಾಸಿಯಲ್ಲಿ ಸಿಗ್ತವೆ, ಇನ್ನು ಚುಟುಗಳು ಅಂತ ಕರೀತಾರೆ, ಅವರ ಕಾಲದಲ್ಲಿ ಇದರ ಒಂದು ಆರಂಭದ ಹಂತ ಇದ್ದಿರ್ಬೋದು ಅಂತ ಕೂಡ ಇತಿಹಾಸಕಾರರು ಊಹಿಸಿದ್ದಾರೆ. ಆದರೆ ಅಶೋಕನ ಮತ್ತು ನಮ್ಮ ಶಾತವಾಹನರ ನಡುವಲ್ಲಿ ರಾಜ್ಯ ಅನ್ನೋ ಪ್ರಭುತ್ವ ಇಲ್ಲಿ ಇದ್ದಿದ್ರೆ ಅದರ ಸ್ವರೂಪ ಏನು, ಇದ್ರ ಬಗ್ಗೆ ಮಾತಾಡೋದು ಬಹಳ ಕಷ್ಟ. ಸರ್, ಕೊನೆಯ ಪ್ರಶ್ನೆ, there was no agricultural expansion, but what about the population and territory occupation? ಅರ್ಥ ಆಗ್ಲಿಲ್ಲ. There was no agricultural expansion. ಇಲ್ಲ ಅಂತ, ಯಾಕಂದ್ರೆ ನೋ ಅಗ್ರಿಕಲ್ಚರಲ್ ಎಕ್ಸ್ಪಾನ್ಷನ್ ಅಂದ್ರೆ ನಾವು ಈಗ ಅಧ್ಯಯನ ಮಾಡುವಂತ ಒಂದು ಇತಿಹಾಸ ಏನಿದೆ ಅದರಲ್ಲಿ ಕನಿಷ್ಠ ಆರಂಭದ ಕಾಲದಲ್ಲಿ ಕೃಷಿಯ ವಿಸ್ತರಣೆ ನಡೀತದೆ. ಎಲ್ಲ ಕಾಲದಲ್ಲೂ ಸದಾಕಾಲ ಎಲ್ಲ ದೇಶಗಳಲ್ಲೂ ಕೃಷಿ ಇತ್ತು ಅಂತ ಹೇಳಿಕ್ ಆಗಲ್ಲ. ಯಾಕಂದ್ರೆ ಕೃಷಿ ವಿಸ್ತರಣಾ ಕಾರ್ಯ 20ನೇ ಶತಮಾನದಲ್ಲಿ ಕೂಡ ಮುಂದುವರೆದಿದೆ. ಸೊ ಆ ಪ್ರಶ್ನೆಯ ಮೊದಲ ಭಾಗ ಸ್ವಲ್ಪ ಸಮಂಜಸ ಅಲ್ಲ ಅಂತ ತೋರಿಸ್ತದೆ. ಹೌದೌದು, ಯಾರು ಇಮ್ಮಿ ಅಂತ ಹೇಳಿ ಒಬ್ರು ಕೇಳಿದ್ದಾರೆ. ಎನಿವೆ, ಆಮೇಲೆ ವಡ್ಡಗೆರೆ ನಾಗರಾಜ್ ಅವರು ಮತ್ತೊಂದು ಪ್ರಶ್ನೆ ಚಿಕ್ಕದು ಅನ್ಸುತ್ತೆ. ಅಶೋಕ ಕೃಷಿ ವಿಸ್ತರಣೆ ಮಾಡಿದ್ದ ಆಧಾರವಿಲ್ಲವೆಂದಿರಿ, ಆಗಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ. ಇಲ್ಲಿ ಒಂದು ವಿಚಾರ ನೀವು ಗಮನದಲ್ಲಿಟ್ಕೋಬೇಕು. ಒಂದು ರಾಜ್ಯ, ಮೌರ್ಯರ ಕಾಲದವರೆಗೆ ರಾಜ್ಯಗಳು ತಾವೇ ಕೃಷಿ ವಿಸ್ತರಣೆಯ ಯಾವುದೇ ಕಾರ್ಯಾಚರಣೆಯಲ್ಲಿ ತೊಡಗಿಲ್ಲ ಅಂದ್ರೆ ಅದರ ಅರ್ಥ ಆಗ್ಲೇ ಕೃಷಿ ನಡೆದಂತ ಪ್ರದೇಶಗಳಿಂದ ಅವ್ರಿಗೇನು ಒಂದು ತೆರಿಗೆ ಬರ್ತಿತ್ತು ಅದು ಇಲ್ಲ ಅಂತಲ್ಲ. ಯಾಕಂದ್ರೆ ಗಂಗಾ ಕಣಿವೆಯಲ್ಲಿ ಅಶೋಕನಿಗಿಂತ ಬಹಳ ಹಿಂದೆನೆ, ಅಂದ್ರೆ ನಮ್ಮ ಬಿಂಬಿಸಾರ ಜಾತ ಶತ್ರುಗಳ ಕಾಲಕ್ಕಾಗ್ಲೇನೆ ಒಂದು ರಾಜ್ಯ ಸ್ಥಾಪನೆ ಸಾಧ್ಯವಾಗುವಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುವರಿ ಉತ್ಪಾದನೆ ಆಗಿತ್ತು. ಯಾಕಂದ್ರೆ ಅಶೋಕನ ಕಾಲಕ್ಕೆ ಬಂದಾಗ ಅಥವಾ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬಂದಾಗ ಲಕ್ಷಾಂತರ ಜನ ಸೈನಿಕರ ಉಲ್ಲೇಖವನ್ನ ನಾವು ಗ್ರೀಕ್ ಮೂಲಗಳಲ್ಲಿ ಕಾಣ್ತೀವಿ. ನಂದರ ಸೈನ್ಯದ ಬಗ್ಗೆ ಅಥವಾ ಇವರ ಸೈನ್ಯದ ಬಗ್ಗೆ, ಮೌರ್ಯರ ಸೈನ್ಯದ ಬಗ್ಗೆ ಮಾತಾಡಿದಾಗ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೈನಿಕರಿದ್ರು. ಇವರೆಲ್ಲರೂ ರೈತಾಪಿ ವರ್ಗದಿಂದ ಬಂದವರಾಗಿರ್ಬೇಕಾಗಿಲ್ಲ ಅಲ್ವಾ. ಸೊ ಅಷ್ಟು ದೊಡ್ಡ ಒಂದು ಸೈನ್ಯವನ್ನ ನಿಯಂತ್ರಿಸಬೇಕಾದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಳುವರಿನೂ ಆಗಿರ್ಬೇಕು. ಇದು ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ. ಅದಕ್ಕೆ ನಾನು 2 ಉದಾಹರಣೆಗಳನ್ನ ಆಗಲೇ ನೀಡಿದೆ. ಒಂದು, ಈ ಗೃಹಪತಿಗಳು ಅನ್ನುವಂತ ನಮ್ಮ ಅನಾಥ ಪಿಂಡಿಕರಂತ ದೊಡ್ಡ ಭೂಮಾಲೀಕರು,
ಅವರ ನಿಯಂತ್ರಣದಲ್ಲಿದ್ದಂತ ನೆಲೆಗಳು ಅದೊಂದು. ಇನ್ನೊಂದು ಗುಂಪಾಗಿ ಒಂದು ಸಂಘವಾಗಿ ಒಂದು ಭೂ ಹಿಡುವಳಿಗಳನ್ನ ಇಟ್ಕೊಳ್ಳುವಂತ ಒಂದು ಪ್ರಕ್ರಿಯೆ, ಈ ಗ್ರಾಮಿಕರ ಒಂದು ವ್ಯವಸ್ಥೆ. ಸೊ ಅವರು ನೀಡುತ್ತಿದ್ದಂತ ತೆರಿಗೆ ಮತ್ತು ಅವ್ರಿಂದ ಏನ್ ನೀವು ಮಾಡ್ಕೊತಿದ್ವಿ, ಒಂದು ಬಲಿ ಮತ್ತು ಕರ, ಈ ತರದ ಒಂದು ಇದು ಭಾಗ, ಅಶೋಕನ ಶಾಸನದಲ್ಲಿ ಭಾಗ ಮತ್ತು ಬಲಿಯ ಎರಡು ಉಲ್ಲೇಖಗಳು ಬರ್ತವೆ, ಅದು ಇಲ್ಲಿ ಬರ್ತದೆ, ರುಪಿಂಡೆ ಸ್ತಂಭ ಶಾಸನದಲ್ಲಿ ಬರ್ತದೆ. ಸೊ ಈ ತರದಲ್ಲಿ ನೀವು ಪಡ್ಕೊತಿದ್ದಂತ ತೆರಿಗೆ ದೊಡ್ಡ ಪ್ರಮಾಣದ ತೆರಿಗೆ ಆಗಿತ್ತು. ಸೊ ಅದರಿಂದ ರಾಜ್ಯವು ತಾನಾಗಿಯೇ ಒಂದು ಕೃಷಿ ವಿಸ್ತರಣೆಯಲ್ಲಿ ತೊಡಗಿರೋದು ಯಾವಾಗಲೂ ಅಗತ್ಯ ಇರಲಿಲ್ಲ. ಆದ್ರೆ ಅದು ಅಗತ್ಯ ಆಗ್ತದೆ, ನಮ್ಮ ಸಾತವಾಹನರ ಕಾಲ ಆಗಷ್ಟು ಅದರ ಅಗತ್ಯ ಬೀಳ್ತದೆ. ಅದನ್ನ ನಾವಲ್ಲಿ ಕಾಣ್ತೀವಿ ಮೂಲಗಳಲ್ಲಿ. ಸರ್, ಕೊನೆಯ ಎರಡು ಪ್ರಶ್ನೆಯನ್ನ ನಾನು ತಗೊಂತೀನಿ. ತಿಪ್ಪೇಶ್ ಮತ್ತು ಗುರುಸ್ವಾಮಿ ಅವರು ಎರಡು ಪ್ರಶ್ನೆ ಕೇಳಿದ್ದಾರೆ. ನಗರೀಕರಣ ಪ್ರಕ್ರಿಯೆಯಲ್ಲಿ ಬೃಹತ್ ಶಿಲಾಯುಗದ ಜನರ ಪ್ರಭಾವ ಇರ್ಲಿಲ್ವಾ ಅಂತ ಹೇಳಿ ಒಂದ್ ಪ್ರಶ್ನೆ ತಿಪ್ಪೇಶ್ ಅವ್ರ ಕಡೆಯಿಂದ. ಮತ್ತೆ ಗುರುಸ್ವಾಮಿ ಅವ್ರ ಕಡೆಯಿಂದ ರಾಜ್ಯ ಎಂಬುದರ ಅರ್ಥ ಏನು, ಭೂಮಾಲೀಕರ ಭೂಮಿಯ ಮೇಲಿನ ಪ್ರಭುತ್ವ ಹಾಗೂ ಭೂಮಾಲೀಕರ ನಡುವಿನ ಸಂಬಂಧಗಳನ್ನ ನಿಯಂತ್ರಿಸಲು ರಾಜ್ಯ ಅನ್ನೋದು ನಿರ್ಮಾಣವಾಯಿತು ಅಂತ ಹೇಗೆ ಸಮರ್ಥಿಸಬಹುದು ಅಂತ ಹೇಳಿ. ಆ ಎರಡನೇ ಪ್ರಶ್ನೆಗೆ ನನ್ನ ಒಂದು ತಾಸು ಏನ್ ಮಾತಾಡದೆ ಅದೇ ಸಮರ್ಥನೆ. ಮೊದಲನೇ ಪ್ರಶ್ನೆಗೆ, ಈ ನಗರೀಕರಣ ಪ್ರಕ್ರಿಯೆಯಲ್ಲಿ ಬೃಹತ್ ಶಿಲಾಯುಗದ ಜನಾಂಗಗಳಿಗೆ ಏನು ಒಂದು ಪಾಲು ಇತ್ತು, ತಮಿಳುನಾಡಿನಲ್ಲಿ ಆದಂತಹ ಕೆಲವೊಂದು ಅಧ್ಯಯನಗಳಲ್ಲಿ ನಾವೇನ್ ಕಾಣ್ತೀವಿ, ಅಲ್ಲಿನ ಸ್ಥಳೀಯ ಜನಾಂಗಗಳ ಒಂದು ಸ್ಥಳೀಯ ನೆಲೆಗಳೇನಿತ್ತು, ಬೃಹತ್ ಶಿಲಾಯುಗದ ಕೆಲವು ನೆಲೆಗಳೇನಿತ್ತು, ಇದು ನಂತರದ ಕಾಲದಲ್ಲಿ ನಗರಗಳಾಗಿ ವಿಕಾಸ ಹೊಂದುವಂತ ಒಂದು ವಿದ್ಯಮಾನವನ್ನ ನಾವು ಕಾಣ್ತೇವೆ. ಆದ್ರೆ ಅಲ್ಲಿರುವಂತ ಒಂದು ಸಮಸ್ಯೆ ಅಂದ್ರೆ, ಆರಂಭ ಕಾಲದ ನಗರಗಳು ಏನಿತ್ತು, ಉದಾಹರಣೆಗೆ ನಮ್ಮ ವಾಗೈ ಅನ್ನುವಂತ ಒಂದು ಊರಿನ ಒಂದು ಉಲ್ಲೇಖ ಬರ್ತದೆ, ತೊಂಡಿ ಅಂತ ಒಂದು ಊರಿನ ಉಲ್ಲೇಖ ಬರ್ತದೆ, ಕೊಡುಮಣಲ್ ಅಂತ ಒಂದು ಊರಿದೆ, ಉಸಿರಿ ಅಂತ ಒಂದು ಊರಿದೆ, ಮಂದೈ, ನಾಂಜಿ, ಇದೆಲ್ಲವೂ ಎಲ್ಲಿ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇದು ಸಾಧ್ಯ ಆಗಿರುವಂತ ಪ್ರದೇಶಗಳಲ್ಲಿ ಅನೇಕ ಪ್ರದೇಶಗಳಲ್ಲಿ ಒಂದು ಬೃಹತ್ ಶಿಲಾಯುಗದ ಹಿನ್ನೆಲೆ ಇರ್ಲಿಲ್ಲ. ಎಲ್ಲ ಕಡೆಗಳಲ್ಲಿ ಆತರ ಇತ್ತೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಆ ತರದ ಅನ್ವೇಷಣೆಗಳು ಇದುವರೆಗೂ ನಡೆದಿಲ್ಲ. ಆದ್ರೆ ನಮ್ಗೆ ಗೊತ್ತಿರುವಂತ ಅನೇಕ ನೆಲೆಗಳಲ್ಲಿ ಈ ಬೃಹತ್ ಶಿಲಾಯುಗದ ಒಂದು ಪ್ರಭಾವ ಇಲ್ಲ ಅಂತ ನಾವು ಹೇಳ್ಬೇಕಾಗ್ತದೆ. ನಾವು ಕೋಲಾರಕ್ಕೆ ಬಂದಾಗ ಅದಕ್ಕಿಂತ ಭಿನ್ನವಾದಂತ ಒಂದು ಚಿತ್ರವನ್ನ ಕಾಣ್ತೀವಿ. ಕೋಲಾರದಲ್ಲಿ ಹೊಸ ಶಿಲಾಯುಗದ ನೆಲೆಗಳಿಗಿಂತ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಶಿಲಾಯುಗದ ನೆಲೆಗಳನ್ನ ನಾವು ಕಾಣ್ತೀವಿ. ಅಂತ ಕೋಲಾರದಲ್ಲೇನೆ ನಮಗೆ ಗಂಗರ ರಾಜ್ಯ ಸ್ಥಾಪನೆ ಆಗಿರೋದು ಕಾಣ್ತೇವೆ. ಸೊ ಆದ್ರಿಂದ ಒಂದೇ ಮಾದರಿಯ ಮೂಲಕ ಈಗ ಆಗಿತ್ತು ಅಥವಾ ಆಗಿಲ್ಲ ಅಂತ ಹೇಳೋದು ಕಷ್ಟ. ಮಾತ್ರ ಅಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗದೆ ಇರೋದ್ರಿಂದ ಮುಕ್ತವಾಗಿ ಆ ಪ್ರಶ್ನೆಯನ್ನ ಬಿಡೋದು ಒಳ್ಳೇದು ಅನ್ಸುತ್ತೆ.